Oppo camera phone Weekend with Ramesh Season 3 fragrance partner Fog. The magical composer. ಕಲೆಗೆ ತಲೆ ಬಾಗ್ಲೇಬೇಕಾಗತ್ತೆ ಎಲ್ಲರೂ. ನೀವಂತ ಒಂದು ಅದ್ಭುತ. ಪ್ರತಿಯೊಬ್ಬ ಮನುಷ್ಯನೊಳಗೂ ದೇವರು ಆಟಿಟ್ಯೂಡ್ ಒಂಚೂರು ಗ್ರಾಟಿಟ್ಯೂಡ್ ಎರಡನ್ನೂ ಕೊಟ್ಟಿದ್ದಾನೆ. ಈ ವ್ಯಕ್ತಿಗೆ ಆಟಿಟ್ಯೂಡೇ ಬರಲಿಲ್ಲ. ಅರ್ಜುನ್ ಜನ್ಯ. ಕ್ರಿಕೆಟ್ ಅನ್ನೋ ಗಲಾಟೆ ಇದ್ದಿದ್ದೇನೆ ಸೈಲೆಂಟ್ ಆಗಿದೆ. ಎಲ್ಲ ಸೈಡಲ್ಲಿ ಬಂದ ವಿಕೆಟ್ ಅಂದ್ಬಿಟ್ಟು ಬಾಯಿ ಅಂತ ಹೊಡೆದೇ ಬಿಟ್ಟ. ದೊಡ್ಡ ಪಂಟ್ರ ಅಂತ ನನ್ನ ಹೊಡಿಯಕ್ಕೆ ಒಂದಷ್ಟು ಜನ ಕರ್ಕೊಂಡ್ ಬಂದಿದ್ದ. ನೀವು ನೋಡ್ರೆ ಹೊಡಿಯಕ್ಕೆ ಮನ್ಸು ಬರೋಲ್ಲ, ಇಷ್ಟೆಲ್ಲ ಮಾತಾಡ್ತಾರೆ. ಅಯ್ಯೋ ಎಲ್ಲ ಹೆಂಗಾಗ್ಬಿಟ್ಟಿದ್ದೀರೋ. ಐ ಲವ್ ಯು ಅಂತ ಹೇಳಕ್ ಇಬ್ಬರಿಗೂ ಗೊತ್ತಿಲ್ಲ, ಮತ್ತೆ ಯಾವಾಗ ಮದುವೆ ಆಗೋದು ಅಂತಂದ್ಲು. ನಿಜ ಸರಿ, ನಿಜ ಸುಳ್ಳು ರೀ. ಯಾರಿಗೆ ಪ್ರಪೋಸ್ ಮಾಡಿದ್ ಫಸ್ಟ್ ನೀವು? ಮುಂಡಡಿ ಪಾಳಿ ಅಂದ್ರೆ ಹೆಬ್ಬಾಳ, ಆ ರೋಡೇ ಸರಿ ಇರ್ಲಿಲ್ಲ. ನಿಮ್ಮಪ್ಪ ಎಲ್ಲ ಬಿದ್ದೋಗ್ಬಿಟ್ಟಿದಾರ ಅಂತ ನಾನು ಹೋಗ್ಬಿಟ್ಟು ಅಪ್ಪ ಅಂತ ಇದೀನಿ. ಹಿಂಗ್ ಅನ್ಕೊಂಡ್ ಕೈ ಹಿಂಗ್ ಕೆಳಗಡೆ ಬಂದು ಇಲ್ಲಿಂದ ಕೆಳಗಡೆ ಏನೂ ಇಲ್ಲ. ಇಲ್ಲಿ ಅದೇ ಲಾಸ್ಟ್ ಸರ್. ಅವ್ರು ಹೋದ್ಮೇಲೆ ಅಷ್ಟೇ ನಿಮ್ಮ ಫ್ಯಾಮಿಲಿ ಎಲ್ಲ ರೋಡಿಗೆ ಬಂದ್ಬಿಡುತ್ತೆ ಅಂತ ಹೇಳಿದವರು. ಸೊ ಅವಾಗೆಲ್ಲ ಮನಸ್ಸಲ್ಲಿ ನನಗೆ ಒಂದೇ ಓಡ್ತಾ ಇದ್ದಿದ್ದು, ಮ್ಯೂಸಿಕ್ ಡೈರೆಕ್ಟರ್ ಆದರೆ ನಮ್ಮ ತಂದೆ ಹೆಸರು ಉಳಿಸ್ಬೇಕು. ಸೊ ಮ್ಯೂಸಿಕ್ ನನ್ನ ಕಾಪಾಡ್ತು. ಹಾಯ್, ಹಲೋ, ನಮಸ್ಕಾರ ಕರ್ನಾಟಕ. ಮತ್ತೆ ವೀಕೆಂಡ್ ಬಂದೇ ಬಿಡ್ತಲ್ಲ, ಟೈಮ್ ಆಗೋಯ್ತು. ನೀವು ಬಂದಾಯ್ತು, ನಾನು ಬಂದಾಯ್ತು, ಮತ್ತೇನು ಶುರು ಮಾಡೋಣ. ದಿಸ್ is Oppo camera phone Weekend with Ramesh Season 3 fragrance partner Fog perfume deodorant associate sponsors Vasu Agarbatti, GRB Tupa, Ummadi Bangaru Jewelers, Walkmate Footwear ಮತ್ತು Proteinax. ಒಂದ್ಸರಿ ಜಾಣಗುರುಗಳು ಅವ್ರ ಪುಟ್ಟನ ಜೊತೆ ಒಂದು ಮ್ಯಾಜಿಕ್ ಶೋಗೆ ಹೋಗಿದ್ರಂತ. ಅಲ್ಲಿದ್ದ ಜಾದುಗಾರ ಅವನ ಮಂತ್ರದನ್ನ ತಗೊಂಡ, ಖಾಲಿ ಟೋಪಿ ತೋರಿಸಿ ಅಬ್ರಕಡಬ್ರ ಕಡಂಬಕಂ ಅಂದ. ಠಕ್ ಅಂತ ಒಂದು ಪಾರಿವಾಳ ಹಾರು ಬಂತು. ಮತ್ತೆ ಅಬ್ರಕಡಬ್ರ ಕಡಂಬಕಂ ಅಂದ. ಮೊಲ ಆಚೆ ಬಂತು. ಹುಡುಗ ನೋಡ್ದ, ಎಕ್ಸೈಟ್ ಆಗ್ಬಿಟ್ಟ. ಇಷ್ಟೇನಾ? ಮನೆಗೆ ಹೋದ, ಟೋಪಿ ತಗೊಂಡ, ಅಬ್ರಕಡಬ್ರ ಅಂದ. ಏನೂ ಬರಲಿಲ್ಲ. ಮತ್ತೆ ಟ್ರೈ ಮಾಡ್ತಾನೆ. ಶಬ್ದ ಬಂತೆ ಹೊರತು ಪಾರಿವಾಳ ಬರಲಿಲ್ಲ, ಏನೂ ಬರಲಿಲ್ಲ. ಸುಸ್ತಾಯ್ತ ಹೊರತು ಮ್ಯಾಜಿಕ್ ಆಗಲೇ ಇಲ್ಲ. ಆಗ ಜಾಣಗುರುಗಳು ಹೇಳಿದ್ರು, ಎಲ್ಲವೂ ಕಣ್ಣು ಕಾಣೋಷ್ಟು ಸುಲಭ ಅಲ್ಲ, ಆಯ್ಕೆ ಮಾಡ್ಕೊಳ್ಳೋ ಟೆಕ್ನಿಕ್ ಸರಿಯಾಗಿರ್ಬೇಕು. ವರ್ಷಾನ್ಗಟ್ಲೆ ಪ್ರಾಕ್ಟೀಸ್ ಮಾಡಿ ಅದನ್ನ ಕರಗತ ಮಾಡ್ಕೋಬೇಕು. ಆ ಕಲೆ ನೀವು ಉಸಿರಾಡೋಷ್ಟೇ ಸ್ವಾಭಾವಿಕವಾಗಿ ನಿಮ್ಮಿಂದ ಹೊರಗಡೆ ಬರಬೇಕು. ಆಗ ನೋಡೋರು ಮ್ಯಾಜಿಕ್ ಅಂತಾರೆ ಅಂತ. ಇವತ್ತಿನ ನಮ್ಮ ಸಾಧಕರು ಹೀಗೆ. ಇವರು ಮಾಡೋ ಮ್ಯೂಸಿಕಲ್ ಮ್ಯಾಜಿಕ್ ನಮ್ಮೆಲ್ಲರಿಗೂ ಗೊತ್ತು. ಆದರೆ ಇವರ ಮ್ಯಾಜಿಕ್ನ ಹಿಂದಿನ ಕಸೂತಿನ ಕತೆ ಇದೆಯಲ್ಲ, ಅದು ಎಲ್ರಿಗೂ ಗೊತ್ತಿಲ್ಲ. ಅದನ್ನ ಇವತ್ತು ತಿಳ್ಕೋಣ. ಸೊ ಲೆಟ್ಸ್ ವೆಲ್ಕಮ್ ಕನ್ನಡ ಚಿತ್ರರಂಗದ ಯಶಸ್ವಿ ಸಂಗೀತ ಸಂಯೋಜಕರು, ದ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯ. ಇವರು ಶ್ರೀ ಲೋಕೇಶ್ ಕುಮಾರ್, ಆದರೆ ಲೋಕಕ್ಕೆ ಪ್ರಖ್ಯಾತವಾಗಿರೋದು ಅರ್ಜುನ್ ಜನ್ಯ ಅಂತ. ಇವರು ಹುಟ್ಟಿದ್ದು ಬೆಂಗಳೂರಲ್ಲಿ ಮೇ 13, 1980ರಲ್ಲಿ. ಇವರ ತಂದೆ ದಿವಂಗತ ಅಶ್ವಥ್ ಕುಮಾರ್ ಅವರು, ಇವರ ತಾಯಿ ಅನುಸೂಯ ಅವರು, ಇವರ ಅಣ್ಣ ಕಿರಣ್, ಇವರ ಶ್ರೀಮತಿ ಗೀತಾ ಅವರು, ಇವರ ಮಗಳು ರಜಿತಾ. ಇವರು ಸಂಗೀತ ಸಂಯೋಜನೆ ಮಾಡಿದಂತ ಮೊದಲನೇ ಚಿತ್ರ 2006ರಲ್ಲಿ ರಿಲೀಸ್ ಆದಂತ ಆಟೋಗ್ರಾಫ್ ಪ್ಲೀಸ್ ಅನ್ನೋ ಚಿತ್ರ. ನಂತರ ಬಿರುಗಾಳಿ, ಸಂಚಾರಿ,
ಹೀಗೆ ಸಾಕಷ್ಟು ಹಿಟ್ ಆಲ್ಬಮ್ಗಳನ್ನ ಕೊಟ್ಟಿದ್ರು ಕೂಡ ಅರ್ಜುನ್ ಜನ್ಯಾಗೆ ಒಂದು ದೊಡ್ಡ ಬ್ರೇಕ್ ಸಿಕ್ಕಿದ್ದು ಕಿಚ್ಚ ಸುದೀಪ್ ಅವರ ಕೆಂಪೇಗೌಡ ಚಿತ್ರದಿಂದ. ನಂತರ ಜರಾಸಂಧ, ರಾಂಬೋ, ವಿಕ್ಟ್ರಿ, ದಿಲ್ ರಂಗೀಲಾ, ಮಾಣಿಕ್ಯ, ಅಧ್ಯಕ್ಷ, ಡಿಕೆ, ರಿಕೆ, ಮುಂಗಾರು ಮಳೆ 2, ಮುಕುಂದ ಮುರಾರಿ, ಹೆಬ್ಬುಲುಯಿ, ಇತ್ತೀಚಿನ ಚಕ್ರವರ್ತಿ ಸಿನಿಮಾಗಳ ಸೂಪರ್ ಹಿಟ್ ಆಲ್ಬಮ್ಗಳನ್ನ ಅರ್ಜುನ್ ಜನ್ಯ ಅವರು ನಮಗೆ ಕೊಟ್ಟಿದ್ದಾರೆ. ಇತ್ತೀಚೆಗೆ ಆಡಿಯೋ ರಿಲೀಸ್ ಆದಂತ ರಾಗ ಚಿತ್ರ ಇವರ 70ನೇ ಚಿತ್ರ. ಇದಷ್ಟೇ ಅಲ್ಲದೆ 2017ರಲ್ಲಿ 13 ಸಿನಿಮಾಗಳ ಆಲ್ಬಮ್ಗಳು ಈಗಲೇ ರೆಡಿ ಆಗಿದೆ, ರಿಲೀಸ್ ಕಾಯ್ತಾ ಇದೆ. ದಿಸ್ ಇಯರ್ ಇಸ್ ಟೋಟಲಿ ಹಿಸ್. ದಾಟ್ಸ್ ಅರ್ಜುನ್ ಜನ್ಯ. ಇವರ ಅಲೆಮಾರಿ ಚಿತ್ರದ ಸಂಗೀತಕ್ಕೆ ರಾಜ್ಯ ಪ್ರಶಸ್ತಿ, ಬಜರಂಗಿ ಚಿತ್ರಕ್ಕೆ ಫಿಲ್ಮ್ ಫೇರ್ ಅವಾರ್ಡ್, ರೋಮಿಯೋ ಹಾಗೂ ವರದನಾಯಕ ಚಿತ್ರಕ್ಕೆ ಸೈಮಾ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳು ಇವರನ್ನು ಆರಿಸ್ಕೊಂಡು ಬಂದಿದೆ. ನಮ್ಮ ಜಿ ಕುಟುಂಬದ ಸಾರಿ ಗ ಮ ಪದ ಯಶಸ್ಸಿನ ಪ್ರಮುಖರು, ಈ ಕರ್ನಾಟಕದ ಡಾರ್ಲಿಂಗ್. ಸೊ ದಿಸ್ ವೀಕೆಂಡ್ ಇಸ್ ವಿತ್ ಶ್ರೀ ಅರ್ಜುನ್ ಜನ್ಯ. ರೈಟ್ ಅರ್ಜುನ್ ಅವರೇ, ಫಸ್ಟು ಜನಮನನ ಗೆಲ್ಸಿದಿರಾ. ನಿಮ್ಮ ಜೀವನ ಶುರುವಾಗೋದು ಜನನಿಯಿಂದ. ನಿಮ್ಮ ತಾಯಿ ಬಗ್ಗೆ ಹೇಳಿ. ನಮ್ಮ ತಾಯಿ ಮನೆಯಲ್ಲಿ ಇದ್ದರೆ ನಮ್ಮ ತಾಯಿ ಆ ಮನೆ ಒಂದು ದೇವಸ್ಥಾನ ಥರ. ಸೊ ಅವರು ಇಲ್ಲದೆ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ನಮ್ಮ ಮನೇನ. ನಾನು ಜಾಸ್ತಿ ಮಾತುಕತೆ ಸ್ವಲ್ಪ ಚಿಕ್ಕ ವಯಸ್ಸಿಂದ ಕಮ್ಮಿ ಎಲ್ಲರ ಜೊತೆನೂ. ಬಟ್ ಎಲ್ಲೇ ಇದ್ರೂ ನಮ್ಮ ತಾಯಿ ಏನು ಮಾಡ್ತಾ ಇದ್ದಾರೆ ಏನು ಅಂತ ನಮ್ಮ ಮನೇಲಿ ವಿಚಾರಿಸ್ತಿರ್ತೀನಿ. ಆ್ಯಂಡ್ ಅವರು ಬಂದು ಹೋಗೋ ಒಂದು ಚಿಕ್ಕ ಮೂಮೆಂಟ್ಸು ಕೂಡ ನನಗೆ ಯಾರೋ ನನ್ನ ಜೊತೆಲಿ ಇದ್ದಾರೆ ಅನ್ನೋ ಥರ ಒಂದು ರೈಟ್. ಅರ್ಜುನ್ ಜನ್ಯ ಅವರ ಬರ್ತ್ ವಿಟಿ ನೋಡೋಣ ನಮ್ಮ ವೀಕೆಂಡ್ ಟೆಂಟಲ್ಲಿ. ಸೋ ಕ್ಯೂಟ್. ನಿಮ್ಮ ಅಣ್ಣ ಹುಟ್ಟಿ 2 ವರ್ಷಕ್ಕೆ ನೀನು ಹುಟ್ಟಿದ್ದು. ನೀನು ಹುಟ್ಟಿದಾಗ ನೀನು ಗಂಡು ಹುಡುಗ ಆಗ್ತೀಯ ಅಂತ ನಾನು ಅನ್ಕೊಂಡೇ ಇಲ್ಲ ಕಣೋ. ನಿಮ್ಮಪ್ಪನಿಗೂ ನನಗೂ ಒಂದು ಇದಿತ್ತು, ಈ ಸಲನೂ ನನ್ನ ಗಂಡೇ ಆಗೋದು ಅಂತ ನಿಮ್ಮಪ್ಪ ಹೇಳ್ತಾ ಇದ್ರು. ನಾನು ಇಲ್ಲ ರೀ, ನನಗೆ ಹೆಣ್ಣು ಬೇಕು ಅಂತಲೇ ನಾನು ಹೇಳ್ತಾ ಇದ್ದೆ. ಕಿರಣ್ಗಿನ ನೀನು ತುಂಬ ಚೆನ್ನಾಗಿ ಗುಂಡಾಗಿ ದಪ್ಪಗೆ ಹುಟ್ಟಿದ್ದು. ನೀನು ಒಂದು ತೊಟ್ಲು ತುಂಬ ನೀನೇ ಇದೆ. ಎಲ್ಲ ಸಿಸ್ಟರ್ಸ್ಗಳೆಲ್ಲ ನಿನ್ನ ತಗೊಂಡು ಹೋಗ್ಬಿಡ್ತಾ ಇದ್ರು, ನನ್ನ ಹತ್ರನೇ ಕೊಡ್ತಾ ಇರಲಿಲ್ಲ. ಹಾಲು ಕುಡ್ಸೋಕೆ ಮಾತ್ರ ತಂದು ಕೊಡ್ತಾ ಇದ್ರು, ಆಮೇಲೆ ಅವರೇ ಇಟ್ಕೊಂಡು ಮುದ್ದು ಮಾಡ್ತಾ ಇದ್ರು. 7ನೇ ಕ್ಲಾಸು ಓದ್ತಾ ಇರುವಾಗಲೇ ಅಪ್ಪನ್ನ ಕಳ್ಕೊಂಡ್ಬಿಟ್ವಿ ಕಣೋ ನಾವು. ಅಂದರೆ ಒಂದಿನ ಸಾಯಂಕಾಲ ಮಲ್ಲೇಶ್ವರಕ್ಕೆ ಕೊಟ್ಟು ಬರ್ತೀನಂತ ಒಂದು 7-7:30 ಇರ್ಬೋದು. ಅವಾಗ ಹೋದ್ರು. ಅಪ್ಪ ಬರ್ತೀನಂತ ಹೇಳ್ದವರು ಬರಲೇ ಇಲ್ವಲ್ಲ ಮಮ್ಮಿ ಅಂತ ನೀನು ಜೋರಾಗಿ ಕಿರ್ಸ್ತಾ ಇದೆಯಾ. ನಿಮ್ಮ ಅಪ್ಪ ಕಡೆಯವರು ಯಾರು ನಮಗೆ ಸಹಾಯಕ್ಕೆ ಬರಲಿಲ್ಲ, ಅಮ್ಮನ ಕಡೆನೂ ಯಾರು ಸಹಾಯಕ್ಕೆ ಬರಲಿಲ್ಲ. ನಮ್ಮೂರೇ ಹೆಂಗೆ ನಾವು ಬದುಕು ನಡೆಸೋದು ಮುಂದಕ್ಕೆ ಹಾಗೆ ಏನು ಇದೇ ಯೋಚನೆ ಆಗಿತ್ತು ನಿಮ್ಮಿಬ್ಬರ ಬಗ್ಗೆನೇ ನನಗೆ. ಆದರೂ ನೀನು ಇವಾಗ ಇಷ್ಟು ಎತ್ತರ ಬೆಳೆದಿರೋದು ನೋಡಿದ್ರೆ ನನಗೆ ಈಗೆಲ್ಲ ಅದೆಲ್ಲ ಮರಿತಾ ಇದ್ದೀನಿ ಅನ್ಕೊತೀನಿ ಕಣೋ. ನಿಮ್ಮಪ್ಪ ಇರಬೇಕಾಗಿತ್ತು, ನೀವಪ್ಪನ ಕಳ್ಕೊಂಡು ಇರಬೇಕಾಗಿತ್ತು. ನನಗಿನ ಸಂತೋಷ ಪಡ್ತಾ ಇದ್ರು ಕಣೋ. ವೆಲ್ಕಮ್. ಟ್ಯೂಮ ನಿಮ್ಮ ಮಾತುಗಳು ಕಾಯ್ತಾ ಇದೀವಿ. ನೀವು ಕೆಲವು ವಿಷಯಗಳಲ್ಲಿ ಹೇಳಿದ್ರಿ, ನನಗೆ ಬಹಳ ಮೂವ್ ಆಯ್ತು. ಐ ನೋ ಹೌ ಇಟ್ ಇಸ್. ನೀವು ಸಿಂಗಲ್ ಪ್ಯಾರೆಂಟ್ ಆಗಿ ಸಾಕೊಂಬಂದಿದ್ದೀರಿ ಅನ್ಸುತ್ತೆ ಅರ್ಜುನ್ನ. ಅಂದ್ರೆ ರಾಜ ಇಲ್ದೆ ಒಂದು ರಾಜ್ಯ ಹೇಗಿರುತ್ತೆ ಆತರ ಮನೆಯಲ್ಲಿ ನೀವು ಗಂಡನ್ನ ಕಳ್ಕೊಂಡಾಗ ಎಲ್ಲ ಜವಾಬ್ದಾರಿ ನಿಮ್ ಹೆಗಲ ಮೇಲೆ ಬೀಳ್ತಂತೆ. ಹೌದು ಸರ್, ತುಂಬಾ ಕಷ್ಟ ಆಯ್ತು ನಮ್ಗೆ. ಯಾರೂ ಇಲ್ಲ ನಮ್ಗೆ, ತಂದೆ ಕಡೆನೂ ಇಲ್ಲ, ತಾಯಿ ಮನೆ ಕಡೆಯವರು ಇಲ್ಲ ನಮ್ಗೆ. ನಾವೆಲ್ಲ ಚಿಕ್ಕವರು. ಅವಾಗ ಇವನಂತೂ ತುಂಬಾ ಸಣ್ಣವನು, ಅಂದ್ರೆ 7th ಸ್ಟ್ಯಾಂಡರ್ಡ್ ಓದ್ತಿದ್ದ. ಅವಾಗ ಏನ್ ಮಾಡ್ಬೇಕಂತ ನಂಗೆ ಏನು ಗೊತ್ತಾಗ್ತಾನೆ ಇರ್ಲಿಲ್ಲ. ಏನು ಗೊತ್ತಿಲ್ಲ ನನ್ಗೆ. ಒಂದು ಕೊತ್ತಂಬರಿ ಸೊಪ್ಪು ತರಕ್ಕೆ ಸಹ ಅದು ಎಲ್ಲಿ ಹೋಗ್ತಾ ಇರೋದು ಹೆಂಗ್ ತರೋದು ಅಂತಾನೆ ಗೊತ್ತಿಲ್ಲ. ಹೊರಗೆ ಬಂದಿಲ್ಲ ನಾವು. ಆ ತರ ಇರುವಾಗ ಸಡನ್ ಆಗಿ ಇವ್ರ ತಂದೆಯವರು ಬರ್ತೀನಿ ಅಂತ ಹೇಳೋರು ಬರಲಿಲ್ಲ. ಆ ಇದ್ರಲ್ಲಿ ತುಂಬಾ ಕಷ್ಟಪಟ್ಟೆ ಸರ್. ನಮ್ಮ ತಂದೆ ತೀರೋದ್ಮೇಲೆ ನನಗೆ ನಮ್ಮ ತಾಯಿನ ನೋಡೋಕ್ಕೆ ಆಗ್ತಿರ್ಲಿಲ್ಲ ಸರ್. ತುಂಬ ಕಷ್ಟ ಆಗ್ತಿತ್ತು ನನಗೆ. ಅಂದರೆ ನನಗೆ ಇವ್ರು ಅಳೋದಾಗಲಿ, ಆಮೇಲೆ ಆ ಬೊಟ್ಟು ಅಳಿಸೋ ಟೈಮು, ಬಳೆ ಎಲ್ಲ ಇದು ಮಾಡೋದು, ಆ ಥರ ಎಲ್ಲ ನನಗೆ ಭಾಳ ನೋವಾಗ್ತಿತ್ತು, ನೋಡೋಕ್ಕೆ ಆಗ್ತಿರ್ಲಿಲ್ಲ. ಆ ಟೈಮಲ್ಲೇ ನಿಜವಾಗ್ಲೂ ಜೀವನ ಏನು ಅಂತ ಗೊತ್ತಾಗಿದ್ದು. ಯಾರಾದರೂ ಮನೆಗೆ ಬಂದರೆ
ಅವ್ರ ಹತ್ರ ಹೋಗೋಕ್ಕೆ ಟ್ರೈ ಮಾಡ್ತಿದ್ದೆ. ಅಂದರೆ ಏನೋ ಒಂದು ವಾಮ್ತ್ ಬೇಕಾಗಿತ್ತು ನನಗೆ ಆ ಟೈಮಲ್ಲಿ. ಯಾರ ಹತ್ರ ಹೋದ್ರೂ ಎಲ್ರೂ ಇವನು ಹತ್ರ ಬರ್ತಾ ಇದ್ದಾನಲ್ಲ, ಇವನಿಂದ ಹೆಂಗನ ದೂರ ಆಗಬೇಕಲ್ಲ ಅನ್ನೋದು ಗೊತ್ತಾಗ್ತಿತ್ತು. ಸರಿ, ಲೈಫ್ ಅಂದರೆ ಹಿಂಗೇನೆ ಇರಬೇಕು ಅಂದ್ಬಿಟ್ಟು ಐ ಬಿಕೇಮ್ ವೆರಿ ಸೈಲೆಂಟ್. ಅಂದರೆ ಯಾರ ಹತ್ರನೂ ಮಾತಾಡಿದ್ರೆ ತಾನೇ ಈ ಥರದ್ದು ಅವ್ರ ಮುಜುಗರ ಆಗೋದು ಅಂತ ಟೋಟ್ಲಿ ಐ ಸ್ಟಾಪ್ ಟಾಕಿಂಗ್. ಏನು ಮಾತಾಡ್ಬಿಟ್ರೆ ಎಲ್ಲಿ ನಮ್ಮನ್ನು ಸಹಾಯ ಕೇಳ್ತಾರೋ ಅನ್ನೋ ಥರ. ಮತ್ತು ಇವನು ಸಣ್ಣದ್ರಲ್ಲಿ ನನಗೆ ಹೇಳೋಕ್ಕಾಗಲ್ಲ ಸರ್. ತಂದೆ ಹೋಗಿ ಒಂದು ತಿಂಗಳಿರ್ಬೋದು, ಮನೆಗೆ ಯಾರು ಬರ್ತಾರೆ ನನ್ನ ಮಾತಾಡ್ಸೋಕೆ ಬರ್ತಿದ್ರು ಅಕ್ಕಪಕ್ಕ. ಆವಾಗ ಆಂಟಿ ನಮ್ಮಮ್ಮ ಯಾವಾಗಲೂ ಅಳ್ತಿರ್ತಾರೆ, ನೀವು ದಿನ ಬಂದು ನಮ್ಮಮ್ಮನ ಮಾತಾಡ್ಸ್ಕೊಂಡು ಹೋಗ್ತೀರಾ ಅಂತ ಕೇಳೋದು. ಇವ್ನು ನೋವು ನುಂಗ್ಕೊಂಡು ನನಗೆ ನನ್ನ ಬಗ್ಗೆ ಅವ್ರ ಹತ್ರಲ್ಲೇ ಕೇಳ್ಕೊಳ್ಳೋದು. ಆಂಟಿ ನೀವು ಡೈಲಿ ಬನ್ನಿ ನಮ್ಮ ಮಮ್ಮಿ ಹತ್ರ ಮಾತಾಡ್ಬಿಟ್ಟು ಹೋಗಿ, ನಮ್ಮ ಮಮ್ಮಿ ಯಾವಾಗಲೂ ಹಿಂಗೆ ಅಳ್ತಾ ಕೂತಿರ್ತಾರೆ ಅಂತೆಲ್ಲ ಹೇಳುವಾಗ ನನಗೆ ಅದು ಮರೆಯೋಕ್ಕೆ ಆಗಲ್ಲ ಸರ್. ನನಗೆ ಅದೊಂದು ರೈಟ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಏನೇಮ್ಮ ಗ್ರೇಟ್. ಇವತ್ತು ಹುಡುಗ ಬೆಳೆದು ನಮ್ಮ ಕರ್ನಾಟಕದ ಹೆಮ್ಮೆ ಆಗಿದ್ದಾರೆ. ಅರ್ಜುನ್ ಚಿಕ್ಕ ವಯಸ್ಸಲ್ಲಿ ಹೇಗಿದ್ರು ಅರ್ಜುನು? ಅವನು ತುಂಬ ಸಾಫ್ಟೇನೆ. ಅವ್ರ ತಂದೆ ಹೋದ್ಮೇಲಂತೂ ತುಂಬಾನೇ ಸಾಫ್ಟ್ ಆಗ್ಬಿಟ್ಟ. ತುಂಬ ಏನೋ ಒಂದು ಯೋಚನೆ ಮಾಡೋದು. ಯಾವುದೋ ಒಂದು ಗೊಂಬೆ ಬೇಕು ಬೇಕು ಅಂತ ಆಟ ಹಿಡಿಯೋರಂತಲ್ಲ, ಯಾವುದೋ ಒಂದು ಪರ್ಟಿಕ್ಯುಲರ್ ನೋಡಿ ಬಂದೇ ಬಿಡು. ಅವರು ಸಣ್ಣ ವಯಸ್ಸಿರುವಾಗ ಆನೆ ಅಂದರೆ ತುಂಬ ಇಷ್ಟ ಅವನಿಗೆ. ಆನೆ? ಅಪ್ಪ ನನ್ಗೆ ಆನೆ ತಂದ್ಕೊಡಪ್ಪ, ಜೀವಾಗಿರೋದು ಆನೆ ತಂದ್ಕೊಡು ಅಂತಿದ್ದ. ಅದೇ ಖಂಡಿತ. ಈ ಆನೆ ತೋರಿಸಿ ಊಟ ತಿನ್ನಿಸ್ತಿದ್ದೆ ನಾನು. ಹೌದು ಮಮ್ಮಿ, ಇದೇನು ಊಟನೇ ತಿಂತಾ ಇಲ್ಲ, ಇದಕ್ಕೆ ಅಲ್ಲಿಲ್ಲ, ಇದು ಕೊಂಬಿಲ್ಲ ಅಂತೆಲ್ಲ ಕೇಳ್ತಿದ್ದ. ಸೋ ಸ್ವೀಟ್. ರೈಟ್, ನಿಮ್ಮ ಅಣ್ಣನ ಬಗ್ಗೆ ಹೇಳಿ ಅರ್ಜುನ್, ಏನ್ ಮಾಡ್ತಾರೆ ಅವರು? ಸರ್, ನಮ್ಮ ಅಣ್ಣ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದಾನೆ. ನಮ್ದು ಹೆಂಗೆ ಅಂದ್ರೆ ಸರ್, ತುಂಬಾ ಡಿಫ್ರೆಂಟ್ ಆದ ಫ್ಯಾಮಿಲಿ. ನಿಜ ಹೇಳ್ಬೇಕಂದ್ರೆ ತುಂಬಾ ಅಂದ್ರೆ 100 10% ಮಾತಾಡಿರ್ಬೋದು. ಈ 23-24 ಇಯರ್ಸ್ ಏನು ಹೇಳ್ತಿದ್ದಾರೆ, ಇದೆಲ್ಲರಿಗೂ ಆಶ್ಚರ್ಯ ಆಗ್ಬೋದು, ಗೊತ್ತಿಲ್ಲ. ಬಟ್ ಏನಂದ್ರೆ ಈಗ ನಮ್ಮ ಅಣ್ಣನ್ಗೆ ಏನಾದ್ರು ಅಂದ್ರೆ ಫಸ್ಟ್ ನಾನು ಹೋಗಿ ನಿಂತ್ಕೊಂತೀನಿ. ನನಗೆ ನಿಮ್ಮ ಅಣ್ಣನ ಕಷ್ಟ ಇದ್ದ ನೀವು ಅವ್ರ ಹಿಂದೆ ನಿಂತ್ಕೊಳ್ತೀರಿ ಅಲ್ಲ? ನೀವು ಎಲ್ಲಿದ್ರು ಅವ್ರು ಹಿಂದೆ ನಿಂತ್ಕೊಳ್ತಾರೆ ಅಂತ ನನಗೆ ಅನಿಸ್ತದೆ. ನೀವು ಎಲ್ಲಿದ್ರು ನಿಮ್ಮ ಹಿಂದೆ ಅವ್ರು ನಿಂತ್ಕೊಳ್ತಾರೆ. ಇಲ್ಲ ಇಲ್ಲ, ಹಾಗೇನೆ ನಿಂತಿದಾರಮ್ಮ. ಅರ್ಜುನ್ ಜನ ಅವ್ರ ಅಣ್ಣ ಅತ್ತಿಗೆ ಬಂದಿದ್ದಾರೆ, ಬನ್ನಿ. ವೆರಿ ನೈಸ್. ಎಸ್ ಕಿರಣ್, ನಿಮ್ಮ ಬಾಲ್ಯದ ದಿನಗಳು, ಅರ್ಜುನ್ ಅವರ ತುಂಟಾಟಗಳ ಬಗ್ಗೆ ಹೇಳಿ ಏನಾರು. ತುಂಬಾ ಸಾಫ್ಟ್ ಅವನು, ಆದ್ರೆ ಅಷ್ಟೇ ತುಂಬಾ ಇಂಟೆಲಿಜೆಂಟ್ ಅವನು. ಚಿಕ್ಕ ಹುಡುಗನಿಂದಾನು ನಾನು ತುಂಬಾ ಆಟ ಆಡಿದ್ದೀರಿ. ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟ ನಮ್ಗೆ. ಓಕೆ. ಕ್ರಿಕೆಟ್ ಅಲ್ಲಿ ನಮ್ಮ ಮನೆ ಎದುರುಗಡೆ ನಮ್ಮ ಜಾಗ ಇತ್ತು, ಅದನ್ನೇ ನಾವು ಗ್ರೌಂಡ್ ಮಾಡ್ಕೊಂಡಿದ್ರಿ. ಬಾವಿ ಇತ್ತು ಒಂದು, ಅದರಲ್ಲಿ ಬಾಲ್ ಬಿದ್ದೋಗಿತ್ತು. ಏನ್ ಮಾಡೋದು, ಬಾಲ್ ಎತ್ಬೇಕಲ್ಲ, ಆಡ್ಬೇಕು ಅಂದ್ಬಿಟ್ಟು ನಾವೆಲ್ಲ ಏನ್ ಮಾಡಿದ್ರಿ, ಒಂದು ಬಕೆಟ್ ಅಲ್ಲಿ ಕೂರಿಸಿ ಫ್ರೆಂಡ್ಸ್ ಎಲ್ಲ ಸರಿ ಒಳಗಡೆ ಬಿಟ್ರಿ. ಇವ್ನು ಬಾಲ್ ಎತ್ಕೊಳ್ಳೋ ಹೋಗೋಷ್ಟರಲ್ಲಿ ಹಗ್ಗ ಕಟ್ ಆಗ್ಬಿಡ್ತು. ಆಮೇಲೆ ಮತ್ತೆ ಹಗ್ಗ ಹಾಕಿ ಹೇಳ್ದಿಲ್ಲ, ಬಾವಿಲಿ ನೀರು ಇರಲಿಲ್ಲ, ನೀರು ಸ್ವಲ್ಪ ನೀರು ಇರಲಿಲ್ಲ. ಅದರಲ್ಲಿ ಇನ್ನೊಂದು ಏನಂದ್ರೆ ಬಕೆಟ್ ಅಲ್ಲಿ ಹಾಕಿ ಕಟ್ಟಬೇಕಾದ್ರೆ ಈ ಸೊಂಟಕ್ಕೆ ಬೇರೆ ಕಟ್ಬಿಟ್ಟಿದ್ದಾರೆ ಸರ್. ನನಗೆ ಅವಾಗ ಗೊತ್ತಿಲ್ಲ ಇವ್ರಿಗೆ. ಸೊಂಟಕ್ಕೆ ಕಟ್ಬಿಟ್ಟು ಪ್ರೆಷರ್ ಫುಲ್ ಇಲ್ಲಿ ಬೀಳುತ್ತಲ್ಲ, ಹೌದು, ಅದು ಫುಲ್ ನಾನು ಹಿಂಗೆ ಲೂಸ್ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಫುಲ್ ಮಾರ್ಕ್ ಆಗ್ಬಿಟ್ಟಿತ್ತು. ಇವನ್ ಸೆಂಟ್ರಲ್ ಓಡೋಗ್ಬಿಟ್ಟ, ನನ್ಗೆ ಆಗಲ್ಲ ಅಂತ. ನಾನು ಬಡ್ಕೊಂತ ಇದೀನಿ, ಎಲ್ಲ ನೋವು ನನಗೆ. ಆಮೇಲೆ ಅವನು ಅರುಣ್ ಅನ್ನೋನು ಹಿಡ್ಕೊಂಡು ಎಳ್ದ, ಎಳ್ದು ಆಮೇಲೆ ಬಾವಿಲಿ ಬಿದ್ರೆ ಇವನ್ನ ಬಕೆಟ್ ಅಲ್ಲಿ ಹಾಕಿ ಕೂರಿಸಿ ಕೆಳಗೆ ಬಿಡೋದು, ಎಳಿಯೋದು, ಆ ಥರ ಎಲ್ಲ ಆಟ ಆಡಿದ್ದಾರೆ. ಮತ್ತೆ ಗಲಾಟೆ ಅಂತದೆಲ್ಲ ಏನು ಮಾಡ್ಕೊಂಡಿಲ್ಲ ಇದುವರೆಗೂ, ಇವತ್ತವರೆಗೂ ಏನೂ ಇಲ್ಲ ಸರ್ ಆ ಥರ. ಹಾಗೆ ಇರಲಿ, ಹಾಗೆ ಇರಲಿ. ಮಾತುಕತೆ ಮುಂದುವರ್ಸೋಣ, ಬನ್ನಿ ಕೂತ್ಕೊಳ್ಳಿ. ರೈಟ್, ನಿಮ್ಮ ಚೈಲ್ಡ್ಹುಡ್ ವೀಟಿ ನೋಡೋಣ. ಹಾಯ್ ಲೋಕು. ಹಾಯ್ ಲೋಕು, ಹೇಗಿದ್ಯಾ? ನಾಪ್ಕೆ ಇದೆಯಾ, ನಾವು ಕ್ರಿಕೆಟ್ ಆಡ್ಬೇಕಾದ್ರೆ ನಾನು ಸ್ಪಿನ್ ಬಾಲ್ ಮಾಡ್ತಾ ಇದ್ದೆ, ಅದಕ್ಕೆ ನನ್ನ ಕುಂಬಳೆ ಅಂತ ಕರಿತಿದ್ದೆ. ಆಮೇಲೆ ಪ್ರಕಾಶನ್ ವಕಾರ್ ಯೂನಿಸ್ ಅಂತ ಕರಿತಾ ಇದ್ವಿ. ಆಮೇಲೆ ನೀನು ಗುಂಗುರ್ ಕೂದಲು, ನೀನು ಹೈಟ್ ನೋಡ್ಕೊಂಡು ನಿನ್ನ ಸಚಿನ್ ಅಂತ ಹೇಳ್ತಾ ಇದ್ವಿ. ಆ್ಯಂಡ್ ಯುವರ್ ಆ್ಯಕ್ಚುಲಿ ಪ್ಲೇಯಿಂಗ್ ಲೈಕ್ ಸಚಿನ್ ತೆಂಡೂಲ್ಕರ್. ಆವಾಗ ಪಕ್ಕದ ಮನೆಗೆ ಗ್ಲಾಸ್ ಹೊಡೆದಾಕಿದ್ದು ಅದೆಲ್ಲ ಜ್ಞಾಪಕ ಇರ್ಬೋದು ನಿನಗೆ. ಆಮೇಲೆ ಅದೇ WWF ಹೋಗಿ ನಿಮ್ಮ ಮನೆ ಮುಂದೆ ಲಾನಲ್ಲಿ ಆಟ ಆಡ್ತಾ ಇದ್ವಿ. ಅವಾಗ ಜ್ಞಾಪಕ ಇದೆ ಅಲ್ವಾ, ಯಾವಾಗಲೂ ನೀನೇ ಗೆಲ್ತಾ ಇದ್ದೆ. ಅವಾಗ ನಾನು ನಿಂಗೆ ಹೇಳ್ತಾ ಇದ್ದೆ, ನೋಡೋ ಒಂದು ಕಂಡೀಷನ್ ಇದೆ, ನಂಗೆ ನೋಯಿಸ್ಬಾರ್ದು, ನೀನು ನೋಯಿಸ್ರೆ ಜೊತೆ ಆಟ ಆಡೋಕ್ಕೆ ಬರಲ್ಲ ಇನ್ನೊಂದ್ಸತಿ ಅಂತ ಹೇಳ್ತಾ ಇದ್ದೆ. ನೀ ಅದಕ್ಕೆ ಏನು ಮಾಡ್ತಾ ಇದ್ದೆ ಅಂದರೆ, ನೀನು ಕೆಳಗಡೆ ಮಲ್ಕೊಂಡು ನನ್ನ ಮೇಲ್ಗಡೆ ಕೂತ್ಕೊಳ್ಳೋಕೆ ಬಿಡ್ತಾ ಇದ್ದೆ. ಆದರೆ ನಾವು 8th ಎಷ್ಟು ಚೆನ್ನಾಗಿ ಓದ್ತಾ ಇದ್ದು, 9th ಹೋಮ್ ಫಿಲಮ್ ಅಂತ ಬಂತು ನಮಗೆ. ಆ ಲೈಫಲ್ಲೇ ನಮ್ಗೆ ಒಂಥರ ಟರ್ನ್ ಆಗಿಬಿಡ್ತು. ಇಬ್ಬರು ಕೆಟ್ಟ ದಾರಿ ಹಿಡಿದ್ಬಿಟ್ಟಿದ್ವಿ ಒಂದು ವರ್ಷ. ನಾವು ಶನಿವಾರ ಆದರೆ ನವರಂಗ್ ಥಿಯೇಟ್ರಿಗೆ ಹೋಗ್ತಾನೆ ಇರ್ತಾ ಇದ್ವಲ್ಲ, ಶನಿವಾರ ಹೋಗಿ ಬರೋದು, ಭಾನುವಾರ ಡಿಸ್ಕಸ್ ಮಾಡ್ತಾ ಇದ್ವಿ. ಒಂದು ಸತಿ 2 ಸತಿ ವೈಕಿಂಗ್ ಕಣ ರಾಜ ಅಂದರೆ ಭೇಟಿ ಮಾಡೋಕ್ಕೆಲ್ಲ ಪ್ರಯತ್ನ ಪಟ್ಟಿದ್ವಿ ನಾವು. ಆಮೇಲೆ ಅದು ಪೂರೈಸಲಿಲ್ಲ.
ಬೆಳೆದ ಮೇಲೆ ಅವರಲ್ಲಿ ಈಗೋ ಅನ್ನೋದು ಅಥವಾ ಆಟಿಟ್ಯೂಡ್ ಅನ್ನೋದು ಬಂದ್ಬಿಡುತ್ತೆ. ನಾನು ಕಂಡಿರುವ ಲೋಕೇಶ್ ಹಾಗೂ ಈಗಿನ ಅರ್ಜುನ್ ಜನ್ಯ ಇಬ್ಬರು ಒಂದೇ. ವಾಟ್ ಆರ್ ಯು ಲುಕಿಂಗ್ ಅಟ್ ಇನ್ ದಟ್? ಆ ಫೋಟೋಲಿ ಏನು ನೋಡ್ತಾ ಇದ್ದೀರಾ ಸರ್? ವಕಾರಿನಿ ಸರ್. ರೈಟ್. ಸಚಿನ್ ಆಫ್ ಕೋರ್ಸ್ ಸ್ಪಿನ್ ಬೌಲಿಂಗ್ ಸಿಕ್ಸರ್ ಹೊಡಿಯೋರು. ಇವ್ರು ಹೆಂಗೆ ಸರ್ ನಮ್ಮ ಸಚಿನ್? ಇವರು ವೆಸ್ಟ್ ಇಂಡೀಸ್ ಪ್ಲೇಯರ್ ಅಲ್ಲಿ ಒಬ್ರು ಗಜ್ಲೋಗಿ ಅಂತ ಒಬ್ರು ಇದ್ರು. ಅವ್ರು ಕೂತ್ಕೊಂಡು ಯಾವಾಗಲೂ ಇವರು ಕೂತ್ಕೊಂಡೆ ಸ್ವೀಪ್ ಮಾಡ್ತಾ ಇದ್ದಿದ್ದು. ಯಾವ ತರ ಬೋಲ್ ಹಾಕ್ರು ಇವ್ರು ಕೂತ್ಕೊಂಡು ಹಿಂಗೆ ಬಸವರ್ ಅಷ್ಟೇ. One thing I want to tell about him even today is simplicity. ಇವತ್ತು ಕೂಡ he hasn't changed. So that simplicity I think has taken him to this heights. ಓಕೆ, ಲೆಟ್ಸ್ ಶೇರ್ ಮೋರ್ ಥಾಟ್ಸ್. ಬನ್ನಿ ಕೂತ್ಕೊಳ್ಳಿ. ಅರ್ಜುನ್, ನಿಮ್ಗೆ ಗೊತ್ತೇ ಇದೆ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಒಂದು ಶರ್ಲಾಕ್ ಹೋಮ್ಸ್ ಟೀಮ್ ಇದೆ, ರಿಸರ್ಚ್ ಟೀಮ್. ನೀವು ಬರ್ತೀರಾ ಅಂದ್ರೆ ನಿಮ್ಮ ಸ್ಕೂಲ್ಗೆ ಹೋಗ್ತಾರೆ, ಅಲ್ಲಿ ಏನೇನು ನಡೀತು, ನಿಮ್ಮ ಕಾಲೇಜ್ಗೆ ಹೋಗ್ತಾರೆ, ಎಲ್ಲ ತಗೊಂಬರ್ತಾರೆ ಸರ್. ನಿಮ್ ಕೇಸಲ್ಲಿ ಸರ್ ಸ್ವಲ್ಪ ನಮ್ಮ ಟೀಮ್ ಫೇಲ್ ಆಗೋಯ್ತು ಸರ್. ಅದನ್ನ ಅವ್ರ ಬಾಯಲ್ಲೇ ಕೇಳಿ. ನಿಮ್ ಸ್ಕೂಲ್ಗೆ ಹೋದ್ರಂತೆ, ಅಲ್ಲಿ ಏನ್ ನಡೀತು ಅಂತ ನಮ್ಮ ಟೀಮ್ ಅವ್ರು ಹೇಳ್ತಾರೆ, ರಿಸರ್ಚ್ ಟೀಮ್ ಅವರು. ದಯವಿಟ್ಟು ಕೇಳಿ ಸರ್. ನಮಸ್ಕಾರ ಅರ್ಜುನ್ ಸರ್, ನನ್ನ ಹೆಸರು ಅಕ್ಷಯ್ ಅಂತ. ವೀಕೆಂಡ್ ವಿತ್ ರಮೇಶ್ ರಿಸರ್ಚ್ ಟೀಮಿಂದ ಮಾತಾಡ್ತಾ ಇದ್ದೀನಿ. ನಮ್ಮ ಡೈರೆಕ್ಟರ್ ಸರ್ ಈ ಸಲ ಗೆಸ್ಟ್ ಅರ್ಜುನ್ ಜನ್ಯ ಅವರು ನೀನು ಅವ್ರ ಸ್ಕೂಲ್ಗಳ ಬಗ್ಗೆ ರಿಸರ್ಚ್ ಮಾಡಬೇಕು ಅಂತಂದ್ರು ಸರ್. ನಮ್ಮ ರಿಸರ್ಚಲ್ಲಿ ಗೊತ್ತಾಯಿತು ನೀವು LKG UKG ಓದಿದ್ದು ಮಿಲಿಟ್ರಿ ಸ್ಕೂಲಲ್ಲಿ ಅಂತ. ಮಿಲಿಟ್ರಿ ಸ್ಕೂಲ್ ಮುಂದೆ ಹೋದೆ ಸರ್. ಅಲ್ಲಿ ಸೆಕ್ಯೂರಿಟಿ ಹತ್ರ ಸರ್ ಅರ್ಜುನ್ ಜನ್ಯ ಅವ್ರ ಬಗ್ಗೆ ನಾವು ಇಲ್ಲಿ ಶೂಟ್ ಮಾಡಬೇಕಿತ್ತು, ಪರ್ಮಿಷನ್ ಎಲ್ಲಿ ತಗೊಳ್ಳೋದು ಅಂತ ಕೇಳಿದ್ರೆ ಅವನು ಶೂಟ್ ಮಾಡಕ್ಕೆ ಗನ್ನೇ ತೆಗೆದ್ಬಿಟ್ಟ ಸರ್. ಗನ್ ತಗೊಂಡು ಆಗೇ ಜಾವ್ ಅಂದ್ಬಿಟ್ಟ. ನಾನು ಅದಕ್ಕೆ ಹಂಗೆ ಬಂದ್ಬಿಟ್ಟೆ ಸರ್, ಭಯ ಪಟ್ಕೊಂಡು. ನೆಕ್ಸ್ಟ್ ಪ್ರೈಮರಿ ಸ್ಕೂಲ್ಗೆ ಹೋಗೋಣ, ಅಲ್ಲಾದ್ರೆ ಒಳ್ಳೆ ಕಂಟೆಂಟ್ ಪಕ್ಕ ಅಂತ ಅಂದ್ಬಿಟ್ಟು ಗುಲಾಬಿ ಸ್ಕೂಲ್ ಕಡೆ ನಡಿ ಅಂತ ನಮ್ಮ ಡ್ರೈವರ್ಗೆ ಹೇಳಿದೆ ಸರ್. ಅಲ್ಲಿ ರಿಜಿಸ್ಟರ್ ಸಿಕ್ತು. ರಿಜಿಸ್ಟ್ರಲ್ಲಿ ಲೋಕೇಶ್ ಕುಮಾರ್ ಅಂತ ಇತ್ತು. ಆಮೇಲೆ ನೀವು ಪಾಠ ಮಾಡಿರೋ ಟೀಚರ್ಗಳು ನಿಮ್ಮ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ ಅಂತ ಹೋದೆ ಸರ್. ಗುಲಾಬಿ ಸ್ಕೂಲಲ್ಲಿ ನಾನು ಜಯ ಮಿಸ್ ಸರಿಗಮಪ ಪ್ರೋಗ್ರಾಮ್ನ ಪ್ರತಿ ಭಾನುವಾರ ಶನಿವಾರ ನೋಡ್ತಾ ಇದ್ದೀನಿ ತಪ್ಪದೆ. ನಿಮ್ಮನ್ನು ನೋಡ್ತಾ ಇದ್ವಿ, ಇಷ್ಟಪಡ್ತಿದ್ವಿ, ಆದರೂ ನೀವೇ ನಮ್ಮ ಸ್ಟೂಡೆಂಟ್ ಅಂತ ಗೊತ್ತಾಗಿದ್ದು ನಿನ್ನೆನೆ. ನಾನು ಇಲ್ಲ ಮೇಡಮ್, ನೆನಪು ಮಾಡ್ಕೊಳ್ಳಿ ಅಂತ ತುಂಬಾನೇ ಪ್ರಯತ್ನ ಪಟ್ಟೆ ಸರ್. ಅವ್ರಿಗಂತೂ ನೆನಪಂತೂ ಸ್ವಲ್ಪನೂ ಬರಲಿಲ್ಲ. ಸರಿ ಇಲ್ಲಿ ರಿಜಿಸ್ಟರ್ ಬಿಟ್ಟು ಬೇರೆ ಏನು ಗೀಟಲ್ಲ. ಹೈಸ್ಕೂಲ್ ಆದರೆ ಪಕ್ಕ ಹೈಲೈಟ್ ಆಗಿರ್ತಾರೆ, ಕಂಟೆಂಟ್ ಪಕ್ಕ ಅಂತ ಅಂದ್ಕೊಂಡು ಶೇಷಾದ್ರಿಪುರಂ ಸ್ಕೂಲ್ ನಡೆದೆ ಸರ್. ನಾನು ಕನ್ನಡ ಪಾಠವನ್ನು ಮಾಡ್ತಾ ಇದ್ದೆ. ಬಹುಶಃ ಎಲ್ಲ ವಿದ್ಯಾರ್ಥಿಗಳು ನನ್ನಿಂದ ಏಟ್ ತಿಂದಿದ್ದಾರೆ. ಬಹುಶಃ ನೀನು ಕೂಡ ಏಟ್ ತಿಂದಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಹಿಂದಿನ ದಿನಗಳು ನಮಗೆ ಅಷ್ಟು ಜ್ಞಾಪಕ ಇಲ್ಲದೆ ಇರುವ ಕಾರಣದಿಂದಾಗಿ ಗೊತ್ತಾಗಲಿಲ್ಲ. ಇಷ್ಟೆಲ್ಲ ರಿಸರ್ಚ್ ಮಾಡಿದ್ಮೇಲೆ ಕೊನೆಯದಾಗಿ ನಂಗೊಂದು ಡೌಟು ಸರ್. ನಿಜವಾಗ್ಲೂ ನೀವು ಸ್ಕೂಲಿಗೆ ಹೋಗ್ತಿದ್ರಾ ಇಲ್ವಾ ಸರ್? ಸೊ ದಯವಿಟ್ಟು ನಮ್ಮ ರಿಸರ್ಚ್ ಟೀಮ್ನ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ಸರ್. ಎಲ್ಲ ಸಾಧಕರು ಟೀಚರ್ ನನಗೆ ಇನ್ನೂ ಚೆನ್ನಾಗಿ ನೆನಪ ಇದೆ, ಅವ್ನು ಅಷ್ಟು ತುಂಟಾಡ್ತಿದ್ದ ಅಂತೆಲ್ಲ ಹೇಳೋರು ಸರ್. ಇದೇನು ಸರ್ ಇದು ಈ ತರ ಆಂಟಿ ಕ್ಲೈಮಸ್ ಆಗೋಯ್ತು ನಮಗೆ ಸರ್. ಮಿಲಿಟರಿ ಸ್ಕೂಲ್ದು ನನಗೆ ನೆನಪಿಲ್ಲ, ಇವ್ರು ಹೇಳ್ದಂಗೆ ನಿಮಗೂ ನೆನಪಿಲ್ಲ, ಟೀಚರ್ಗೂ ನೆನಪಿಲ್ಲ. ಇನ್ನೊಂದು, ನಾನು ಬಹಳ ನಿಗೂಢ ವ್ಯಕ್ತಿ ಇದೀನಿ ಇರಲ್ಲ. ನಿಗೂಢ ವ್ಯಕ್ತಿ, ಅವನ್ ಇದಾನೆ ಇಲ್ವಾ ಇಲ್ಲ ಆತರ ಹೈಲೈಟ್ ಅಲ್ಲಿ ಇರಲ್ಲ. ಪಕ್ಕಾ ಪ್ರೂಫ್ ಒಂದ್ ಸಿಕ್ಕಿದೆ ಅಂದ್ರೆ ನೀವು ಸ್ಕೂಲ್ ಹೋಗಿದ್ದೀರಾ ಗ್ಯಾರಂಟಿ ಸರ್. ಆ ಪ್ರೂಫ್ ಏನಿರ್ಬೋದು ತೋರಿಸ್ತೀವಿ ನೋಡಿ. ಮಗ ಸದ್ಯ ಏನಾದ್ರು ಬಂದ ಸ್ಕೂಲ್ ಒಂದು ಪ್ರೂಫ್ ಇದೆ ಸ್ಕೂಲ್ಗೆ ಹೋದ್ರಿ ಅಂತ. ಎಸ್ ಪ್ಲೀಸ್ ಕಮ್, ವೆಲ್ಕಮ್. ಎಷ್ಟು ಲೋಕು ಸೈಲೆಂಟ್ ಇದಾನೋ, ಏನಾನ ಒಂಚೂರು ಟೆಂಪ್ಟ್ ಆದ್ರೆ ಅವ್ನು ನೋಡಷ್ಟು ಸೈಲೆಂಟ್ ನೀವು ಅನ್ಕೊಳ್ಳಂಗಿಲ್ಲ. ಅವ್ನು ಅಷ್ಟೇ ವೈಲೆಂಟ್. ಸ್ವಲ್ಪ ವಿವರವಾಗಿ ಹೇಳಿ. ಹೇಗೆ ವಿವರವಾಗಿ ಅಂದ್ರೆ, ಇದೇ ಟೈಮ್ ಒಂದ್ಸರಿ ಹಿಂಗೆ ಕ್ರಿಕೆಟ್ ಆಡ್ಬೇಕಾರೆ ಸೈಲೆಂಟ್ ಹಿಂಗೆ ಆಗ್ತಿತ್ತು. ಮಾತುಕತೆ ಕ್ರಿಕೆಟ್ ಮೇಲೆ ಗಲಾಟೆ ಇದ್ದಿದ್ದೆ, ನಿಮ್ಗೆ ಗೊತ್ತಿರೋದು. ಆ ಎಕ್ಸ್ಟೆಂಟ್ ಎಲ್ಲಿವರೆಗೂ ಹೋಯ್ತು ಅಂದ್ರೆ ಮಾತಲ್ಲಿ ಆಡ್ತಿದ್ದ, ಸೈಲೆಂಟ್ ಆಗಿದೆ, ಎಲ್ಲ ಸೈಡಲ್ಲಿ ಬಂದ ವಿಕೆಟ್ ತಂದ್ಬಿಟ್ಟು ಬಾಯಿ ಅಂತ ಹೊಡೆದೇ ಬಿಟ್ಟ. ಅದು ಯಾವ ಎಕ್ಸ್ಟೆಂಟ್ ಹೋಯ್ತು ಅಂದ್ರೆ ಗಲಾಟೆ ಅದು ಹೇಳ್ಕೊಳಗಿಲ್ಲ. ಎಷ್ಟು ಒಂದು 150-200 ಜನ ಬಂದ್ಬಿಟ್ರು. ಆ ರೀತಿ ಬಂದಾಗೆಲ್ಲ ಯಾರಿಗೂ ಎದ್ರಿಲ್ಲ ಸರ್. ಎಂತೆಂತ ಅವ್ರು ಈಗ ಅಂಡರ್ವರ್ಲ್ಡ್ ಅಲ್ಲಿ ಯಾರ್ಯಾರು ಇದಾರೋ ಅವ್ರ ಹೆಸರೆಲ್ಲ ಹೇಳ್ಬಾರ್ದಿಲ್ಲ. ಅವರೆಲ್ಲ ಬಂದ್ರು ಕೂಡ ಯಾರಿಗೂ ಕೇರ್ ಮಾಡಿಲ್ಲ. ಆ ವಯಸ್ಸು ಅವಾಗ ಕ್ರಿಕೆಟ್ ಆಡ್ಬೇಕಾದ್ರೆ ಒಬ್ರು ಇದ್ರು, ಮಧು ಅಂತ ಅನ್ಸುತ್ತೆ. ಮಧು ಅಂದ್ಬಿಟ್ಟು ಸ್ಕೂಲಲ್ಲ, ನಾನ್ ಯಾರಿಗೂ ಗೊತ್ತೇ ಇಲ್ಲ. ನನ್ನ ಹೈಟು ಇಷ್ಟೇ, ನೋಡಿದ್ರೆ ಚಿಕ್ಕ ಮಗು ತರ ಇದ್ದಾನೆ ಅಂತ ಇನ್ನೂ ಫೀಲ್ ಇರೋದು ಎಲ್ಲರಿಗೂ. ಅವ್ನು ನೋಡಿದ್ರೆ ಎಲ್ಲರೂ ಹೆದರ್ಕೋತಾ ಇರೋರು. ಅವನ್ನೆಲ್ಲರಿಗೂ ಎದುರಿಸ್ಕೊಂಡು ಹಂಗೆ ಮಾತಾಡ್ಕೊಂಡು ಇದು ಮಾಡಿ ನನಗೆ ಕೆಣಕಿದ್ರೆ ಆಗಲ್ಲ. ಈ ಅವಮಾನ ಮಾಡೋದು ಅದೆಲ್ಲ ನನಗೆ ಆಗೋದಿಲ್ಲ. ನಾನು ನೋಡೋಷ್ಟು ನೋಡ್ತಿದ್ದೆ. ಒಂದ್ಸತಿ ಏನು ಮಾಡ್ದೆ, ಕ್ರಿಕೆಟ್ ಆಡ್ಬೇಕಾದ್ರೆ ಬಂದು ತಲೆ ಮೇಲೆ ಟಪಾರ್ ಅಂತ ಹೊಡೆದ್ಬಿಟ್ಟ.
ನನಗೆ ಇಲ್ಲೆಲ್ಲ ಹೊಡೆದ್ರೆ ಅದೆಲ್ಲ ಇರಿಟೇಷನ್. ಸಡನ್ ಆಗಿ ಅಲ್ಲಿ ಇದ್ದಿದ್ದು ವಿಕೆಟ್ ತಗೊಂಡ್ ಹೊಡೆದೆ. ಅವನ್ ಹೊಡೆದಿದ ತಕ್ಷಣ ಫುಲ್ ಕಾಲೇಜು ಏನ್ ಗುರು ಅಷ್ಟು ದೊಡ್ಡ ಪಂಟ್ರಿಗೆ ಹೊಡೆದ್ಬಿಟ್ಟ ಇವನು ಇಷ್ಟ ಅವನೇ ಅಂತ. ನಾನು ಹೊಡೆದ್ಬಿಟ್ಟೆ. ಹೊಡೆದ್ಮೇಲೆ ಅವನು ಈಗ ನೆನ್ಸ್ಕೊಂಡು ನಗು ಬರ್ತದೆ. ಅವ್ನು ಅಷ್ಟು ದೊಡ್ಡ ಪಂಟ್ರ್ ಅಂತೆ, ನಾನು ಇಷ್ಟಿದ್ದೀನಿ, ಅವ್ನು ನನ್ನ ನೋಡಿಯಕ್ಕೆ ಒಂದಷ್ಟು ಜನ ಕರ್ಕೊಂಬಂದಿದ್ದ. ಅವ್ರು ಬಂದ್ರೆ ಇವರೆಲ್ಲ ನನ್ನ ಫ್ರೆಂಡ್ಸ್ ಇದ್ರೆ ಸುಮ್ಮನೆ ಅಂತ. ನನಗೆ ಭಯಾಗಿಯೇ ಇಲ್ಲ, ಯಾರು ಬರ್ತಾರೆ ಬರಲಿ ನಾನು ಹೋಗ್ತೀನಿ ಅಂತ. ನಾನು ಅವರೆಲ್ಲ ಏನೋ ಇಷ್ಟವನ್ನ ಇಷ್ಟೇ ಆಡ್ತಾನೆ, ಒಂದು 2 ಬಿಡ್ರ ಅವನಿಗೆ ಯಾರ್ಯಾರೋ ಶ್ರೀರಾಮ್ಪುರದಿಂದ ಪೈಪ್ ಲೈನಿಂದ ಯಾರ್ಯಾರೋ ಬರೋರು. ಇವ್ನು ನೋಡಿದ್ರೆ ಹೊಡೆಯೋಕ್ಕೆ ಮನ್ಸು ಬರೋಲ್ಲ, ಇಷ್ಟೆಲ್ಲ ಮಾತಾಡ್ತಾನಲ್ಲ ಏನು ಅನ್ನೋರು. ನಾನು ಏನು ಮಾಡ್ತೇವೆ ಏನು ಹಿಂಗೆ ಹೋಗ್ತೀನಿ. ಏನು ಸರ್ ಅಷ್ಟು ವೈಲೆಂಟ್ ಮ್ಯಾನ್ ಅಂತ ಗೊತ್ತೇ ಇಲ್ಲ ಸರ್. ಸೋ ನೈಸ್. ಎನಿವೆ ಥ್ಯಾಂಕ್ ಯು ವೆರಿ ಮಚ್. ರೈಟ್ ಅರ್ಜುನ್ ಅವರೇ, ನಂತರ ಈ ಕಾಲೇಜ್ ಹೋದ್ಮೇಲೆ ಇನ್ನೊಂದು ಥರ ಹವಾ ಮೇಂಟೈನ್ ಮಾಡ್ತಿದ್ದೀರಂತಲ್ಲ ಸರ್ ನೀವು? ಕಾಲೇಜಲ್ಲಿ ಏನಾಯ್ತು ಸರ್? ಇವಾಗ ಇವ್ರು ಹೇಳಿದ್ರಲ್ಲ, ಈ ಟೈಮಲ್ಲಿ ಸ್ವಲ್ಪ ವೈಲೆನ್ಸು ಆ ಕೋಪ ಎಲ್ಲ ಇತ್ತು. ನಾನು ಮ್ಯೂಸಿಕ್ ಕಡೆ ವಾಲ್ ಇದ್ದು 10th ಆದ್ಮೇಲೆ. ಸರಿ. ಸೊ ಅದು ಹೋಗಿದ ತಕ್ಷಣ ನಾನು ಟೋಟಲ್ ಆಗಿ ಸೈಲೆಂಟ್, ಅಂದರೆ ಒಂದು ವಿಭೂತಿ ಇಟ್ಕೊಂಡು ಯಾರ ಸವಾಸನೂ ಇಲ್ಲದೆ ಸೈಲೆಂಟ್ ಇರ್ತಿದ್ದೆ. ಬಟ್ ಆಗ್ಲೂ ಕಾಲೇಜಲ್ಲಿ ಅದೊಂದು ಒಳಗಡೆ ಇರುತ್ತಲ್ಲ, ನನಗೆ ಎಲ್ಲರ ಮುಂದೆ ಅವಮಾನ ಮಾಡೋದು, ಅದು ಒಬ್ಬನೇ ನಿಲ್ಸಿ ಬೈಯೋದು, ಇದೆಲ್ಲ ಅವಾಗ ಆಗೋದಿಲ್ಲ. ಕಾಲೇಜ್ಗೆ ನಾವು ಅಮ್ಮನ ಫೋರ್ಸಿಂದ PCMC ಅಂತ ಕಂಪ್ಯೂಟರ್ಸ್ ತೊಗೊಂಡ್ರೆ ಮ್ಯೂಸಿಕ್ಕಿಗೆ ಹೆಲ್ಪ್ ಆಗುತ್ತೆ ಅಂತ ದೊಡ್ಡದಾಗಿ ತೊಗೊಂಡೆ. ಆ PCMCನಲ್ಲಿ ABCD ನಾನು ಓದಿಲ್ಲ ಸರ್, ನನಗೆ ಏನೂ ಗೊತ್ತಿಲ್ಲ. ಅಲ್ಲಿ ಹೋಗಿದ ತಕ್ಷಣ ಕಾಸ್ ಟೀಟಾ ಸೈನ್ ಟೀಟಾ ಅಂತ ಏನೇನೋ ಹೇಳ್ತಾವ್ರೆ. ನಾನು 10th ನನಗೆ ಏನು ಇದೆಲ್ಲ ಗೊತ್ತೇ ಇಲ್ವಲ್ಲ ಅಂತ. ಸರಿ ಅಂತ ಅಲ್ಲೇನು ಮಾಡ್ತಿದ್ದೆ, ಬುಕ್ಕಲ್ಲಿ ಸ್ಟಾಫ್ ನೋಟೇಷನ್ ಪ್ರಾಕ್ಟೀಸ್ ಮಾಡೋದು ಅದು ಇದು ಮಾಡ್ತಿದ್ದೆ. ಅದು ನೋಡ್ಬಿಟ್ಟು ಅಲ್ಲಿದ್ದೊಬ್ರು ಲೆಕ್ಚರರು ಹಿಂಗೆ ಬೈದ್ಬಿಟ್ರು ಎಲ್ಲರ ಮುಂದೆ ಅನ್ಸಿದೆ ಲ್ಯಾಬ್ರೇಟ್ರಿಲಿ. ನಾನು ಕೋಪ ಬಂದ್ಬಿಟ್ಟು, ನೋಡಿ ನನಗೆ ನಿಮ್ಮ ಕಾಲೇಜಲ್ಲಿ ಓದೋಕ್ಕೆ ಇಷ್ಟ ಇಲ್ಲ, ನೀವು ನಾನು ಜೋರ ಮಾತಾಡ್ಬಿಡಿ, TC ಕೊಟ್ಬಿಡಿ, ನಾನು ಹೋಗ್ತೀನಿ. ಅವರು ವಾಟ್ TC ಫುಲ್ ಶಾಕ್ ಆಗಿ ನೋಡ್ರು. ಅದು ಪ್ರಿನ್ಸಿಪಲ್ ಅವ್ರಿಗೂ ಹೋಗ್ಬಿಡ್ತು. ಪ್ರಿನ್ಸಿಪಲ್ ಏನಪ್ಪ TC ಕೇಳಿ, ಏನಕ್ಕೆ TC ಅಂದರೆ ಐ ಡೋಂಟ್ ಲೈಕ್ ಟು ಸ್ಟಡಿ ಇನ್ ಯುವರ್ ಕಾಲೇಜ್ ಅಂತ. ನಾನು ಡೋಂಟ್ ಲೈಕ್ ಟು ಸ್ಟಡಿ ಇನ್ ಯುವರ್ ಕಾಲೇಜ್ ರಾಸ್ಕಲ್, ಹೌ ಡೇರ್ ಯು ಟೆಲ್ ಅಂತ ಲೆಟರ್ ಬರ್ಕೊಡು ಅಂದರು. ಲೆಟ್ರಲ್ಲೂ ಹಂಗೆ ಬರ್ದೆ, ಆಸ್ ಐ ಡೋಂಟ್ ಲೈಕ್ ಟು ಸ್ಟಡಿ ಇನ್ ದಿಸ್ ಕಾಲೇಜ್ ಪ್ಲೀಸ್ ಗಿವ್ ಮಿ TC ಅಂತ. ಸೊ ಕೊಟ್ಟೆ ಬಿಟ್ರಾ? ಗೊತ್ತಿಲ್ಲ ನನಗೆ ಹಿಂಗೆಲ್ಲ ಮಾಡಬಾರ್ದು ಅಂತ. ಅವ್ರು ಓದ್ಬಿಟ್ಟು ಇಂಥ ಸ್ಟೂಡೆಂಟ್ಸ್ ಬೇಡ ಅಂತ TC ಕೊಟ್ಬಿಟ್ರು. ಬಟ್ ಅವ್ರದ್ದು ಗ್ರೇಟ್ನೆಸ್ ಏನಂದ್ರೆ, ಅವಾಗ ಕ್ಯಾರೆಕ್ಟರ್ ಬ್ಯಾಡ್ ಗಿಡ್ ಅಂತ ಬರ್ದಿಲ್ಲ, ಅದರಲ್ಲೂ ಗುಡ್ ಅಂತಾನೆ ಬರ್ದಿ ಕಳಿಸಿದ್ರು. ರೈಟ್. ನಿಮ್ಮ ಸಹ ವಿದ್ಯಾರ್ಥಿಗಳು ಏನು ಹೇಳಿದ್ದಾರೆ ಕೇಳಿ. ಹಾಯ್ ಅರ್ಜುನ್. ಹಾಯ್ ಲೋಕಿ. ಹಾಯ್ ಜೋನ್. ಹಲೋ ಪಾರ್ಟ್ನರ್. ನಾವು ಕ್ಲಾಸಸ್ಗೆ ಅಟೆಂಡ್ ಮಾಡ್ತಾ ಇದ್ವೋ ಇಲ್ವೋ, ಎಲ್ಲ ಫ್ರೆಂಡ್ಸ್ ಮೀಟ್ ಮಾಡೋದಕ್ಕಂತೂ ನಾವು ಅಲ್ಲೊಂದು ನಮ್ಮ ಕಾಲೇಜ್ ಎಂಡಲ್ಲಿ ಒಂದು ಅಡ್ಡ ಅಂತ ಒಂದಿತ್ತು, ಅಲ್ಲೆಲ್ಲರನ್ನು ಹೋಗಿ ಅಸೆಂಬಲ್ ಆಗ್ತಾ ಇದ್ವು. ನಿಮ್ ಡವ್ ವಿಜಿ ನೆನೆಸ್ಕೊಂಡು ನಾವು ನಗೀತಾ ಇರ್ತೀರಿ. ನಾವ್ ಹೇಳ್ತಾ ಇದ್ರಿ ಕಾರ್ ಎತ್ಕೊಂಡು ಹೋಗ್ಬೇಡ ಕಣ, ಅದ್ರ ಪಕ್ಕದಲ್ಲಿ ನಿಂತ್ಕೊಂಬೇಡ ಅಂತ. ಕೊನೆಗೆ ಆ ಹುಡುಗಿ ನಿನ್ನ ಡ್ರೈವರ್ ಅಂತ ಅನ್ಕೊಂಡ್ಬಿಟ್ಟಿರಲ್ಲ. ಅವ್ರಿಗೆ ಎಲ್ಲಿದೆ ಗೊತ್ತಿಲ್ಲ, ಬಟ್ ಇವತ್ತು ಅನ್ಕೊಂಡಿರ್ತಾ ಇರ್ತಾಳೆ. ಬಾಟ್ನಿ ಮೇಡಮ್ ಮೇಲೆ ಬಾಲ್ ಬಿದ್ದಿದ್ದು ಈಚೆ ಕಡೆ, ನಿಂದದ್ರಲ್ಲಿ ಏನೂ ತಪ್ಪಿರಲಿಲ್ಲ, ಆದ್ರೂ ನಿನ್ನೇ ಹೇಳ್ಕೊಂಡೋದು. ನಾವೆಲ್ಲ ಬಚಾವ್ ಆಗ್ಬಿಟ್ರಿ, ನಿನ್ನೆ ಹೇಳ್ಕೊಂಡು ಹೋಗ್ಬಿಟ್ಟು ನಿನಗೆ TC ಕೊಟ್ಟರು. TC ಬರ್ಕೊಡೋ ಅಂದಿದ ತಕ್ಷಣ ನೀನು ಐ ಡೋಂಟ್ ವಾಂಟ್ ಟು ಸ್ಟಡಿ ಇನ್ ದಿಸ್ ಕಾಲೇಜ್ ಅಂತ ಶೇಷಾದ್ರಿಪುರಮಲ್ಲಿ ಬರ್ಕೊಟ್ಟಿದ್ದಾಗ ಆ ಪ್ರಿನ್ಸಿಪಲ್ ನಿನಗೆ ಸರಿಯಾಗಿ ಬಿಟ್ಟು ರಾಸ್ಕಲ್ ಕಾಲೇಜ್ಗೆ ಆಗಿದೆ, ಕಾಲೇಜ್ ಚೆನ್ನಾಗಿದೆ, ನೀನು ಸರಿಯಾಗಿ ಓದ ಅಂದರೆ ಕಾಲೇಜೇ ಸರಿ ಇಲ್ಲ ಅಂತ ಬರ್ಕೊಡ್ತಾ ಇದೆಯಾ ಅಂದ್ಬಿಟ್ಟು ನಿನಗೆ TC ಕೊಟ್ಟು ಕಳಿಸಿದ್ದು. ಅದೆಲ್ಲ ನಾನು ಯಾವತ್ತೂ ಮರೆಯೋದಕ್ಕೇನೆ ಆಗಲ್ಲ. ವೆಲ್ಕಮ್ ಬನ್ನಿ ವೆಲ್ಕಮ್. ಅಯ್ಯೋ ಎಲ್ಲ ಹೆಂಗಾಗ್ಬಿಟ್ಟಿದ್ದೀರೋ. ನನಗೆ ಯಾರು ಇವರಿಬ್ರು ಅಂಕಲ್ಗಳು ಬರ್ತಾರಲ್ಲ ಗೊತ್ತಿಲ್ಲ ಅಂತ. ಇವನ್ ಗೊತ್ತು ಅವನ್ ಗೊತ್ತು, ಇವನಂತೂ ಗುರ್ತ ಹಿಡಿಯಕ್ಕಾಗಿಲ್ಲ. ಹಿಂಗಿದ್ಯಪ್ಪ. ಹಳೆ ಫ್ರೆಂಡ್ಸು 15 ವರ್ಷ ಆದ್ಮೇಲೆ ಸಿಕ್ಕಿದ್ರಾ? ಎಸ್, ಓವರ್ ಟು ಯು. ಅಪ್ಪ ಇವರಿಂದ ಒಳ್ಳೆ ಇನ್ಫಾರ್ಮೇಶನ್ ಸಿಗಲ್ಲ, ಅದಕ್ಕೆ ಕರ್ಸಿರೋದು. ಒಳ್ಳೆ ಇನ್ಫಾರ್ಮೇಶನ್ ತುಂಬಾ ಜನ ಇದ್ರು, ಅವ್ರೆಲ್ಲ ಬೇಡ ಅಂತೇಳಿ ಇವ್ರನ್ನ ಕರ್ಕೊಂಡ್ ಬಂದಿದೀವಿ. ಸುಮಾರು ಇನ್ಫಾರ್ಮೇಶನ್ ಇದೆ ಸರ್. ದಯವಿಟ್ಟು ಅದೇನೋ ಒಂದು ಕತೆ ಹೇಳಿದ್ರಲ್ಲ ಸರ್, ಚೆನ್ನಾಗಿ ಸರ್ ಆ ಕತೆ. ಅದೇನ್ ಸರ್ ಅದು? ಏನೋ ಡವ್ ಅಂತ ಕೇಳಿಸಲ್ಲ ಸರ್. ನಮ್ಮ ಲೋಕಿ ಯಾವ ತರ ಅಂದ್ರೆ, ಅವನು ಯಾವಾಗೂ ಮ್ಯೂಸಿಕ್ ಅಲ್ಲಿ ತೇಲ್ತಾ ಇರೋನು. ಕೂತ್ಕೊಳ್ಳಿ ಸರ್. ಒಳ್ಳೆ ವಿಷಯ ಇಲ್ಲ ನಾನು ಇಲ್ಲಿ. ಸರ್ ನಮ್ದು ಅಟೆಂಡೆನ್ಸ್ ಇದ್ದಿದ್ದು 32 days ಇನ್ ಅ ಇಯರ್.
ಕಂಗ್ರ್ಯಾಚುಲೇಷನ್ಸ್, ಕೀಪ್ ಇಟ್ ಅಪ್. ಹೇಳಿ. ನಾವು 4 ಜನ ತುಂಬಾ ಕ್ಲೋಸು ನಮ್ಮ ಕಾಲೇಜಲ್ಲಿ. ಸುಮ್ಮನೆ ಹಿಂಗೆ ನಡ್ಕೊಂಡು ಹೋಗ್ತಾ ಇರೀ, ಒಂದು ಹುಡುಗಿ ಮೇಲೆ ಸ್ವಲ್ಪ ದಿವಸ ಇವನಿಗೆ ಸ್ವಲ್ಪ ಕ್ರಶ್ ಇತ್ತು. ಸಡನ್ನಾಗಿ ಹಿಂಗೆ ಹೋಗ್ತಾ ಇರೋವಾಗ ರೋಜಾ ರೋಜಾ ನಾವು ಹುಡುಕೇರಿ, ಎಲ್ಲೋದ್ಲ ಹುಡುಗಿ ಎಲ್ಲಿ ಬಂದ್ಲೇನೋ ಅಂತ. ಸೊ ಬ್ಯಾಕ್ಗ್ರೌಂಡ್ ಸ್ಕೋರಿಂಗು, ಮ್ಯೂಸಿಕ್ಕು ಯಾವಾಗ ಒಂದು ಬಾಯಲ್ಲಿ ಇದ್ದೇ ಇರೋದು. ಆ ಹುಡುಗಿ ಮೇಲೆ ಇನ್ನೊಬ್ಬ ಕ್ರಶ್ ಇತ್ತು. ನಡ್ಕೊಂಡು ಹೋಗೋವಾಗ ಜೋಂಬೋಮ್ ಜುಂಬಾಮ್ ಅಂದರೆ ವಿಲನ್ ಬರೋ ಥರ ಮ್ಯೂಸಿಕ್ಕು. ಅಂದರೆ ನಾವು ಹುಡುಕೇರಿ, ಓ ನನ್ನ ಮಗ ಬರ್ತಾ ಇದ್ದಾನೆ, ಎಲ್ಲಿದ್ದಾನೆ ಅಂತೆಲ್ಲ ನೋಡ್ತಾ ಇರೋದು. ಬಟ್ ಮ್ಯೂಸಿಕ್ಕು ಬ್ಯಾಕ್ಗ್ರೌಂಡ್ ಯಾವಾಗೂ ಬಾಯಲ್ಲಿ ಇದ್ದೇ ಇರೋದು. ಸೋ ನೈಸ್ ಪಾರ್ಟ್ನರ್. ಆದರ್ಶದಲ್ಲಿ ವೆಲ್ ಟ್ಯೂನ್ಡ್ ಅವರು, ಆಲ್ವೇಸ್ ಫೋಕಸ್ಡ್. ಮ್ಯೂಸಿಕ್ಕು ಮತ್ತು ಓದು ಜೊತೆಲೇ ಹೋಗ್ತಿತ್ತು. ಸೊ ಅದು ದಟ್ ಈಸ್ ಅ ಪ್ಲೇಸ್ ವೇರ್ ಹಿ ಚೇಂಜ್. ಸ್ವಲ್ಪ ಜಾಸ್ತಿ ಮಾತಾಡ. ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಸರ್ ಪ್ಲೀಸ್. ಥ್ಯಾಂಕ್ ಯು ಆಲ್ ಸೋ ಸ್ವೀಟ್. ರೈಟ್, ಒಂದು ತುಂಬ ಸ್ಪಷ್ಟವಾಗಿ ಗೊತ್ತಾಗ್ತಿದೆ, ನೀವು ಬಹಳ ಸೈಲೆಂಟ್ ವಿದ್ಯಾರ್ಥಿ ಆಗಿದ್ರಿ ಆ್ಯಕ್ಚುಲಿ. ಹಾಗಾಗಿ ಯುವರ್ ಫೋಕಸ್ ವಾಸ್ ಆನ್ ಮ್ಯೂಸಿಕ್. ಅದಕ್ಕೆ ಕಾರಣ ಆಫ್ಕೋರ್ಸ್ ನಮ್ಗೆ ಗೊತ್ತಾಗಿದೆ ನಿಮ್ಮ ಅಮ್ಮನ ಮೂಲಕ. ಆ ಚಿಕ್ಕ ವಯಸ್ಸಲ್ಲಿ ನಡೆದಂಥ ಒಂದು ಘಟನೆ. ನೀವು 7ನೇ ಕ್ಲಾಸಲ್ಲಿ ಇರ್ತೀರಿ, ಆಗ ನಿಮ್ಮ ತಾಯಿ ಹೇಳ್ತಾ ಇದ್ರು. ಎಕ್ಸಾಕ್ಟಾಗಿ ಏನಾಯ್ತಮ್ಮ ಅವತ್ತು? ಒಂದು 7-7:30 ಇರ್ಬೋದು ಸರ್. ಮಲ್ಲೇಶ್ವರಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದರು. ನಾವು ಮನೆಯಲ್ಲಿ ಎಲ್ಲ ಅಡುಗೆ ಅವ್ರಿಗೆ ಏನು ಇಷ್ಟ ಇರುತ್ತೆ ಅದು ಮಾಡಿ ಇಟ್ಕೊಂಡು ಕಾಯ್ತಾ ಇದ್ದೆ. 7:30 ಆಯಿತು, 8:30 ಆಯಿತು, 9:30 ಆಯಿತು, ಹಾಫ್ ಆನ್ ಅವರಲ್ಲಿ ಬರ್ತೀನಿ ಅಂತ ಹೇಳಿ ಹೋದವರು. ಸುಮಾರು ಒಂದು 10-10:15 ಇರ್ಬೋದು. ಗಾರ್ಡನ್ ಇದ್ದರೆ ಆ ದಿನ ನನ್ನ ಸ್ನೇಹಿತೆ ಭಾರತಿ ಅಂತ ಹೇಳಿದ್ನಲ್ಲ, ಅವರು ಮತ್ತು ಅವ್ರ ಹಸ್ಬೆಂಡ್ ಇಬ್ಬರೂ ಗೇಟ್ ತಟ್ತಾ ಇದ್ದಾರೆ. ಫುಲ್ ಎಚ್ಚರಿಕೆ ಇಲ್ಲ. ಆಮೇಲೆ ಬೆಲ್ ಮಾಡಿದ್ಮೇಲೆ ಬಾಗಿಲು ತೆಗೆದ್ರೆ ಗೇಟ್ ಹತ್ರ ತುಂಬ ಜನ ನಿಂತಿದ್ದಾರೆ. ನಂಗೆ ಗೊತ್ತಾಗಲಿಲ್ಲ ಏನು ಅಂತ. ಆಮೇಲೆ ಭಾರತಿ ಬಂದು ಸಮಾಧಾನವಾಗಿರು ಅಂತಲೇ ಹೇಳ್ತಿದ್ದಾಳೆ ಹೊರತು ಈ ಥರ ಆಗಿದೆ ಅಂತ ನನಗೇನು ಹೇಳ್ತಾ ಇಲ್ಲ ಅವಳು. ಆಮೇಲೆ ಏನಾಯ್ತು ಭಾರತಿ ಏನಾಯ್ತು ಅಂತ 100 ಸಲ ಕೇಳಿದ್ರು ಅವಳು ಹೇಳ್ತಾ ಇಲ್ಲ. ಮಕ್ಕಳು ತಂದೆಗೇನೋ ಆಗಿದೆ ಅಂದ್ಬಿಟ್ಟು ಎದ್ದು ಹೋಗಿ ಎಲ್ಲ ನೋಡಿದ್ದಾರೆ. ಆ ಟೈಮಲ್ಲಿ ನಮ್ಮ ಮನೆ ಮುಂದೆನೇ ಆಗ್ಬಿಟ್ಟು ರಾತ್ರಿ 10-10:30 ಆ ದಿನ ನಾನೇನಾದೆ ಅಂತ ನನಗೆ ಗೊತ್ತಿಲ್ಲ. ನೆಕ್ಸ್ಟ್ ಡೇನೇ ಎಲ್ಲ ನನಗೆ ಗೊತ್ತಾಯಿತು. ಹೌ ಓಲ್ಡ್ ವರ್ ಯು ಅರ್ಜುನ್? ಇವರು 7ನೇ ಕ್ಲಾಸಲ್ಲಿ ಇದ್ದೀರಾ ನೀವು? ಐ ವಾಸ್ 13 years. 13. ನಮ್ಮ ತಂದೆ ಜೊತೆ ಯಾವಾಗ ಓಡಾಡ್ತಿದ್ದೆ ಆಗ ಒಂದು 2-3 ಆಕ್ಸಿಡೆಂಟ್ ನೋಡಿದ್ದೆ. ಆ ರೋಡೇ ಆ ಥರ ಹೈವೇ ಸರಿ ಇರಲಿಲ್ಲ. ಆಕ್ಸಿಡೆಂಟ್ ಎಲ್ಲ ನೋಡಿದ್ದೆ. ಮಳೆನಲ್ಲಿ ಯಾರು ಸೈಕಲಲ್ಲಿ ಹೋಗೋರ್ಗೆ ಹೊಡೆದ್ಬಿಟ್ಟು ಹೋಗಿರೋದು ಅದೆಲ್ಲ ನೋಡಿ ತುಂಬ ಒಂಥರ ಡಿಸ್ಟರ್ಬ್ಡ್ ಆಗಿತ್ತು ನನಗೆ. ಒಳಗಡೆ ಒಂದು ಭಯ. ನಮ್ಮ ತಂದೆ ಮನೆಗೆ ಬರೋವರೆಗೂ ಡೈಲಿ ಅವ್ರು ಮುಂಡಡಿಪಾಳ್ಯ ಅಂದರೆ ಹೆಬ್ಬಾಳ ಬರಬೇಕು. ಬರೋವರೆಗೂ ಡೈಲಿ ನಾನು ಆ ರೋಡ್ ಎಂಡಲ್ಲಿ ಹೋಗಿ ನಿಂತ್ಕೊಂಡು ಕಾಯ್ತಾ ಇರ್ತಿದ್ದೆ. ಒಂದು 7 o'clock ಹಂಗೆ ಹೋಗೋದು. ನಾನು ದೂರದಲ್ಲಿ ಯಾವುದೋ ಒಂದು SD ಲೈಟ್ ಕಾಣಿದ ತಕ್ಷಣ ನಮ್ಮ ತಂದೆ ಬಂದರು ಅಂತ ಖುಷಿ ಆಗೋದು. ಅಲ್ಲಿವರೆಗೂ ಏನೋ ಒಂಥರ ಭಯ, ಯಾಕಂದರೆ ಇದೆಲ್ಲ ನೋಡಿದ್ದೀನಿ, ಏನೋ ನನಗೆ ಗೊತ್ತಿಲ್ಲ ಏನಂತ. ಬಟ್ ಆವತ್ತಿನ ದಿನ ನಮ್ಮ ತಂದೆ ಹೋಗ್ಬೇಕಾದ್ರೆ ಬ್ಲೂ T-shirt ಹಾಕಿದ್ರು. ನಾನು ಹಠ ಮಾಡ್ತಾಯಿದ್ದೀನಿ, ನಾನು ಬರ್ತೀನಿ ಅಂತ. ನಮ್ಮ ತಂದೆ ಇವತ್ತೊಂದಿನ ಬೇಡ ಕಣೋ ಅಂದ್ಬಿಟ್ಟು ಒಂದು ತಬ್ಕೊಂಡು ಮುತ್ಕೊಟ್ರು. ಆ ಮೀಸೆ ಚುಚ್ಚಿದ್ದು ಇನ್ನೂ ಹಂಗೆ ನನಗೆ ಆ ಫೀಲ್ ಇದೆ. ಕೊಟ್ಬಿಟ್ಟು ನಮ್ಮ ಡೋರ್ ಹತ್ರ ನಿಂತ್ಕೊಂಡು ಹೀಗೆ ಟಾಟಾ ಮಾಡಿದ್ರು. ನನಗೆ ಅದು ನೋಡ್ಬೇಕಾದ್ರೇ ಸಡನ್ನಾಗಿ ತಲೆಯಲ್ಲಿ ನಿಜವಾಗ್ಲೂ ಹೇಳ್ತೇನೆ ಸರ್, ನನ್ನ ತಲೆಯಲ್ಲಿ ಇದೇ ನಮ್ಮ ತಂದೆ ಲಾಸ್ಟ್ ಟಾಟಾ. ಅಂದರೆ ಈಗ ನನಗೆ ಹಿಂಗೆ ಅಂದ್ಬಿಟ್ಟು ಹೋಗ್ತಾ ಇರೋದು, ನಾನು ಬರಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ನನಗೆ ಹಂಗೆ ಅನ್ಸಿದ ತಕ್ಷಣ ಯಾವಾಗಲೂ ನಾನು ಹೋಗಿ ಅಲ್ಲಿ ನಿಂತ್ಕೊಂಡು ಕಾಯ್ತಿದ್ದೆ. ಅವತ್ತು ಭಯಕ್ಕೆ ಮಲ್ಕೊಂಡಾಗ 9:15 ಅನಿಸುತ್ತೆ ಟೈಮು. ಆ ಟೈಮಲ್ಲಿ ನಮ್ಮಮ್ಮ ಬಂದ್ಬಿಟ್ಟು ಮಲಗಿರೋ ಹೀಗೆ, ನಿಮ್ಮಪ್ಪ ಎಲ್ಲೋ ಬಿದ್ದೋಗ್ಬಿಟ್ಟಿದಾರಂತೆ ಅಂತ ಅಷ್ಟೇ ಸರ್ ನನಗೆ ಕೇಳಿದ್ದು. ಅಲ್ಲಿಂದ ಓಡೋಗ್ಬಿಟ್ಟು ಮನೆ ಗೇಟಿಂದ ಓಡೋಗಿ ಜನ ಎಲ್ಲ ಇದ್ದರು. ಚಿಕ್ಕ ಹುಡುಗ ಅಂತ ಕೆಲವರು ಬೇಡ ಅಂದರು, ಇನ್ನು ಕೆಲವೇ ಅವ್ರ ಅಪ್ಪನೇ ಕಣೋ ಬಿಡ್ರೋ ಅಂತಂದು. ಆ ಜನನೆಲ್ಲ ಹಿಂಗೆ ತಳ್ಬಿಟ್ಟು ಹೋದರೆ ಬ್ರೌನ್ ಹೆಲ್ಮೆಟ್ ಹಾಕಿದ್ರು. ಫೇಸು ತುಂಬ ಚೆನ್ನಾಗಿದೆ, ಇಲ್ಲಿವರೆಗೂ ತುಂಬ ಚೆನ್ನಾಗಿದ್ದಾರೆ. ಅಂದರೆ ಹಿಂಗೆ ಇದ್ರ ಮೇಲೆ ಬೈಕ್ ಮೇಲೆ ಸುಮ್ಮನೆ ಹಿಂಗೆ ಮಲಗಿರಂಗಿದೆ. ಬೈಕ್ ಕೆಳಗಡೆ ಇದೆ, ಬೈಕ್ ಮೇಲೆ ಇವ್ರು ಹಿಂಗೆ ಮಲಗಿದ್ದಾರೆ. ನಾನು ಹೋಗ್ಬಿಟ್ಟು ಅಪ್ಪ ಹಿಂಗೆ ಅಂತ ಇದ್ದೀನಿ. ಹಿಂಗೆ ಅಂದ್ಕೊಂಡು ಕೈ ಹಿಂಗೆ ಕೆಳಗಡೆ ಬಂದು ಇಲ್ಲಿಂದ ಕೆಳಗಡೆ ಏನೂ ಇಲ್ಲ. ಇಲ್ಲಿ
ಅದೇ ಲಾಸ್ಟ್ ಸರ್. ಓಕೆ, ಆ ಮೆಮೊರಿಯಿಂದ ದೂರ ಬರೋಣ ನಾವು. ಬಿಫೋರ್ ದ್ಯಾಟ್ ನೀವು ಹೇಳಿದ್ರಿ, ಐ ಮೀನ್ ಹೋಗಕ್ಕೆ ಮುಂಚೆ ಅವರ ಮೀಸೆ ನಿಮಗೆ ಚುಸ್ತು ಅಂತ ಹೇಳಿದಲ್ಲ, ದ್ಯಾಟ್ ಇಸ್ ಸೊ ವಂಡರ್ಫುಲ್ ಮೂಮೆಂಟ್. ಲೆಟ್ಸ್ ಟಾಕ್ ಅಬೌಟ್ ದ ಫಾಂಡ್ ಮೆಮರೀಸ್. ಅದಕ್ಕೆ ಮುಂಚೆ ಅವ್ರು ಅದ್ಭುತವಾದ ಫೋಟೋಗ್ರಾಫರ್ ಅಂತೆ, ಅದ್ಭುತವಾಗಿ ಫೋಟೋಗ್ರಫಿ ಮಾಡೋರಂತೆ. ಇನ್ಫ್ಯಾಕ್ಟ್ ಅವ್ರು ಯೂಸ್ ಮಾಡಿದಂಥ ಕ್ಯಾಮ್ರಾ ಕೂಡ ನಮ್ಗೆ ಸಿಕ್ಕಿದೆ. ಎಸ್, ಅವ್ರ ಫೋಟೋಗ್ರಫಿ ಬಗ್ಗೆ ಹೇಳಿ. ಯಾವ ಥರ ಫೋಟೋಸ್ ತೆಗಿತಾ ಇದ್ರು? ನಿಮ್ದೆಲ್ಲ ಫೋಟೋಸ್ ತೆಗೆದಿರ್ಬೇಕು ಅವರು. ಇದು ಅವರೇ ಯೂಸ್ ಮಾಡಿರೋ ಕ್ಯಾಮ್ರಾ. ಕರೆಕ್ಟ್. ಕೂತ್ಕೊಳ್ಳಿ. ಆಯ್ತು. ಸಮ್ ವಾಟರ್ ಪ್ಲೀಸ್. ನೀರು ಕುಡಿಯೋರು. ಎಸ್ ಸರ್, ಫಾದರ್ ತುಂಬ ಒಳ್ಳೆ ಫೋಟೋಗ್ರಾಫರ್ ಅಂತ ಕೇಳ್ಪಟ್ವಿ. ಎಲ್ಲಿ ಮದುವೆ ಮನೆ ಫೋಟೋ ತೆಗಿಯಕ್ಕೆ ಹೋಗ್ಬೇಕಾದ್ರೆ ಅಥವಾ ಎಲ್ಲೇ ಹೋದ್ರೂ ನಾನು ಜೊತೆಲಿ ಹೋಗ್ತಿದ್ದೆ. ಆಮೇಲೆ ಫೋಟೋ ಪ್ರಿಂಟ್ ಮಾಡೋಕ್ಕೆ ಡಾರ್ಕ್ ರೂಮ್ ಒಳಗಡೆ ಹೋಗ್ತಿದ್ರು. ಎವ್ರಿ ಡೇ ಒಂದು 7 o'clock ಹಂಗೆ ಆ ಡಾರ್ಕ್ ರೂಮ್ ಒಳಗಡೆ ಹೋಗ್ತಿದ್ರು. ನನಗೆ ಆ ಡಾರ್ಕ್ ರೂಮ್ ಒಳಗಡೆ ಹೋಗೋಕೆ ಭಾಳ ಇಷ್ಟ. ನಾನು ಬರ್ತೀನಿ ಸರಿ ಬಾ ಅಂತ ಡಾರ್ಕ್ ರೂಮ್ ಒಳಗಡೆ ಹೋದಾಗ ಫುಲ್ ಲೈಟ್ಸ್ ಆಫ್ ಆಗುತ್ತೆ. ಆ ಕತ್ಲೆಯಲ್ಲಿ ಒಬ್ಬೊಬ್ಬರೇ ಅವ್ರು ಬರೀ ಸೌಂಡ್ ಕೇಳೋದು. ಆ ಲೈಟ್ ಆನ್ ಮಾಡಿದ್ರೆ ರಿಫ್ಲೆಕ್ಷನ್ ಬೀಳುತ್ತೆ. ಅದು ಪಾಸ್ಪೋರ್ಟ್ ಸೈಜ್ಗೆ ಸೆಟ್ ಮಾಡಬೇಕು. ಆ ಫೋಟೋನ ಅಲ್ಲಿ ಪೇಪರ್ ಇಟ್ಬಿಟ್ಟು ಇದೆಲ್ಲ ನೋಡ್ಕೋತಿದ್ದೆ. ಬಟ್ ಆ ಡಾರ್ಕ್ ರೂಮ್ ಒಳಗಡೆ ನಾನು ಹೋಗಿದ್ದು, ನನ್ನ ಲೈಫ್ ಡಾರ್ಕ್ ಆದಾಗ ಆ ಡಾರ್ಕ್ ರೂಮ್ ಒಂಥರ ಹೆಲ್ಪ್ ಮಾಡುತ್ತೆ ಸರ್. ಯಾಕಂದರೆ ನಮ್ಮ ತಂದೆ ಸಡನ್ನಾಗಿ ಇದಾಗಿದ್ದು. ನಮ್ಮದು ಸ್ಟುಡಿಯೋ ಇತ್ತು, ಲಕ್ಷ್ಮೀ ಸ್ಟುಡಿಯೋ ಅಂತ. ಆವಾಗಿನ ಕಾಲಕ್ಕೇ ಒಂದು ದಿನಕ್ಕೆ ಆ ಬುಕ್ಸಲ್ಲಿ ಇರ್ಬೋದು 600 to 800 rupees ಒಂದು ದಿನಕ್ಕೆ ಬಿಸ್ನೆಸ್ ಆಗ್ತಿತ್ತು 90s. ಆ ಸ್ಟುಡಿಯೋ ಸಡನ್ನಾಗಿ ನಮ್ಮ ತಂದೆ ಹೋದ್ಮೇಲೆ ಅದು ನೋಡ್ಕೊಳ್ಳೋರು ಯಾರು ಇಲ್ದಂಗೆ ಆಗೋಯ್ತು. ಅಲ್ಲಿ ಆಪರೇಟ್ ಮಾಡೋಕ್ಕೆ ಯಾರು ಇಲ್ಲ. ನನಗೆ ನಮ್ಮ ಅಣ್ಣನಿಗೇನು ಗೊತ್ತಿಲ್ಲ. ಇದು ನಮ್ಮ ತಂದೆ ಫೋಟೋ ತೆಗಿಬೇಕಾದ್ರೆ ಲೈಟ್ ಹಾಕಕ್ಕೆ ಹೇಳೋರು, ಲೈಟ್ ಹಾಕ್ತಿದ್ವಿ. ಆಗ ನೋಡ್ಕೊಂಡಿರೋದು ಅಷ್ಟೇ, ಹೆಂಗೆ ತೆಗಿತಾರೆ ಏನು ಅಂತ. ಅವನು ಟ್ರೈ ಮಾಡೋದು, ನಾನು ಟ್ರೈ ಮಾಡೋದು. ಬಂದದ್ದು ಕಸ್ಟಮರ್ಗೆ ಫೋಟೋ ತೆಗಿಯೋಕ್ಕೆ ಆ ಫೋಟೋ ವಿಚಿತ್ರವಾಗಿ ಬರೋದು. ನಮ್ಮ ತಂದೆ ಹೆಸರು ಮಾಡಿದ್ದಕ್ಕೆ ಬರ್ತಾ ಇದ್ದಿದ್ದು ಕಸ್ಟಮರ್ ಅಲ್ಲ, ಮಕ್ಕದ ಮೇಲೆ ಉಗಿದ್ಬಿಟ್ಟು ಹೋಗಿರೋದು ನೆನಪಿದೆ ನನಗೆ. ನೀವೆಲ್ಲ ನಿಮ್ಮ ತಂದೆ ಹೆಸರು ಹಾಳು ಮಾಡೋಕ್ಕೆ ಅಂತ ಉಟ್ಕೊಂಡಿದ್ರ, ನಿಮ್ಮ ತಂದೆ ಹೆಂಗೆ ತೆಗಿತಾಯಿದ್ರು ಫೋಟೋನೇನ್ರೋ ಅಂತ. ಇನ್ನು ಕೆಲವರು ನಮ್ಮ ಗೇಟ್ ಹತ್ರ ನಿಂತ್ಕೊಂಡು ಪರ್ಕೆನಲ್ಲಿ ಹೊಡಿತೀನಿ, ಯಾವನೋ ಫೋಟೋ ತೆಗೆದಿದ್ದು ಆಚೆ ಬರೋ ಅಂತ ಹೆಂಗಸರು ಹಿಂಗೆಲ್ಲ ಹೇಳಿದ್ದನ್ನು. ಯಾಕಂದರೆ ನಮಗೆ ಗೊತ್ತಿಲ್ಲ, ಹೇಳ್ಕೊಡ್ಬೇಕು ಅಂತ ಯಾರೂ ಇಲ್ಲ. ಹೇಳ್ಕೊಡೋಂಥವ್ರೆಲ್ಲ ಹಿಂಗೆ ಬಂದು ಬೈದ್ರಂತೆ ಇವತ್ತು ಏನು ಇಷ್ಟು ಕೆಟ್ಟರಾಗಿ ತಿದ್ದಿದ್ದೆ ಅಂತ ಅವ್ರು ಅಂದ್ರಂತೆ ಅಂತಾನೆ ಹೇಳಿದ್ರು ಹೊರತು ಇಲ್ಲ ಕಣೋ ಹಿಂಗೆ ಮಾಡೋದು ಹಂಗೆ ಮಾಡೋದು ಅಂತ ಯಾರು ಹೇಳ್ಕೊಟ್ಟಿಲ್ಲ. ನನಗೆ ಆವಾಗಿಂದನೇ ಇದು ನಮ್ಮ ತಂದೆ ಹೆಸರು ಹಾಳಾಗಬಾರ್ದು. ಏನೇ ಆದರೂ ನನ್ನ ಏಮ್ ಇರೋದು ಒಂದೇ, ನಮ್ಮ ತಂದೆ ಹೆಸರು ಉಳಿಸ್ಬೇಕು. ಅವರು ಹೆಂಗೆ ಹೆಸರು ಮಾಡಿ ಆ ಥರನೇ ನಾನು ಹೆಸರು ಮಾಡಬೇಕು. ಅವ್ರ ಹೆಸರು ಎಲ್ಲ ಕಡೆ ಆಚೆ ಬರಬೇಕು. ಯಾಕಂದರೆ ಪರ್ಕೇನಲ್ಲಿ ಹೊಡಿತೀನೋ ನಿನಗೆ ಅಂತ ಹೇಳಿದವರು. ಅವ್ರು ಹೆಂಗೆ ತೆಗಿತಾಯಿದ್ರು, ನೀವೆಲ್ಲ ಏನರೋ ಅನ್ನೋರು. ಅವ್ರು ಹೋದ್ಮೇಲೆ ಅಷ್ಟೇ ನೀವು ನಿಮ್ಮ ಫ್ಯಾಮಿಲಿ ಎಲ್ಲ ರೋಡಿಗೆ ಬಂದುಬಿಡುತ್ತೆ ಅಂತ ಹೇಳಿದವರು. ಸೊ ಆವಾಗೆಲ್ಲ ಮನಸ್ಸಲ್ಲಿ ನನಗೆ ಒಂದೇ ಓಡ್ತಾ ಇದ್ದಿದ್ದು, ನಮ್ಮ ತಂದೆ ಹೆಸರನ್ನ ಎತ್ತು ನಿಲ್ಲಿಸ್ಬೇಕು. ಹೆಂಗೆ ಮಾಡ್ತೀನಿ ಗೊತ್ತಿಲ್ಲ. ಆ ಟೈಮಲ್ಲಿ ನಮ್ಮ ತಂದೆ ಜೊತೆ ನೋಡಿದಂಥ ಕೊನೆ ಸಿನಿಮಾ ರೋಜಾ. ಆ ರೋಜಾ ಸಿನಿಮಾ ನೋಡ್ಬೇಕಾದ್ರೆ ನಮ್ಮ ತಂದೆ ಹೇಳಿದರು, ಯಾರು ರೆಹಮಾನ್ ಅಂತೆ ಮ್ಯೂಸಿಕ್ಕು, ಎಷ್ಟು ಚೆನ್ನಾಗಿ ಮಾಡಿದ್ದಾನೆ. ಇಷ್ಟು ದಿನ ಮಣಿರತ್ನಮ್ಗೆಲ್ಲ ಇಳೆಯರಾಜಾನೇ ಮಾಡ್ತಾಯಿದ್ದಿದ್ದು, ಇವನಾರು ಚಿಕ್ಕ ಹುಡುಗ ಅಂತ ಕಾರ್ ಓಡಿಸ್ಕೊಂಡು ಹೇಳಿದ್ದು ನನಗೆ ನೆನಪಿದೆ. ಅವ್ರು ಹೋಗ್ಬಿಟ್ಟ ಮೇಲೆ ಆ ಹಾಡುಗಳನ್ನ ಕೇಳ್ತಾ ಇದ್ವಿ. ನನಗೆ ಆವಾಗಿನ ಇದರಲ್ಲಿ ಈಗ ತೆರೆ ಜ್ಞಾಪಕಂ ತಾರೆ ನಾನೇ ತಾನೇ ಜ್ಞಾಪಕಂ ಅಂದರೆ ನಮ್ಮ ತಂದೆ ನೆನಪು ಬರ್ತಿದ್ರು. ಸೊ ಅದಕ್ಕೋಸ್ಕರ ಅದನ್ನು ಕೇಳ್ತಾ ಇದ್ದಾಗ ಆ ಕ್ಯಾಸೆಟ್ ಹಿಂಗೆ ತೆಗೆದು ನೋಡಿದ್ರೆ ಹಿಂದೆ ಯಾರು ರೆಹಮಾನ್ ಫೋಟೋ ಅದು ನೋಡಿದಾಗ ನಮ್ಮ ತಂದೆ ಹೇಳಿದ್ದು ಸುಮ್ಮನೆ ಫ್ಲ್ಯಾಶಿಂಗ್ ಹಿಂಗೇನೋ ಯಾರು ರೆಹಮಾನು ಗೊತ್ತಿಲ್ಲ ಏನಂತ. ಅದಾದಮೇಲೆ ಗೊತ್ತಿಲ್ಲದೆ ಅವ್ರದ್ದು ಒಂದೊಂದು ಆಲ್ಬಮ್ಮು ಕೇಳ್ತಾ ಮ್ಯೂಸಿಕ್ ನನ್ನ
ಮ್ಯೂಸಿಕ್ ಕಡೆ ಒಲವು ಹೋಯ್ತು ಸರ್. ಸೊ ಐ ಥಾಟ್ ನಾನು ಆದರೆ ಹಿಂಗಾಗಬೇಕು, ಹಿಂಗಾಗಬೇಕು, ನಾನು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು. ಮ್ಯೂಸಿಕ್ ಡೈರೆಕ್ಟರ್ ಆದರೆ ನಮ್ಮ ತಂದೆ ಹೆಸರು ಉಳಿಸ್ಬೇಕು, ಯಾರೇ ಬಂದರೂ ನಮ್ಮ ಮನೆ ಮುಂದೆ 4 ಕಾರ್ ನಿಂತ್ಕೊಳ್ಬೇಕು, ಈ ಥರ ಎಲ್ಲ ಅನ್ಸೋದು. ಯಾಕಂದರೆ ಅಶ್ವಥ್ ಕುಮಾರ್ ಮಕ್ಕಳು ಏನು ಇಲ್ದಂಗೆ ಆಗ್ಬಿಟ್ರು ಅಂತ ಆಗಬಾರ್ದು ಅಂತ. ಸೊ ಮ್ಯೂಸಿಕ್ ನನ್ನ ಕಾಪಾಡ್ತು. ರೈಟ್ ಅರ್ಜುನ್ ಅವರೇ, ನಿಮ್ಮ ಫಾದರ್ ತೆಗೆದಂತ ಕೆಲವು ಒಳ್ಳೆ ಫೋಟೋಸ್ ನಮ್ಮ ರಿಸರ್ಚ್ ಟೀಮ್ ಸಿಕ್ಕಿದೆ ನೋಡಿ ನಮ್ಮ ವೀಕೆಂಡ್ ಟೆಂಟಲ್ಲಿ. ರೈಟ್, ನೀವು ಹೇಳಿದ್ರಿ ಆ ಟೈಮಲ್ಲಿ ಯಾರೂ ಸಪೋರ್ಟ್ ಮಾಡಲಿಲ್ಲ, ಯಾರೂ ಸಹಾಯ ಮಾಡಲಿಲ್ಲ, ಒಬ್ಬರು ಸಪೋರ್ಟ್ ಮಾಡಿದ್ರು ಅಂತ ಮೇಡಮು ಹೇಳಿದ್ರು. ಆ ಟೈಮಲ್ಲಿ ನಿಮ್ಗೆ ಸಪೋರ್ಟ್ ಮಾಡಿದಂಥ ಒಬ್ರು ಮಾತಾಡಿದ್ದಾರೆ, ಅವ್ರ ಮಾತುಗಳನ್ನ ಕೇಳಿ. ನಿನ್ನ ತಂದೆ ಸರಳ ಸ್ವಭಾವದವರು, ಯಾರಿಗೂ ಒಂದು ಬೇಜಾರಾಗೋಂಗೆ ಮಾತಾಡೋರಲ್ಲ, ತುಂಬ ಗೌರವ ಕೊಟ್ಟು ವಿಶ್ವಾಸದಿಂದ ಮಾತಾಡೋರು. 7th ಎಕ್ಸಾಮ್ ಬರೆದಿದ್ದ ಅವ್ರ ತಂದೆ ಅಪ್ಲಿಕೇಶನ್ ತಂದಿಟ್ಟಿದ್ರು ಶೇಷಾದ್ರಿಪುರಂ ಸ್ಕೂಲಿಗೆ. ಭಾಳ ಇಷ್ಟ ಇತ್ತು ಮಗನ ಸೇರಿಸ್ಬೇಕು ಅಂತ. 7ನೇ ಏಪ್ರಿಲು 1993 ಅವತ್ತು ಬುಧವಾರ, ಅವತ್ತು ರಾತ್ರಿ ಅವ್ರ ತಂದೆ ಆಕ್ಸಿಡೆಂಟಲ್ಲಿ ತೀರೋದ್ರು. ಆಮೇಲೆ ಬೆಳಗಾಯಿತು, ಅಷ್ಟೊತ್ತಿಗೆ ಸ್ವಲ್ಪ ಏನು ಎತ್ತ ಅಂತ ಆಮೇಲೆ 3 ಗಂಟೆಯಲ್ಲಿ ಬಾಡಿ ತಂದರು. ಇನ್ನೊಂದು ಕಡೆ ಅವನೊಂದು ಕಡೆ 2 ಗಂಡು ಮಕ್ಕಳು ನಿಂತ್ಕೊಂಡಿದ್ರು, ಪಂಚೆಲ್ಲ ಉಡಿಸ್ಬಿಟ್ಟಿದ್ರು ಮಕ್ಕಳಿಗೆ. ಅದಾದಮೇಲೆ ತುಂಬ ನಾನು ಅವಳು ಬಳೆ ಹೊಡಿಬಾರ್ದು, ಅವಳು ಕುಂಕುಮ ತೆಗಿಬಾರ್ದು ಅಂತ ಗಲಾಟೆ ಮಾಡಿದೆ. ಅವ್ರ ಶಾಸ್ತ್ರಗಳನ್ನ ಬಿಡಲಿಲ್ಲ. ಅವಳು ಬರೀ 32 ವರ್ಷ ಚಿಕ್ಕವಳು. ಈಗಂತೂ ಈ ಕಾಲದಲ್ಲಿ 32 ವರ್ಷಕ್ಕೆ ಮದುವೆ ಮಾಡ್ತೀವಿ, ಅವಳೆಲ್ಲ ಕಳ್ಕೊಂಬಿಟ್ಟಿದ್ಲು ಅಷ್ಟೊತ್ತಿಗೆ. ಯಾವಾಗ ಅವಳಿಗೆ ಕ್ವಶನ್ ಮಾರ್ಕ್ ಆಗೋಗೋದು. ಜೊತೆಗೆ ನೆಂಟರಿಷ್ಟರಿಂದ ಚೀತುಗಳು ಬೀಳೋದು, ಕೆಟ್ಟ ಮಾತು ಬಯಸ್ಕೋತಾ ಇದ್ಲು. ಎಷ್ಟೋ ಸತಿಗೆ ಅವಳಿಗೆ ಊಟ ತಿಂಡಿ ಬಿಟ್ಬಿಟ್ಟು ಹತ್ಕೊಂಡು ಕೂತ್ಕೊಂಡ್ಬಿಡೋಳು, ಮುಂದೆ ಏನು ಅಂತ ಗೊತ್ತಾಗಲ್ಲ ಅಂತ. ಮೆಮೊರಿಯಿಂದ ತೆಗಿತಾ ಇದ್ದರೆ ದುಃಖಗಳು ಬಂದ್ಬಿಡ್ತೀಗ ನನಗೆ. ಯಾಕಂದರೆ ತುಂಬ ಚೆನ್ನಾಗಿ ಹೇಳಿದ್ನೆಲ್ಲ ಕೊಡಿಸ್ಕೊಂಡು ಮಕ್ಕಳು ಏನೂ ಇಲ್ಲ ಅಂತ ನಿಂತ್ಕೊಂಡ್ಬಿಟ್ಟಾಗ ಅದು ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರಲ್ಲ ಅಂತ ಆಗ್ತಾಯಿದೆ ನನಗೆ ಶಬ್ದಗಳು ಸಿಕ್ಕಲ್ಲ. ಯಾರು ರಿಲೇಟಿವ್ಸ್ ಸಪೋರ್ಟ್ ಮಾಡಿಲ್ಲ, ಸಂಬಂಧಿಕರು ಬರಲ್ಲ, ಪಕ್ಕದ ಮನೆಯವರು ನಿಮ್ಮ ಸಪೋರ್ಟ್ ಆಗಿರ್ತಾರೆ, ಮಾರಲ್ ಸಪೋರ್ಟ್ ಆಗಿರ್ತಾರೆ ಅಂದರೆ ರಕ್ತ ಸಂಬಂಧಗಳನ್ನ ಮೀರಿ ಕೆಲವು ಭಾವ ಸಂಬಂಧಗಳು ಎಷ್ಟು ಸಹಾಯ ಮಾಡುತ್ತೆ ಅಂತ ಲೈಫಲ್ಲಿ. ಜೀವನನೇ ಹಂಗಾಗಿರುತ್ತೆ ಸರ್. ಆಲ್ಮೋಸ್ಟ್ ಯಾರು ಗೊತ್ತಿರಲ್ಲ, ಸಡನ್ನಾಗಿ ಯಾರು ಪರಿಚಯ ಆಗ್ತಾರೆ ಅವರಿಂದ ಸಖತ್ ಒಳ್ಳೇದಾಗ್ತಾ ಹೋಗುತ್ತೆ. ಯಾರು ಹೆಲ್ಪ್ ಮಾಡ್ತಾರೆ ಅಂತ ಅನ್ಕೊಂತೀವಿ, ಅವರಿಂದ ಏನೂ ಆಗೋದಿಲ್ಲ. ಸೊ ಯಾರು ಅನ್ಕೊಂಡಿರಲ್ಲ ಅಂತಾರಲ್ಲ ಭಾಳ. ರೈಟ್, ಈಗ ಇಷ್ಟು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದೀರಾ ನೀವು. ಇತ್ತೀಚೆಗೆ ನೀವು ಒಂದು ಸಿನಿಮಾದಲ್ಲಿ ಅಪ್ಪನಿಗೆ ಡೆಡಿಕೇಟ್ ಮಾಡಿ ಒಂದು ಸಾಂಗ್ ಮಾಡಿದಿರಿ, ನಮ್ಮೆಲ್ರಿಗೂ ಬಹಳ ಇಷ್ಟ ಆಯ್ತು. ಆ ಸಾಂಗ್ ಡೈರೆಕ್ಟರ್ ಹೇಳ್ದಾಗ್ಲೇನೆ ಅದು ಇರಲಿಲ್ಲ, ಸಿಚುವೇಶನ್ನು ಚಿಕ್ಕ ಬಿಟ್ಟಿತ್ತು. ನಾನು ಹೇಳಿದೆ ಇಲ್ಲ, ಈ ಥರ ಸಿಚುವೇಶನ್ನೇ ಸಿಕ್ಕಲ್ಲ, ಇದನ್ನು ಫುಲ್ ಸಾಂಗ್ ಮಾಡೋಣ, ವರ್ಕ್ ಆಗುತ್ತೆ ನೋಡಿ ಅಂತ. ಹಾಡು ರೆಕಾರ್ಡ್ ಮಾಡಿ ಹಾಡೆಲ್ಲ ಕೇಳಿದ್ಮೇಲೆ ನನಗೆ ತುಂಬ ನಮ್ಮ ತಂದೆಗೆ ಇದನ್ನು ಕೇಳಿಸ್ಬೇಕಲ್ಲ, ಅವ್ರು ಇಲ್ವಲ್ಲ ಅಂತ ಹುಚ್ಚುತನೇನೋ ನನಗೆ ಗೊತ್ತಿಲ್ಲ. ಸಡನ್ನಾಗಿ ನಾನು ಏನು ಮಾಡಿದೆ, ಒಂದು ಪೇಪರ್ ಪೆನ್ ತೊಗೊಂಡು ಒಂದು ಲೆಟ್ರ್ ಬರೆದೆ. ಆ ಹಾಡು ಪ್ಲೇ ಮಾಡ್ತಾಯಿದ್ದೀನಿ, ಹಾಡು ಹೋಗ್ತಾ ಇದೆ, ನಾನು ಬರಿತಾ ಇದ್ದೀನಿ, ಅಪ್ಪ ನಿನಗೋಸ್ಕರ ಈ ಸಾಂಗ್ ಮಾಡಿದ್ದೀನಿ, ನಿನಗೆ ನಾನು ಕೇಳಿಸ್ಬೇಕು, ನೀನು ಇಲ್ಲ, ಬಟ್ ನನಗೆ ಗೊತ್ತು ನೀನು ಎಲ್ಲೋ ನಿಂತ್ಕೊಂಡು ಈ ಹಾಡು ಕೇಳ್ತಿದ್ಯಾ, ಇದು ನಿನಗೋಸ್ಕರನಪ್ಪ, ಐ ಲವ್ ಯು ಅಂತ ಒಂದು ಸುಮ್ಮನೆ ಲೆಟ್ರ್ ಬಂದು ನನ್ನ ಖುಷಿಗೋಸ್ಕರ. ಆ ಸಾಂಗ್ ನನಗೆ ಪರ್ಸ್ನಲಿ ತುಂಬ ಇಷ್ಟ. ಅದು ತುಂಬ ಮನಸ್ಸಿಂದ ಮಾಡಿದ್ರಿಂದ ಅನಿಸುತ್ತೆ. ಪ್ರತಿಯೊಬ್ಬರೂ ಸರ್ ನಮ್ಮ ಅಪ್ಪ ನೆನಪಾದ್ರು ಸರ್, ಇವತ್ತು ನಮ್ಮ ಅಪ್ಪನ ಬೆಳಗ್ಗೆ ಬೈದಿದೆ ಸರ್, ಸಾಯಂಕಾಲ ಹೋಗ್ತಾರೆ ಸಾರಿ ಕೇಳಿಬಿಟ್ಟೆ ಈ ಹಾಡು ಕೇಳಿದ ತಕ್ಷಣ ಅಂತಾರೆ. ಎಷ್ಟೋ ಜನ ಹೆಣ್ಮಕ್ಳು ಅಪ್ಪನ ನೋಡಬೇಕು ಅನ್ನಿಸ್ತಿದೆ ಅಂತ ಊರಿಂದ ಊರಿಗೆ ಹೋಗಿದ್ದೀನಿ ಅಂತಾರೆ. ಅದು ಒಂಥರ ಎಕ್ಸ್ಟ್ರಾರ್ಡಿನರಿ ರಿಪೋರ್ಟ್ ಬಂತು ಆ ಸಾಂಗ್ಗೆ. ಸೊ ಎಲ್ಲೂ ನಮ್ಮ ತಂದೆ ತಿರ್ಗಾ ನಿಂತ್ಕೊಂಡು ಬ್ಲೆಸ್ ಮಾಡಿದ್ದಾರೆ. ಸೊ ಅ ಸಾಂಗ್ ಇಫ್ ಯು ಹ್ಯಾವ್ ಡೆಡಿಕೇಟ್ ಯುವರ್ ಫಾದರ್,
ಒಂದು ಮ್ಯೂಸಿಕಲ್ ಎಕ್ಸ್ಪೀರಿಯನ್ಸ್, ಒಂದು ಮ್ಯೂಸಿಕಲ್ ಟ್ರಿಬ್ಯೂಟ್ ನಿಮ್ಮ ಅಪ್ಪನಿಗೆ ಕೊಡಬೇಕು ಅನ್ಸಿದ್ರೆ ಖಂಡಿತ ಸರ್. ರೈಟ್, ಅರ್ಜುನ್ ಜನ್ಯ ಅವರಿಂದ ಅವರ ಫಾದರ್ಗೆ ಒಂದು ಮ್ಯೂಸಿಕಲ್ ಟ್ರಿಬ್ಯೂಟ್. ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸು ಜಾದುಗಾರ. ಹಗಲು ಬೆವರಿನ ಕೂಲಿಕಾರ, ರಾತ್ರಿ ಮನೆಯಲ್ಲಿ ಚೌಕಿದಾರ, ಎಲ್ಲ ಕೊಡಿಸುವ ಸಾಹುಕಾರ. ಗದರೋ ಮೀಸೆಕಾರ, ಮನಸ್ಸೇ ಕೋಮಲ, ನಿನ್ನ ಹೋಲೋ ಕರ್ಣ ಯಾರಿಲ್ಲ. ಅಪ್ಪ, I love you, pa. 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 ವಾವ್ ವಾವ್ ವಾವ್. ರೈಟ್, ಅರ್ಜುನ್ ಅವರೇ ಯಾವಾಗ ಫೋನ್ ಮಾಡಿದ್ರು ಮೇಡಮ್? ಸಾರಿ ಇಲ್ಲ, ಜಿಮ್ ಅಲ್ಲಿ ಇದಾರೆ ಅಂತಾರೆ. ಆಮೇಲೆ ಇವತ್ತು ಯಾಕೆ ಲೇಟ್ ಆಗಿದೆ? ಸಾರಿ, ಜಿಮ್ಗೆ ಹೋಗಿದ್ದೆ ಅಂತಾರೆ. ನಮ್ಮ ಸರಿಗಮಪ್ಪ ಅಲ್ಲೂ ಕೂಡ ಅದ್ರ ಬಗ್ಗೆ ಏನ್ ಸರ್ ಜಿಮ್ ಕತೆ? ಇದು ನಿಜವಲ್ಲ ಸರಿಗಮಪ್ಪ ನಮ್ಮ ಡೈರೆಕ್ಟರ್ ಮಾಡಿರೋ ಕೆಲಸ ಇದು. ಬಟ್ ಮ್ಯೂಸಿಕ್ಗೂ ಜಿಮ್ಗೂ ಏನ್ ಸಂಬಂಧ? ಅದೇನೋ ಸುಮ್ಮನೆ ಕ್ರೇಜ್ ಸರ್, ಅದಕ್ಕೂ ಇದಕ್ಕೆ ಏನು ಸಂಬಂಧ ಇಲ್ಲ. ಸುಮ್ಮನೆ ಟೈಮ್ ಇದ್ದಾಗ ಫಿಟ್ ಆಗಿರೋಕೆ ಒಂದು ಆಸೆ. ಬಟ್ ಮ್ಯೂಸಿಕ್ಗೂ ಜಿಮ್ಗೂ ಬೇರೆ ಏನೋ ಒಂದು ಸಂಬಂಧ ಇದೆ ಸರ್. ವೀಕೆಂಡ್ ಟೆಂಟಲ್ಲಿ ನೋಡಿ ಸರ್. ಹಾಯ್ ಲೋಕೋ. ಹಾಯ್ ಅರ್ಜುನ್, ಹೇಗಿದ್ದೀರಾ? ನಿಮ್ಮ ತಂದೆ ಹೇಳಿದಿರೋ ಥರ ಯಾರಾದರೂ ನಮ್ಮ ಮನೇಲಿ ಒಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂತ ನೀನು ನನಗೆ ಎಷ್ಟೋ ಸಲ ಹೇಳ್ತಾ ಇದ್ದೆ. 6 ತಿಂಗಳು ಕಲಿಯೋ ಆ ಬೇಸಿಕ್ ಫಂಡಮೆಂಟಲ್ಸ್ನ ಬರೀ 15-20 ದಿವಸದಲ್ಲಿ ವೆರಿ ಫಾಸ್ಟ್ ಫಿಂಗರಿಂಗ್ ಇರೋದ್ರಿಂದ ನೀನು ಬೇಗ ಕಲ್ತ್ಕೊಂಡೆ. ನನ್ನ ಹತ್ರ ಮುಖ್ಯವಾಗಿ ಅರ್ಜುನ್ ಜನ್ಯ ಅವರು ಬಂದಿದ್ದು ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕ್ ಕಲಿಬೇಕು ಅಂತ. ಲೋಕೇಶ್ ಅವರಲ್ಲಿ ಕಂಡಂಥ ಕೆಲವು ಗುಣಗಳೇನೆಂದರೆ ಅವರಲ್ಲಿದ್ದಂಥ ಆಸಕ್ತಿ ಮತ್ತು ಆ ಒಂದು ನಯ ವಿನಯ, ಒಬ್ಬ ವಿದ್ಯಾರ್ಥಿಯ ಕಲಿಬೇಕು ಅನ್ನೋದು ಅವರಲ್ಲಿ ನನಗೆ ಸಾಕಷ್ಟು ಕಾಣಿಸ್ತು. 2 ವರ್ಷಗಳ ಕಾಲ ನೀವು ಶ್ರದ್ಧೆಯಿಂದ ಸಂಗೀತ ಅಭ್ಯಾಸ ಮಾಡಿದ್ದೀರಾ ನನ್ನ ಜೊತೆ. ಇನ್ನು ಮುಂದೆ ನಿಮಗೆ ಎಲ್ಲ ರೀತಿಯಾದಂಥ ಒಂದು ಸಕ್ಸಸ್ ಸಿಗಲಿ. ಆಲ್ ದಿ ಬೆಸ್ಟ್. ಸೊ ನಿಮಗೂ ಇರೋ ಸಂಬಂಧ ಜಿಮ್ ಮ್ಯೂಸಿಕ್ ಸ್ಕೂಲ್. ನೀವು ಮೊದಲಾಗಿ ಮ್ಯೂಸಿಕ್ ಹೋಗಿದ್ದ ಸ್ಕೂಲ್ ಹೆಸರಂತದ್ದು ಜಿಮ್ ಮ್ಯೂಸಿಕ್ ಸ್ಕೂಲ್. ಎಸ್. ನಾನು ಫಸ್ಟ್ ಮ್ಯೂಸಿಕ್ ಸ್ಟಾರ್ಟ್ ಮಾಡಿ ಜಿಮ್ ಮ್ಯೂಸಿಕ್.
ನಮ್ಮ ಗುರುಗಳು ಮಾಸ್ಟರ್ ಜೇಮ್ಸ್ ಅಂತ, ಅವರಿಂದ ಬಹಳ ಜನ ಮ್ಯೂಸಿಕ್ ಡೈರೆಕ್ಟರ್ಸ್, ನಮ್ಮ ಸಾಧು ಕೋಕಿಲ ಸರ್ ತುಂಬ ಜನ ಅಲ್ಲೇ ಕಲ್ತಿರೋದು. ಜಿಮ್ಗೂ ಇದಕ್ಕೂ ಈ ಥರ ಸಂಬಂಧ ನನಗೆ ಈಗ ಗೊತ್ತಾಯ್ತು. ರೈಟ್. ನಮ್ಮ ಜೇಮ್ಸ್ ಅವ್ರ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಮ್ಯೂಸಿಷಿಯನ್ಸ್ ಇಲ್ಲ. ಮ್ಯೂಸಿಷಿಯನ್ಸ್ ಇಲ್ಲದೆ ಇರೋದ್ರಿಂದ ಆ ರೂಟ್ ತೋರ್ಸೋಕ್ಕೆ ಎಲ್ಲಿ ಹೋಗ್ಬೇಕು, ಯಾರ ಹತ್ರ ಏನು ಕಲಿಬೇಕು. ಈಗ ಪಿಯಾನೋ ಕೀಬೋರ್ಡ್ ಅಂದರೆ ಗೊತ್ತು. ಅವಾಗಿನ ಇದರಲ್ಲಿ ರೆಹಮಾನ್ ಸರ್ ಏನು ನುಡಿಸ್ತಾರೆ, ಕೀಬೋರ್ಡ್ ನುಡಿಸ್ತಾರೆ ಅಂತ ಯಾರೋ ಹೇಳ್ಬಿಟ್ಟು ಕೀಬೋರ್ಡ್ ನುಡಿಸ್ತಾರೆ, ಕೀಬೋರ್ಡ್ ಹೆಂಗಿರುತ್ತೆ ಅಂತಲೇ ನನಗೆ ಗೊತ್ತಿಲ್ಲ. ಟಿ ವಿನಲ್ಲಿ ಏನಾದರೂ ಯಾರು ನುಡಿಸ್ಬೇಕಾದ್ರೆ ಇದೇನಾ ಕೀಬೋರ್ಡು ಅಂತ ಗೊತ್ತಾಗ. ಆಗ ನಾನು ಕೀಬೋರ್ಡ್ ಕಲಿಬೇಕು ಅಂದಾಗ ಪದ್ಮನಾಭ್ ಅಂತ ನಮ್ಮ ಅಣ್ಣ, ಅವ್ರ ಆರ್ಕೆಸ್ಟ್ರಾನಲ್ಲಿ ಹಾಡ್ತಿದ್ರು. ಆ ಲಿಂಕು ನಮ್ಮ ತಾಯಿಯವರ ಅಕ್ಕನ ಮಗ ಅವರು. ಆ ಲಿಂಕ್ ಸಿಕ್ಕಿದ ತಕ್ಷಣ ಅವ್ರನ್ನ ಗಟ್ಟಿಯಾಗಿ ಹಿಡ್ಕೊಂಡು ಏನು ಕೀಬೋರ್ಡ್ ಅಂದ್ರೆ ಏನು ಅಂತ ಅವ್ರ ಜೊತೆ ಎಲ್ಲ ಓಡಾಡ್ಬೇಕಾದ್ರೆ ಅವ್ರು ಕಲ್ತಿದ್ದು ನಮ್ಮ ಗುರುಗಳು ಮಾಸ್ಟರ್ ಜೇಮ್ಸ್ ಹತ್ರ, ಸಿಂಗಿಂಗ್ ಅಲ್ಲ. ಅವರು ಈ ಥರ ಜೇಮ್ಸ್ ಹತ್ರ ಹೋಗು, ಅವರೇ ತುಂಬ ಒಳ್ಳೆ ಟೀಚರ್ ಅಂತ ಹೇಳಿ. ಸೊ ನಾನು ಅಲ್ಲಿ ನಮ್ಮ ಮಾಸ್ಟರ್ ಹತ್ರ ಕ್ಲಾಸ್ಗೆ ಹೋದೆ. ಅವ್ರಿಗೆ ಆ್ಯಕ್ಚುಲಿ ಒನ್ ಹ್ಯಾಂಡ್, ಅವ್ರಿಗೆ ಒಂದೇ ಕೈಯಲ್ಲಿ ಒಂದು ಕೈ ಇರಲಿಲ್ಲ, ಒಂದೇ ಕೈಯಲ್ಲಿ ನುಡ್ಸೋದು. ನನಗೆ ಕೀಬೋರ್ಡು ಹೇಳ್ಕೊಡೋಕೆ ಸ್ಟಾರ್ಟ್ ಮಾಡಿದ್ರು. ನನ್ನ ಹತ್ರ ಒಂದು 2,000 ರೂಪಾಯಿ ಕೀಬೋರ್ಡ್ ಇತ್ತು ಸರ್, ಚಿಕ್ಕದು. ಅದ್ರಲ್ಲಿ ಏನಾದ್ರು 2 ಕೀ ನುಡಿಸಿ 3ನೇ ಕೀ ನುಡಿಸಿದ್ರೆ ಕೀಬೋರ್ಡ್ ವರ್ಕ್ ಆಗಲ್ಲ, ಒಂದೊಂದೇ ಕೀ ನುಡಿಸ್ಬೇಕು. ನಾನು ಮಾಸ್ಟರ್ ಏನು ಹೇಳ್ಕೊಡ್ತಾರೋ ಅದು ಮನೇಲಿ ನುಡಿಸ್ತಿದ್ದೆ. ಟಿ ವಿನಲ್ಲಿ ಒಂದ್ಸರಿ ಸಡನ್ನಾಗಿ ನೋಡಿದ್ರೆ ಅಲ್ಲೊಂದು 4-5 ಕೀಬೋರ್ಡ್ ಇಟ್ಕೊಂಡು 2 ಕೈಯಲ್ಲೆಲ್ಲ ಸಕಾದಾಗ ನುಡಿಸ್ತಾಯಿದ್ರು ಯಾರೋ ಒಬ್ರು. ನಾನು ಫುಲ್ ಶಾಕ್ ಆಗ್ಬಿಟ್ಟು, ಅಯ್ಯೋ ನನಗೇನು ಹೇಳ್ಕೊಡ್ತಾ ಇಲ್ಲ, ಬರೀ ಒಂದು ಕೈಯಲ್ಲಿ ಹೇಳ್ಕೊಡ್ತಾರಲ್ಲ ಅಂದ್ಬಿಟ್ಟು ನಮ್ಮ ಮಾಸ್ಟರ್ ಹತ್ರ ಹೋಗಿ, ಸರ್ ಐ ವಾಂಟ್ ಟು ಲರ್ನ್, 2 ಕೈಯಲ್ಲಿ ನುಡಿಸ್ಬೇಕಲ್ಲ ಹೆಂಗೆ ಸರ್ ಅಂದರೆ, ಅವರು ಫಸ್ಟ್ ಒಂದು ಕೈಯಲ್ಲಿ ಕರೆಕ್ಟಾಗಿ ನುಡ್ಸೋ ಅಂದರೆ ಈ ವಾಸ್ ಸಚ್ ಎ ವಂಡರ್ಫುಲ್ ಪರ್ಸನ್. ಅಂದರೆ ಒಂದು ಡಿಸಿಪ್ಲಿನ್ ಹೇಳ್ಕೊಡ್ತಿದ್ರು. ನಾನು ಆಯಿತು ಸರ್ ಅಂದ್ಬಿಟ್ಟು ನನಗೆ ಹಠ. ನಾ ಮನೆಗೆ ಬಂದ್ಬಿಟ್ಟು ಟ್ರೈ ಮಾಡಿದ್ರೆ ಇದು 2 ಮುಟ್ಟಿದ್ರೆ ಆ ಚಿಕ್ಕ ಕೀಬೋರ್ಡ್ ಎಲ್ಲ ಆಫ್ ಆಗ್ತಿದೆ. ಆ ಕೀಬೋರ್ಡ್ ಮೇಲೆ ಒಂದು ಬಾಕ್ಸ್ ಇತ್ತು, ಆ ಬಾಕ್ಸ್ ಮೇಲೆ ಸೇಮ್ ಎಕ್ಸಾಕ್ಟ್ಲಿ ಕೀಬೋರ್ಡ್ ಥರದ್ದು ಒಂದು ಪಿಕ್ಚರ್ ಇರುತ್ತೆ. ನಾನು ಇಮ್ಯಾಜಿನ್ ಮಾಡಿಕೊಂಡು ಆ ಪಿಕ್ಚರ್ ಒಂದು ಕೀಬೋರ್ಡು, ಈ ಒರಿಜಿನಲ್ ನನ್ನ ಹತ್ರ ಇದು ಒಂದು ಆಟ ಸಾಮಾನು ಕೀಬೋರ್ಡ್ ಇಮ್ಯಾಜಿನ್ ಮಾಡ್ಕೊಂಡು 2ರಲ್ಲೂ ಪ್ರಾಕ್ಟೀಸ್ ಮಾಡೋದು. ನಮ್ಮ ಮಾಸ್ಟರ್ ಏನು ನೋಟ್ಸ್ ಕೊಡ್ತಾರೆ ಅದನ್ನ ಲೆಫ್ಟಲ್ಲೂ ಅದೇ ನೋಟ್ಸು, ರೈಟಲ್ಲೂ ಅದೇ ನೋಟ್ಸ್ ಪ್ರಾಕ್ಟೀಸ್ ಮಾಡೋದು. ಆ ಟೈಮಲ್ಲಿ ನನಗೆ ಫಾಸ್ಟಾಗಿ ಕಲಿಬೇಕಿತ್ತು. ನಂಗೆ ಸರಿಗಮ ಪದನಿ ಸಾ ಓಕೆ, ನೆಕ್ಸ್ಟ್ ಡೇ ತಿರ್ಗಾ ಸಾ ಪ ಸಾ ಅದು ಓಕೆ, ತಿರ್ಗಾ ಅದೇ ಎಷ್ಟು ದಿನ ನೋಡ್ತದೆ ಅಂತ ನಾನು 2nd ಗ್ರೇಡ್ ಬುಕ್ಕೆಲ್ಲ ನೋಡ್ತಿದ್ದೆ. ಮಾಸ್ಟ್ರು ಎಲ್ಲ ಒಂದು ರ್ಯಾಕಲ್ಲಿ ಇಟ್ಟಿರೋರು, ಅವ್ರು ಇಲ್ಲದೇ ಇರೋ ಟೈಮಲ್ಲಿ ಹೋಗಿ 2nd ಗ್ರೇಡ್ ಬುಕ್ ನೋಡೋದು. ನೋಡ್ಬಿಟ್ಟು ಇದ್ರಲ್ಲಿ ಏನೇನೋ ಇದೆಯಲ್ಲ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲದೆ ಆ ಬುಕ್ನ ಮನೆಗೆ ತೊಗೊಂಬಂದ್ಬಿಟ್ಟು ಮನೇಲಿ ಪ್ರಾಕ್ಟೀಸ್ ಮಾಡೋದು. 2nd ಗ್ರೇಡು ತೊಗೊಂಡು ಪ್ರಾಕ್ಟೀಸ್ ಮಾಡಿ ತಿರ್ಗಾ ಅಲ್ಲೇ ತೊಗೊಂಡೋಗಿ ಇಟ್ಬಿಡೋದು. ಹಂಗೆ ಮಾಡ್ತಾ ತರಗೆ 2nd ಗ್ರೇಡ್ಗೆ ಅವ್ರು ಹೇಳ್ಕೊಡೋಕೆ ಮುಂಚೆನೇ ನುಡಿಸ್ತಿದ್ದೆ. ಅವ್ರು ಏನು ಎಲ್ಲಿಂದ ಏನು ಮಾಡ್ತಾನೆ ಅಂತ. ಒಂದಿನ ನಮ್ಮ ಗುರುಗಳು ಜೇಮ್ಸ್ ಮಾಸ್ಟ್ರು ಅವರು ನಮ್ಮಮ್ಮಗೆ ಫೋನ್ ಮಾಡೋದು, ಅಮ್ಮ ನಿಮ್ಮ ಮಗನಿಗೆ ತುಂಬ ಇಂಟ್ರೆಸ್ಟ್ ಇದೆ, ಅವ್ನಿಗೊಂದು ದೊಡ್ಡ ಕೀಬೋರ್ಡ್ ಕೊಡಿಸಿ ಒಂದಿನ ನಿಮ್ಮ ಮನೆಗೆ ಲಕ್ಷ ತಗೊಂಬರ್ತಾನೆ ಅಂತ ನಮ್ಮ ತಾಯಿಗೆ ಫೋನ್ ಮಾಡಿದ್ರು ಅವರು. ಆಮೇಲೆ ನಮ್ಮಮ್ಮ ಅವಾಗಿನ ಕಾಲಕ್ಕೆ 18,000 ರೂಪೀಸ್ ಯಮಹಾ PSR 630 ಅಂತ ಒಂದು ಕೀಬೋರ್ಡ್, 18,000 ಆ ಕೀಬೋರ್ಡ್ ತೊಗೊಂಡ್ಬಂದು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ. ಬೇರೆ ಬೇರೆ ಜಾಗಕ್ಕೆ ಹೋಗೋಕ್ಕೆ ಆ ಕೀಬೋರ್ಡ್ ಸಕ್ಕದ ಹೆಲ್ಪ್ ಮಾಡಿದೆ. ಹೇಗೆ ಕೀಬೋರ್ಡ್ ಇದೆ ಅಂದ್ಬಿಟ್ಟು ಫ್ರೀ ಆಡ್ಸ್ ತೆಗೆಯೋದು, ಫ್ರೀ ಆಡ್ಸಲ್ಲಿ ಎಲ್ಲ ಆರ್ಕೆಸ್ಟ್ರಾ ಅವ್ರದ್ದು ನಂಬರ್ಸ್ ಇರೋದು, ಅವ್ರಿಗೆಲ್ಲ ಫೋನ್ ಮಾಡೋದು. ಫೋನ್ ಮಾಡಿಬಿಟ್ಟು ಸರ್ ನಾನೊಬ್ಬ ಕೀಬೋರ್ಡ್ ಪ್ಲೇಯರು, ನನಗೊಂದು ಅವಕಾಶ ಕೊಡಿ, ನನ್ನ ಹತ್ರ ಕೀಬೋರ್ಡ್ ಇದೆ ಅಂತ. ಇವನ ಹತ್ರ ಯಾವುದೋ ಕೀಬೋರ್ಡ್ ಇದೆ ಅಂತ ನನ್ನ ಕೀಬೋರ್ಡ್ ಇದೆ ಅಂತ ಕರೆಯೋರು. ಆ ಕೀಬೋರ್ಡು ಒಂದು 5 kg ಇದ್ರೆ ಕೀಬೋರ್ಡ್ ಬಾಕ್ಸು 15 kg ಇತ್ತು, ಇಷ್ಟು ದೊಡ್ಡ ಬಾಕ್ಸು. ಅದನ್ನ ಎತ್ಕೊಂಡು ನಾನು ಮನೆಯಿಂದ ಬಸ್ಸಲ್ಲಿ ಹಾಕ್ಕೊಂಡು ಮೆಜೆಸ್ಟಿಕ್ ಇಳಿದು, ಮೆಜೆಸ್ಟಿಕ್ಕಿಂದ ನಮ್ಮ ಗೂಡ್ ಶೆಡ್ ರೋಡಲ್ಲಿ ಹೆಗಲ ಮೇಲೆ ಇಟ್ಕೊಂಡು ಹೋಗ್ತಿದ್ದೆ ಒಂದು 3-4 ಕಿಲೋಮೀಟ್ರು. ಕೀಬೋರ್ಡ್ ತೊಗೊಂಡು ಹೋದರೆ ಅಲ್ಲಿ ಆರ್ಕೆಸ್ಟ್ರಾದಲ್ಲಿ ಕೀಬೋರ್ಡೆಲ್ಲ ಫಿಟ್ ಮಾಡಪ್ಪ, ಓಕೆ ಫಿಟ್ಟೆಲ್ಲ ಆಯಿತು. ನಾನು ಸ್ಟೈಲಾಗಿ ನಿಂತ್ಕೊಳ್ಳೋ, ಅವಾಗ ಆರ್ಕೆಸ್ಟ್ರಾ ಸ್ಟೇಜ್ ಮೇಲೆ ನಿಂತ್ಕೊಳ್ಳೋದೇ ಒಂದು ಸೂಪರ್ ಸ್ಟಾರ್ ಥರ ಫೀಲಿಂಗ್ಸ್. ಅದ್ರ ಕೀಬೋರ್ಡ್ ಪ್ಲೇಯರ್ ಅಂದರೆ ಸಡನ್ನಾಗಿ ನಾನು ನಿಂತಿದ್ದಾಗ ಒಬ್ಬರು ಬರೋರು, ಈಗ ಬಂದ್ಬಿಟ್ಟು ಒಂದು ನಿಮಿಷ ಅಂತ, ಏನಪ್ಪ ಅಂತ ನೋಡಿದ್ರೆ ಈ ಕಡೆ ನಿಂತ್ಕೊಂಡ್ರೆ ಅವ್ರ ಕೀಬೋರ್ಡ್ ಪ್ಲೇಯರು, ನನ್ನ ಕೀಬೋರ್ಡ್ ನಂದು. ನಾನು ನಿಂತ್ಕೊಂಡು ನೋಡೋದು, ಆರ್ಕೆಸ್ಟ್ರಾ ಸ್ಟಾರ್ಟ್ ಆಗೋದು, ಈ ಆಡಾದ್ಮೇಲೆ ಕೊಡ್ತಾರೆ ಅಂದರೆ ಏನೂ ಇಲ್ಲ. ಸಡನ್ನಾಗಿ ಎಲ್ಲೋಕಿ ಅಂದರೆ ಸರ್ ಅಂದರೆ ಹೋಗಿಂದ 2 ಮಾಣಿಚಂತ ಬರೋ ಅನ್ನೋರು, ಹಾಡಿಗೆ ಕರೆದಿಲ್ಲ ಇವರು ಅಂದ್ಬಿಟ್ಟು ಓಡೋಗ್ಬಿಟ್ಟು ಮಾಣಿಚಂತ ಇರೋದು. ಈ ಥರ ಮಾಡಿ ಸುಮಾರು ಪ್ರೋಗ್ರಾಮ್ ಆದಮೇಲೆ ಒಂದು ಸಾಂಗ್ ನುಡ್ಸೋಕೆ ಕೊಟ್ಟರು. ಆ ಸಾಂಗ್ ಬಂದು ನಿಮ್ಮದೇ ಸಿನಿಮಾ ಸರ್, ಓಮಲ್ಲಿಗೆ. ಆ ಸಾಂಗೇ ನಾನು ಫಸ್ಟ್ ಆರ್ಕೆಸ್ಟ್ರಾ ನುಡಿಸಿದ್ದು, ಅಲ್ಲಿಂದ ನಡೆದಿದ್ದು. ನಿಮ್ಮ ಜೊತೆ ರೆಗ್ಯುಲರ್ ಆಗಿ ರಿದಮ್ ಕೊಲಾಬ್ರೇಟ್ ಮಾಡಿದವ್ರಲ್ಲ ಯಾರು ಆ ಟೈಮಲ್ಲಿ? ನಿಮ್ಮ ಆರ್ಕೆಸ್ಟ್ರಾ ಟ್ರೂಪ್ ಅಂತ ಏನಾರು ಇತ್ತಾ? ಫಸ್ಟು ನಾನು ಆರ್ಕೆಸ್ಟ್ರಾಗಳಿಗೆ ಹೋಗ್ಬೇಕಾದ್ರೆ ಮೇನ್ ಪ್ಲೇಯರ್ ಆಗಿ ನನ್ನನ್ನು ಎಲ್ಲೂ ಹಾಕೊಂಡಿರಲಿಲ್ಲ ಸರ್. ಆಮೇಲೆ ನನಗೆ ಒಂದು ಆರ್ಕೆಸ್ಟ್ರಾ ರಿದಮ್ಸ್ ಅಂತ ಒಂದು ಆರ್ಕೆಸ್ಟ್ರಾ, ರಿದಮ್ಸ್ ಅಂತ, ಅವರು ಗೆಂಗನಹಳ್ಳಿಲಿದ್ರು. ಅಲ್ಲಿ ಕೀಬೋರ್ಡ್ ಪ್ಲೇಯರ್ ಇಲ್ಲ ಅಂದ್ಬಿಟ್ಟು ನಾನೇ ಮೇನ್ ಕೀಬೋರ್ಡ್ ಪ್ಲೇಯರ್ ಆಗಿ ಅಲ್ಲಿ ಕರ್ಕೊಂಡು ಹೋದ್ರು. ಸೊ ನನ್ನ ಫಸ್ಟ್ ಆರ್ಕೆಸ್ಟ್ರಾ ಪೇಮೆಂಟ್ 20 ರೂಪೀಸು, ಆಮೇಲೆ ಒಂದು 600 ರೂಪೀಸ್ವರೆಗೂ ಬಂತು.
ಈ ಡೋಲಕ್ ಪ್ಲೇ ಮಾಡ್ತಿದ್ದಂತ ಒಬ್ಬರು ನಿಮ್ಮ ಫ್ರೆಂಡಾ ಅಥವಾ ಯಾರು ಅವರು ನಮ್ಮ ರಿಸರ್ಚ್ ಟೀಮ್ ಅವ್ರ ಹೆಸರು ಹೇಳಿದ್ರಲ್ಲ? ಅವ್ರ ಹೆಸರು ಶೇಖರ್ ಅಂತ. ಶೇಖರ್ ಅಲ್ಲ ಸರ್, ಇನ್ನೊಮ್ಮೆ ಹೇಳಿದ್ರು ಸರ್. ಏನು ಸರ್ ನಿಮ್ಮ ಹೆಸರು? ಡೋಲಕ್ ಅಂದಿದ ತಕ್ಷಣ ನಿಮ್ಮ ಹೆಸರು ಬರುತ್ತೆ, ನಾನೇನು ಮಾಡಲಿ? ಬನ್ನಿ ಪ್ಲೀಸ್. ಸರಿಗಮಪ ಅಲ್ಲಿ ಇವರು ಜಡ್ಜು, ಮ್ಯೂಸಿಕ್ ಬ್ಯಾಂಡಲ್ಲಿ ಇವರು ಮುಖ್ಯಸ್ಥರು. ಭಾಳ ಖುಷಿ ಆಗುತ್ತೆ. ಐ ಹ್ಯಾವ್ ಟು ಥ್ಯಾಂಕ್ ಶೇಖರ್ ಸರ್, ಯಾಕಂದರೆ ಇದೊಂದು ಆಪರ್ಚುನಿಟಿ ಅವ್ರಿಗೆ ಥ್ಯಾಂಕ್ ಮಾಡೋಕ್ಕೆ ನನಗೆ. ಅವ್ರು ಹೇಳಿದ್ರು, ಅಪ್ಪ ನೀನು ಒಂದು ವಾರ ವೆಯ್ಟ್ ಮಾಡು, ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ. ಬಟ್ ನನಗೆ ಗೊತ್ತಿರೋಂಗೆ ಇವ್ರು ಸಿಗೋವರೆಗೂ ನನಗೆ ಯಾರೂ ಬಂದು ಒಂದು ದಾರಿ ತೋರಿಸ್ತೀನಿ ಬಾರಪ್ಪ ಅಂತ ಯಾರು ಹೇಳಿದವ್ರು ಸಿಕ್ಕಿಲ್ಲ. ಯಾರ ಹತ್ರ ಹೋದ್ರೂ ಅದಕ್ಕೆಲ್ಲ ಒಂದು ಕೆಪಾಸಿಟಿ ಇರಬೇಕಮ್ಮ ಅನ್ನೋರು. ಯಾರ ಹತ್ರ ಹೋದ್ರೆ ಕೀಬೋರ್ಡ್ ಅವ್ರು ನುಡ್ಸೋ ಟೈಮಲ್ಲಿ ಕೀಬೋರ್ಡ್ ಆಫ್ ಮಾಡ್ಬಿಟ್ಟು ಸೈಡ್ಗೆ ಹೋಗ್ಬಿಡೋರು. ಏನು ಕಲ್ತ್ಕೊಬಾರ್ದು ಅನ್ನೋ ಟೈಮಲ್ಲಿ ಇವರು ಒಂದು ವಾರ ಇರಮ್ಮ ನಾನು ಮಾಡ್ತೀನಿ ಅಂತ ಕರ್ಕೊಂಡೋಗಿ ಕೂರಿಸಿ ಮನೋಹರ್ ಸರ್ಗೆ ಹೇಳಿ ರೆಕಾರ್ಡಿಂಗ್ ನುಡ್ಸಿಸಿದ್ರು. ಅವ್ರು ದೊಡ್ಡ ಕಾರಣ ನಾನು ಬಂದು ಇಲ್ಲಿ ಕೂತ್ಕೊಳ್ಳೋಕ್ಕೆ. ಸೋ ನೈಸ್, ಸೋ ನೈಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸಿಂಗರ್ ಪದ್ಮನಾಭ್ ಅಂತ, ನಾನು ಅವರೆಲ್ಲ ಒಂದೇ ಆರ್ಕೆಸ್ಟ್ರಾಲ್ ಇದ್ದಿದ್ದು. ಇವ್ರ ಬಗ್ಗೆ ತುಂಬ ಹೇಳ್ತಿದ್ದ ಅವನು, ಈ ಥರ ನಮ್ಮ ತಮ್ಮ ಒಬ್ಬ ಇದ್ದಾನೆ, ಚೆನ್ನಾಗೆ ಕೀಬೋರ್ಡ್ ನುಡ್ಸ್ತಾನೆ, ನೋಡಿ ಎಲ್ಲಾದರೂ ಚಾನ್ಸು ಅಂತ. ಆವತ್ತು ಇವ್ರ ಲೆಕ್ಕು ಮನೋಹರ್ ಸರ್ಗೆ ರೆಕಾರ್ಡಿಂಗ್ ನಡೆಯುವಾಗ ಬೆಳಗಿಂದ 12 ಗಂಟೆ ಮಧ್ಯಾಹ್ನ ಆಗಿದೆ. ಆ ಕಡೆ ಯಾವ ಕೀಬೋರ್ಡ್ ಪ್ಲೇಯರು ಅವ್ರು ಬರ್ತೀನಿ ಅಂದವ್ರು ಯಾರೂ ಬರಲೇ ಇಲ್ಲ. ಸುಮಾರು ಟೆನ್ಷನ್ ಆಗ್ಬಿಟ್ರು ಅವರು, ಏನು ನೋಡಿ ಅಂತ. ಇದೇ ಚಾನ್ಸ್ ಅಂತ ಹೇಳ್ಬಿಟ್ಟು, ಸರ್ ಒಬ್ಬ ಹುಡುಗ ಇದ್ದಾನೆ, ಸುಮಾರಾಗಿ ನುಡಿಸ್ತಾನೆ, ಕರೀಲ್ಲ ಅಂದರೆ ಕರ್ಕೊಂಬನ್ನಿ, ಇಮಿಡಿಯೇಟ್ ಕರ್ಕೊಂಬನ್ನಿ ಅಂತಂದು. ಆಗ ಕರೆದಿದ್ದಕ್ಕೆ ನೋಟೇಶನ್ ಬರುತ್ತಾ ನಿನಗೆ ಅಂತ ಕೇಳಿದ್ರು. ಬರುತ್ತೆ ಅಂತಂದು. ಸರಿ ಬರ್ಕೊ ಅಂತ ಹೇಳ್ಬಿಟ್ಟು ಆವತ್ತು ಶೂಟ್ ಸ್ಟಾರ್ಟ್ ಆಗಿದ್ದು. ಇವತ್ತವರೆಗೂ ಮನುಷ್ಯ ಹಿಂತಿರುಗಿ. ಸೋ ನೈಸ್, ಸೋ ನೈಸ್. ರೈಟ್, ನಿಮ್ಮಂತ ಭಾಳ ಮುಖ್ಯ ಎಲ್ಲ ಜರ್ನಿಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರೈಟ್, ವಿ ಮನೋಹರ್ ಬಗ್ಗೆ ಮಾತಾಡ್ತಾ ಇದ್ವಿ. ಅಂದರೆ ವಿ ಮನೋಹರ್ನ ಮೀಟ್ ಮಾಡ್ತೀರಾ ಸಿಲ್ಲಿಲಲ್ಲಿ ಸೀರಿಯಲ್ಗೆ ರೀ ರೆಕಾರ್ಡಿಂಗ? ಅವತ್ತಿನ ದಿನ ಹೋದಾಗ ಮನೋಹರ್ ಸರ್ನ ಫಸ್ಟ್ ಟೈಮ್ ನಾನು ನೋಡಿದ್ದು. ಅವರು ಅದೇ ನೊಟೇಷನ್ ಎಲ್ಲ ಬರ್ಕೊಂತ ಒಂದು ಸಾಂಗ್ ಬರ್ಕೊಂಡ್ವಿ. ಒಂದು ಹಾಡಾದ್ಮೇಲೆ ಅವ್ರಿಗೆ ಇಷ್ಟ ಆಗಿ ಇನ್ನೊಂದು ಸಾಂಗ್ ರೆಕಾರ್ಡ್ ಮಾಡಿ. ಸೊ 2 ಸಾಂಗ್ ಒಂದೇ ದಿನದಲ್ಲಿ ಆಗಿದ ತಕ್ಷಣ ಹಿ ವಾಸ್ ಸೋ ಹ್ಯಾಪಿ. ಮನೋಹರ್ ಸರ್ ಸ್ಟುಡಿಯೋ ಒಳಗಡೆ ಹೋಗಿದ ತಕ್ಷಣ ನಂಗೆ ಫುಲ್ ಮೀಟ್ರ್ ಆಫ್ ಆಗ್ಬಿಡೋದು. ಎಲ್ಲ ದೊಡ್ಡ ಪ್ಲೇಯರ್ಸ್ ಎಲ್ಲ ನುಡಿಸೋರು. ಅಲ್ಲೆಲ್ಲ ಸೈನ್ ಮಾಡಿದ ತಕ್ಷಣ ನುಡಿಸ್ಬೇಕು, ನನಗೆ ಭಯ. ಈ ಕಡೆ ಇಬ್ಬರು ಕೀಬೋರ್ಡ್ ಪ್ಲೇಯರ್ಸ್ ಇರೋರು, ಅವ್ರಿಗೆಲ್ಲ ಒಂದು 35 ಏಜ್ ಇದ್ರೆ, ನನಗೊಂದು 18 ವರ್ಷ. ನನ್ನ ಕೀಬೋರ್ಡು ಪ್ರೊಫೆಷ್ನಲ್ ಅಲ್ಲ, ಭಯ ಪಡ್ತಿದ್ದೆ. ಆ ಟೈಮಲ್ಲಿ ಮನೋಹರ್ ಸರು ಧೈರ್ಯ ತುಂಬಿ ತಿದ್ದಿ ನನ್ನ ಏನೇ ಬೈದಿದ್ರು ಸಾಯಂಕಾಲ ಫೋನ್ ಮಾಡಿಬಿಟ್ಟು, ನಾಳೆ ಇನ್ನೊಬ್ಬರು ಕೀಬೋರ್ಡ್ ಪ್ಲೇಯರ್ ಬರ್ತಾ ಇದ್ದಾರೆ ಕಣ ಚೆನ್ನೈಯಿಂದ, ನೀ ಬಾರೋ, ಬಂದು ಅವ್ರ ಹತ್ರ ಏನೇನಿದೆ ಇನ್ಸ್ಟ್ರೂಮೆಂಟ್ ನೋಡ್ಕೊಂಡು ಕಲ್ತ್ಕೋ. ಆ ಥರ ಯಾರು ಹೇಳ್ತಾರೆ ಸರ್? ಲವ್ಲಿ. ವಿ ಮನೋಹರ್ ಅವರು ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ನಮ್ಮ ವೀಕೆಂಡ್ ಟೆಂಟಲ್ಲಿ ನೋಡಿ? ನನ್ನ ನೆನಪಿನ ಪ್ರಕಾರ ಸಿಲ್ಲಿಲಲ್ಲಿ ವಾ ವಾ ಪಾ ಪಾ. ಸೊ ಅದಕ್ಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಕ್ವಾರ್ಡ್ಸು ಇದೆಲ್ಲ ಹಾಕಿ ಒಂದು ಒಳ್ಳೆಯ ಸಾಂಗ್ ಆಗಿ ನೀನು ಮಾಡಿಕೊಟ್ಟೆ. ಅದೇ ಸೂಪರ್ ಹಿಟ್ ಆಯಿತು ಆ ಟೈಮಲ್ಲಿ. ಒಂದು ಫಿಲ್ಮ್ ಅದು. ಅದಕ್ಕೆ ಆತ ನುಡಿಸಿದ್ದು ನನಗೆ ಒಂದು ಸಮಾಧಾನ ಆಗಲಿಲ್ಲ. ಇದೇನು ಚಿಕ್ಕ ಮಕ್ಕಳು ಕೂಡ ಇದೆಲ್ಲ ನುಡಿಸ್ತಾರೆ, ಅಷ್ಟು ಗೊತ್ತಾಗಲ್ಲ ನಿನಗೆ ಹಾಗೆ ಅಂತ ಜೋರಾಗಿ ಬೈದ್ಬಿಟ್ಟೆ. ಆವಾಗ ಆತ ಕಣ್ಣಲ್ಲಿ ನೀರು ತುಂಬಿಕೊಳ್ತು, ಹತ್ತುಬಿಟ್ಟ. ನನಗೆ ಆವಾಗ ಒಂಥರ ಆಗೋಯ್ತು ನನಗೆ. ಅವನಿಗೆ ನಾನು ನೋವು ಮಾಡಿದ್ನಲ್ಲ ಮನಸ್ಸಿಗೆ ಅಂತ ಒಂಥರ ಬೇಜಾರಾಯಿತು. ಬೇರೆ ಯಾವುದ್ಯಾವುದೋ ಟೆನ್ಷನ್ನಲ್ಲಿ ನಾನು ನಿನಗೆ ಬೈದಿದ್ದು ಇವತ್ತು ಎಲ್ಲರ ಮುಂದೆ ನಾನು ಸಾರಿ ಕೇಳ್ತಾ ಇದ್ದೀನಿ. ಅದಕ್ಕೆ ನನಗೇನು ಸಂಕೋಚ ಇಲ್ಲ. ಗಾಡ್ ಬ್ಲೆಸ್ ಯು ಅರ್ಜುನ್. ನೋಡಿ, ಇಷ್ಟು ವರ್ಷಗಳಾದ್ಮೇಲೆ ಅವ್ರು ಕ್ಷಮೆ ಕೇಳ್ತಿದ್ದಾರೆ ಯಾವತ್ತ ನೀವು ಬೈದಿದ್ದಕ್ಕೆ? ಅವ್ರಿಗೆ ನಾನು ಸಾರಿ ಹೇಳ್ಬೇಕು. ಯಾಕಂದರೆ ರೆಕಾರ್ಡಿಂಗ್ ಸ್ಟುಡಿಯೋ ದೊಡ್ಡ ಸ್ಟುಡಿಯೋ ಹಾರ್ಸ್ ಗಟ್ಲಿನಲ್ಲಿ ಪೇ ಮಾಡಬೇಕು, ಅವ್ರವ್ರ ಟೆನ್ಷನ್ ಇರುತ್ತೆ. ಅವಾಗ ನನಗೆ ಗೊತ್ತಿಲ್ಲ. ಈಗ ಮ್ಯೂಸಿಕ್ ಡೈರೆಕ್ಟರ್ ಆದಮೇಲೆ ನನಗೆ ಮ್ಯೂಸಿಕ್ ಡೈರೆಕ್ಟರ್ ಕಷ್ಟ ಏನು ಅಂತ ಗೊತ್ತಾಗ್ತಿದೆ. ಆದ್ರೂ ನನ್ನನ್ನು ಒಂದೇ ದಿನ ಚೆನ್ನಾಗಿ ನುಡ್ಸಿಲ್ಲ ಅಂದ್ಬಿಟ್ಟು 2ನೇ ದಿನ ಕಟ್ ಮಾಡ್ಬೋದಿತ್ತು. ತಿರ್ಗಾ ಚಾನ್ಸ್ ಕೊಟ್ಟು ನನ್ನನ್ನು ಒಂಥರ ತಿದ್ದಿ ಈ ಜಾಗಕ್ಕೆ ಕರ್ಕೊಂಬಂದಿದ್ದಾರೆ. ಅವ್ರು ಸಾರಿ ಹೇಳಿದ್ರೆ ನಾನು ಏನು ಹೇಳ್ಬೇಕು? ಅವ್ರು ನಿಮಗೂ ಸಾರಿ ಹೇಳ್ತಿದ್ದಾರೆ, ನೀವು ಅವರು ಸಾರಿ ಹೇಳ್ತೀರಾ, ಜೊತೆಗೆ ಒಬ್ಬೊಬ್ರು ಹೇಳ್ಬಿಟ್ರಪ್ಪ. ಬನ್ನಿ ಸರ್. ತುಂಬ ಖುಷಿ ಆಗ್ತಾ ಇದೆ ಅರ್ಜುನ್. ಇರಲಿ ಸರ್. ಆವಾಗ ಅಂದ್ಕೊಂಡಿರಲಿಲ್ಲ ಒಬ್ಬ ಪ್ರತಿಭಾವಂತ ಕೀಬೋರ್ಡಿಸ್ಟು ಇವತ್ತು ಸಂಗೀತ ನಿರ್ದೇಶಕ ಆಗಿ ತುಂಬ ಸೂಪರ್ ಹಿಟ್ ಸಾಂಗ್ಸು ಕೊಟ್ಟಿದ್ದಾನೆ. ಜೊತೆಗೆ ಅವನ ಹಲವಾರು ಹಾಡುಗಳಿಗೆ ನಾನು ಅಭಿಮಾನಿ ಕೂಡ. ಬಟ್ ಆವಾಗ ತುಂಬ ನೋವು ಮಾಡಿದ್ದೀನಿ ಸರ್. ಬಟ್ ನಾನು ಏನು ಹೇಳೋಣ ಸರ್, ನಿಮ್ಮಿಂದ ನೀವು ತೋರಿಸಿದ ದಾರಿ ನಾನು ಎಲ್ಲರಿಗೂ ಕರ್ಕೊಂಬಂದಿದೆ. ನೀವು ಹಂಗೆ ತಿದ್ದಿದ್ದಕ್ಕೇನೆ ನಾನು ಇವತ್ತು ಎಲ್ಲರಿಗೂ ಅದು ನಿನ್ನ ದೊಡ್ಡ ಗುಣ. ಥ್ಯಾಂಕ್ ಯು ಮನೋಹರ್ ಸರ್, ಥ್ಯಾಂಕ್ ಯು ವೆರಿ ಮಚ್. ರೈಟ್, ಅರ್ಜುನ್ ಅವರೇ, ನಿಮ್ಮ ನೆಕ್ಸ್ಟ್ ಗುರು ಅಂದ್ರೆ ಯಾರು ಹೇಳ್ಬೋದು ನೀವು? ಮನೋಹರ್ ಸರ್ ಹತ್ರ ನುಡಿಸ್ತಾ ನನಗೆ
ಕೆ ಕಲ್ಯಾಣ್ ಸರ್ ಹತ್ರ ಅವಕಾಶ ಸಿಗ್ತು. ಕಲ್ಯಾಣ್ ಸರ್ ಹತ್ರ ಸೊ ಅವ್ರ ಆಫೀಸಿಂದ ಒಂದು ಸತಿ ಫೋನ್ ಬಂತು, ಒಂದಷ್ಟು ಜನ ಕೀಬೋರ್ಡ್ ಪ್ಲೇಯರ್ಸ್ ಬೇಕು ಸರ್, ಒಂದು ಮ್ಯೂಸಿಕ್ ಬ್ಯಾಂಕ್ ಮಾಡ್ತಾ ಇದ್ದಾರೆ, ಅದಕ್ಕೆ ಬೇಕು ಅಂದಾಗ ಕಲ್ಯಾಣ್ ಅವರು ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ಅಂತ ಅವ್ರನ್ನೇ ಕೇಳ್ಬಿಡಿ. ಸರಿ ಸರಿ ಥ್ಯಾಂಕ್ ಯು ಕಲ್ಯಾಣ್, ಥ್ಯಾಂಕ್ ಯು ಸೊ ಮಚ್. ಫಸ್ಟ್ ಕ್ಲಾಸ್ ಥ್ಯಾಂಕ್ ಯು ವೆರಿ ಮಚ್. ಏನೇನೋ ಪ್ಲಾನ್ ಮಾಡ್ಕೊಂಡು ಬಂದೆ, ಹಿಂದ್ಗಡೆಯಿಂದ ಬಂದು ಸರ್ಪ್ರೈಸ್ ಕೊಡೋಣ ಅಂತ. ಹೌದಾ? ನೋಡಿ, ನೆರಳಿನ ಶಬ್ದನೂ ಕೇಳಿಸುತ್ತೆ, ಆತ್ಮೀಯರಿಗೆ ಕೇಳಿಸ್ಬಿಡ್ತು. ಪ್ರತಿಯೊಬ್ಬ ಮನುಷ್ಯನವ್ರನ್ನು ದೇವರು ಒಂದು ತಕ್ಕಡಿನ ಕೊಟ್ಟಿರ್ತಾನೆ. ಆ ತಕ್ಕಡಿ ಜೊತೆಗೆ ಒಂಚೂರು ಆಟಿಟ್ಯೂಡು, ಒಂಚೂರು ಗ್ರಾಟಿಟ್ಯೂಡ್ ಎರಡನ್ನೂ ಕೊಟ್ಟಿರ್ತಾನೆ. ಯಾವ್ದನ್ನ ಬೇಕಾದರೂ ಇಟ್ಕೊಂಡು ನೀನು ಅಳತೆ ಹಾಕೋ, ಅದನ್ನ ನೋಡಿ ನಾನು ನಿನ್ನ ಅಳತೆ ಹಾಕ್ತೀನಿ ಅಂತ ಅವ್ನು ಹೇಳ್ತಾನೆ. ಆದರೆ ಈ ವ್ಯಕ್ತಿಗೆ ಆಟಿಟ್ಯೂಡೇ ಬರಲಿಲ್ಲ, ಬರೀ ಗ್ರಾಟಿಟ್ಯೂಡ್. ಕೃತಜ್ಞತೆ ಎಲ್ಲಿರುತ್ತೋ ಅಲ್ಲಿ ದೇವರಿರ್ತಾನೆ, ದೇವರಲ್ಲಿರುತ್ತೋ ಅಲ್ಲಿ ಸಂಗೀತ ಇರುತ್ತೆ, ಸಂಗೀತ ಇದ್ದ ಕಡೆ ಅದರ ಪ್ರತಿರೂಪಗಳು ಇರುತ್ತೆ. ಪ್ರಮೋಷನ್ಗಳು ಬೇರೆ ಬೇರೆ ಥರ, ಆದರೆ ಎಮೋಷನ್ಸಲ್ಲಿ ಮಾತ್ರ ಒಂದೇ ಥರ. ಆ ವಿಧೇಯತೆ ಇದೆ, ವಿನಯ ಇದೆ, ಅದು ಯಾವಾಗಲೂ ಬೇಕು. ಹಾರ್ಡ್ ವರ್ಕು, ಹಂಬಲ್ ಇವೆರಡೂ ಇದ್ದರೆ ಖಂಡಿತವಾಗಿಯೂ ಮನುಷ್ಯ ಎಷ್ಟು ಎತ್ತರಕ್ಕೆ ಹೋದ್ರೂ ಅಷ್ಟು ಶಾಶ್ವತವಾಗಿ ಉಳಿತಾನೆ ಅಂತ ನನಗೆ ಅನಿಸುತ್ತೆ. ಲೋಕೇಶ್ ಕುಮಾರ್ ಅವ್ರನ್ನ ನಮಗೆ ಅರ್ಜುನ್ ಅಂತ ಪರಿಚಯ ಮಾಡಿದ್ದೆ ಕಲ್ಯಾಣ್ ಅವರು. ಅದು ನಿಮಗೆ ಹೇಗೆ ಗೊತ್ತದು? ನಮಗೆಲ್ಲ ಗೊತ್ತಾಗ ಸರ್, ನಮ್ಮ ರಿಸರ್ಚ್ ನಿಮ್ಗೆ ಇನ್ನೇನು ಕೆಲಸ? ಅರ್ಜುನನ ಹೆಸರು ಎಲ್ಲಿಂದ ಹೊಳಿತು, ಯಾಕೆ ಇಡಬೇಕು ಅನ್ನಿಸ್ತು ನಿಮಗೆ? ಒಂದಿನ ಹಾಗೆ ನೆಲದ ಮೇಲೆ ಚಾಪೆ ಹಾಸ್ಕೊಂಡು ಅಡ್ಡಾದಿಡ್ಡಿ ಮಲಿದೆ. ಇವ್ರು ಫೋನ್ ಮಾಡಿಬಿಟ್ಟು ನಾನು ಸಿನಿಮಾ ಮ್ಯೂಸಿಕ್ ಮಾಡ್ತೇನೆ, ವೆರಿ ಗುಡ್ ಅಂತ ಇದು ಕೂತ್ಕೊಂಡೆ. ಲೋಕಿ ಅಂತ ಕರೆಯೋದು ಪ್ರೀತಿಯಿಂದ. ನನಗೊಂದು ಹೆಸರು ಇಡಿ, ಏನು ಹಿಂದೆ ಮುಂದೆ ಯೋಚನೆ ಮಾಡಿಲ್ಲ, ಅರ್ಜುನ್ ಅಂತ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಇಮಿಡಿಯೇಟಾಗಿ ಹೇಳಿದೆ. ಹೌದಾ ಚೆನ್ನಾಗಿದೆ ಅಂತ ಇಮಿಡಿಯೇಟ್ ಒಪ್ಕೊಂಬಿಟ್ರು. ಬಟ್ ಇನ್ಸ್ಟೆಂಟಾಗಿ ಬಂದ ಒಂದು ಹೆಸರು, ಬಿಲ್ವಿದ್ಯೆಯಲ್ಲಿ ಅರ್ಜುನ ಎಷ್ಟು ನಿಪುಣನೋ ಹಾಗೇನೆ ಅವನಿಗೆ ಇದ್ದಂಥ ಸ್ವಾಮಿನಿಷ್ಠೆ, ಕೆಲಸದ ಮೇಲಿದ್ದ ಭಕ್ತಿ, ಫೋಕಸ್, ಆ ಕಣ್ಣ ಪಾಪೆ ಮೇಲೂ ಕೂಡ ಗುರಿ ಇಡೋದು. ಸೊ ಈ ಚಾಪೆಯಿಂದ ಕಣ್ಣ ಪಾಪೆವರೆಗೂ ಕೂಡ ಆ ವ್ಯೂ ಇದೆಯಲ್ಲ, ಅದು ಮ್ಯೂಸಿಕ್ಕಲ್ಲಿ ಅರ್ಜುನ್ಗಿದೆ ಅಂತ ನನ್ನ ಭಾವನೆ. ಅದಕ್ಕೆ ವಿಶೇಷವಾಗಿ ಅಭಿನಂದನೆ. ಆಮೇಲೆ ನಮ್ಮಮ್ಮ ಇವ್ರಿಗೆ ಕೈತುತ್ತು ಹಾಕಿದಾಗೆ ಇವರಮ್ಮನೂ ನನಗೆ ಕೈತುತ್ತು ಹಾಕಿದ್ದಾರೆ. ಸೊ ಅದನ್ನೆಲ್ಲ ಮರೆಯೋಕ್ಕೆ ಸಾಧ್ಯವೇ. ಯಾವತ್ತಿಗಿದ್ರೂ ಕೂಡ ನನ್ನ ದೃಷ್ಟಿಯಲ್ಲಿ ಈತ ನನ್ನ ಪ್ರೀತಿಯ ತಮ್ಮನೇ ಹೊರತು ಈ ಮ್ಯೂಸಿಕ್ ಡೈರೆಕ್ಟರ್ ಅನ್ನೋ ಪದವಿಯಲ್ಲ ಆಮೇಲೆ. ಕರೆಕ್ಟ್, ನನ್ನ ಪ್ರೀತಿಯ ತಮ್ಮ ಅಷ್ಟೇ. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಕಲ್ಯಾಣ್, ಭಾಳ ಖುಷಿ ಆಯಿತು. ಸರ್ ಒಂದು ನಿಮಿಷ ಸರ್, ಮನೋಹರ್ ಸರ್ ಒಂದು ಸಣ್ಣ ಐಡಿಯಾ, ದಯವಿಟ್ಟು ಬರಬೇಕು. ನೀವು ಅನುಮತಿ ಕೊಟ್ಟರೆ ನಮ್ಮ ನಾಡಿನ ಶ್ರೇಷ್ಠವಾದ 3 ಸಂಗೀತಗಾರರು ಜೊತೆಗಿದ್ದೀರಿ. ಒಂದು ಸಾಂಗ್ ಕಂಪೋಸಿಂಗ್ ಹೇಗಾಗುತ್ತೆ, ಮ್ಯೂಸಿಕ್ ಹೇಗೆ ಮಾಡ್ತಾರೆ ಅಂತ ನಮ್ಮ ಆಡಿಯನ್ಸ್ ತೋರ್ಸೋಕೊಂದು ಅವಕಾಶ ನೀವೆಲ್ಲರೂ ಅನುಮತಿ ಕೊಟ್ಟರೆ ಖಂಡಿತ. ಸಿಚುವೇಶನ್ ಹೇಳಿ. ಸಿಚುವೇಶನ್ ನಾನು ಹೇಳ್ತೀನಿ ಆಸ್ ಅ ಡೈರೆಕ್ಟರ್. ಸಿಚುವೇಶನ್ ಇದೇ ಸಿಚುವೇಶನ್ ಸರ್, ನೀವು ಅರ್ಜುನ್ ಮಾಡಿದ್ದೆ ಸಿಚುವೇಶನು. ಮಣ್ಣಲ್ಲಿ ಸರ್ ಒಂದು ಬೀಜ ಹಾಕ್ತೀವಿ ಸರ್, ಸ್ವಲ್ಪ ನೀರು ಹಾಕ್ತಾರೆ ಒಬ್ರು, ಒಂದು ಸಣ್ಣ ಗಿಡ ಆಗುತ್ತೆ. ಆ ಗಿಡ ಸ್ವಲ್ಪ ಜೋಪಾನ ಸ್ವಲ್ಪ ನೋಡ್ಕೊಂಡ್ರೆ ಒಂದು ದೊಡ್ಡ ಮರ ಆಗುತ್ತೆ. ಆ ಮರದಲ್ಲಿ ಯಾವನೊಬ್ಬ ಹಡಗು ಮಾಡ್ತಾನೆ ಸರ್, ಆ ಹಡಗನ್ನು ತಗೊಂಡು ಸಮುದ್ರ ದಾಟ್ತಾರೆ, ಹೊಸ ಅಮೆರಿಕಗಳು ಕಂಡಿಡ್ತಾರೆ. ಆ ಥರ ಇವ್ರು ಬಂದಾಗ ಸಪೋರ್ಟ್ ಮಾಡಿದವ್ರು ನೀವು, ಆ ಥರ ಎಷ್ಟೋ ಜನ ಹುಡುಗರಿದ್ದಾರೆ. ವೀಕೆಂಡ್ ರಮೇಶ್ ಇರೋದೇ ಹುಡುಗರಿಗೆ ಸ್ಫೂರ್ತಿ ಕೊಡೋಕ್ಕೆ, ನಿಮ್ಮಿಂದ ಸಾಧ್ಯ ಅಂತ ಹೇಳಕ್ಕೆ, ನಾಳೆ ನಿಮ್ಮದೇ ಅನ್ನೋ ಭರವಸೆ ಕೊಡೋಕ್ಕೆ. ಹಾಗಾಗಿ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಒಂದು ಹಾಡ್ ಬರ್ಬೇಕು ಸರ್. ಈಗ ನಿಮ್ಮ ಮಾತಿನ ಸ್ಫೂರ್ತಿಯಿಂದ ನಡೆಯೋ ಮನುಜ ಮೇಡಮ್ ಒಂದು ಪಿಯಾನೋ ಬಂದ್ಬಿಟ್ರೆ, ಪಿಯಾನೋ ಪ್ಲೇಸ್ ಒಂದು ಪಲ್ಲವಿ ಪ್ರೀಲೋಡ್ ನಾನು ಕೊಡ್ತೀನಿ. ಎಸ್, ಓಕೆ. ನಡೆಯೋ ಮನುಜ. ಓಕೆ. ಇಲ್ಲಿ ಸೋಲು ಗೆಲುವೆಲ್ಲ ಸಹಜ. ಸ್ಕೇಲ್ ಯಾವ ಪಿಚ್? ಡಿ. ನಡೆಯೋ ಮನುಜ ಇಲ್ಲಿ ಸೋಲು ಗೆಲುವೆಲ್ಲ. ಓಕೆ. ಇಲ್ಲಿ ಸೋಲು ಗೆಲುವೆಲ್ಲ ಸಹಜ. ಮಾಡ್ಬೋದಾ? ಮಾಡ್ಬೋದು. ರೆಡಿ. ಅದನ್ನ ರಿಪೀಟ್ ಮಾಡ್ಬೋದು. ಸಹಜ. ನಡೆಯೋ ಮನುಜ ಇಲ್ಲಿ ಸೋಲು ಗೆಲುವೆಲ್ಲ ಸಹಜ. ಇದಕ್ಕೊಂದು BGM ಜೊತೆಗೆ ಪಲ್ಲವಿ ಶುರು ಆಗಲಿ, ಆಮೇಲೆ ಅನುಪಲ್ಲವಿ ಮಾಡೋಣ ಸರ್. ಅಲ್ಲ, ಸರಿಗಪ್ಪ ಮಗ್ಗ
ಸರಿಗಪ್ಪ ಮಗ್ಗ ಸರಿ ನೀ ನಿಸದ ದ ನೀ ಸ ಮ್ಯಾಚ್ ಆಗುತ್ತಾ? ಸೂಪರ್ ಆಗಿದೆ ಸರ್. ಇದು ಸ್ವರದಲ್ಲೇ ಇಟ್ಕೊಳ್ಳೋದಾ ಸರ್? ಸ್ವರದಲ್ಲೇ ಇಟ್ಕೊಂಡು ಇಟ್ಕೋಬೋದು, ಇಲ್ಲ ಪಿಯಾನೋ. ಓಕೆ ಓಕೆ. ಸ ಸ ಸ ಸರಿಗಪ್ಪ ಮಗ್ಗ ಸರಿಗಪ್ಪ ಮಗ್ಗ ಸರಿ ನೀ ನಿಸದ ದ ನೀ ಸ ಸರಿಗಪ್ಪ ಮಗ ಸರಿಗಪ್ಪ ಮಗ ಸರಿ ನಿಸದ ನಡೆಯೋ ಮನುಜ ನಡೆಯೋ ಮನುಜ ಇಲ್ಲಿ ಸೋಲು ಗೆಲುವೆಲ್ಲ ಸಹಜ ಸಹಜ ನಡೆಯೋ ಮನುಜ ನಡೆಯೋ ಮನುಜ ಇಲ್ಲಿ ಸೋಲು ಗೆಲುವೆಲ್ಲ ಸಹಜ ಸಹಜ ತರತಾನ ನಿನ್ನಲ್ಲಿಯೇ ಇದೆ ದಾರಿಯು ನಿನ್ನಲ್ಲಿಯೇ ಇದೆ ದಾರಿಯು ನಿನ್ನಲ್ಲಿಯೇ ಇದೆ ಸ್ಫೂರ್ತಿಯು ನಿನ್ನಲ್ಲಿಯೇ ಇದೆ ಸ್ಫೂರ್ತಿಯು. ಓಕೆ. ನಿನ್ನಲ್ಲಿಯೇ ಇದೆ ದಾರಿಯು, ನಿನ್ನಲ್ಲಿಯೇ ಇದೆ ಸ್ಫೂರ್ತಿಯು, ನಿನ್ನಲ್ಲೇ ಇದೆ ಶಕ್ತಿಯು, ನಿನ್ನಲ್ಲೇ ಇದೆ ಪೂರ್ತಿಯು. ನಿನ್ನಲ್ಲಿಯೇ ಇದೆ ದಾರಿಯು, ನಿನ್ನಲ್ಲಿಯೇ ಇದೆ ಶಕ್ತಿಯು, ನಿನ್ನಲ್ಲಿಯೇ ಇದೆ ಸ್ಫೂರ್ತಿಯು, ನಿನ್ನಲ್ಲಿಯೇ ಇದೆ ಪೂರ್ತಿಯು. ನಡೆಯೋ ಮನುಜ ನಡೆಯೋ ಮನುಜ ಇಲ್ಲಿ ಸೋಲು ಗೆಲುವೆಲ್ಲ ಸಹಜ ಸಹಜ ನಡೆಯೋ ಮನುಜ ನಡೆಯೋ ಮನುಜ ಇಲ್ಲಿ ಸೋಲು ಗೆಲುವೆಲ್ಲ ಸಹಜ ಸಹಜ ನಿನ್ನಲ್ಲಿಯೇ ಇದೆ ದಾರಿಯು, ನಿನ್ನಲ್ಲಿಯೇ ಇದೆ ಶಕ್ತಿಯು, ನಿನ್ನಲ್ಲಿಯೇ ಇದೆ ಸ್ಫೂರ್ತಿಯು, ನಿನ್ನಲ್ಲಿಯೇ ಇದೆ ಪೂರ್ತಿಯು. ಸ ಸ ಸ ಸರಿಗಪ್ಪ ಮಗ ಸರಿಗಪ್ಪ ಮಗ ಸರಿ ನೀ ಸದಾ ದಾನಿ ಸ ಸ ಸ ಸರಿಗಪ್ಪ ಮಗ ಸರಿಗಪ್ಪ ಮಗ ಸರಿ ನೀ ಸದಾ ದಾನಿ ಸ. ವೀಕ್ಷಕರಿಗೆ ಮತ್ತೆ ಹೇಳಕ್ ಇಷ್ಟಪಡ್ತೀನಿ, ಇದು ಏನು ಇವ್ರು ಯಾರು ಪ್ರಿಪೇರ್ ಆಗಿರಲಿಲ್ಲ. ಅಪ್ಪಟ ಕಲಾವಿದರು ಅಂದ್ರೆ ಇವ್ರು 3 ಜನ. ಖುಷಿ ಆಗುತ್ತೆ. ಕಲ್ಯಾಣ್ ಅವರೇ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಅರ್ಜುನ್, ಹ್ಯಾಟ್ಸ್ ಆಫ್. ಮನೋಹರ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ಒಂದೇ ಒಂದು ಮಾತು, ಒಟ್ಟು ಸಾರಾಂಶ ಮಾತ್ರ ನಮ್ದು ಇಷ್ಟೇನೆ. ಸೋಲು ನಿರ್ಧಾರ ಮಾಡ್ಕೊಳ್ಳಿ, ನಾವೆಲ್ಲರೂ ಗೆಲುವನ್ನ ನಿರ್ಧಾರ ಮಾಡ್ಕೊಳ್ಳೋಣ, ಗೆಲ್ಲೋಣ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್. ಬಹಳ ಪ್ರೀತಿಯಿಂದ ಒಂದು ರಾಗ ಸಂಯೋಜನೆ ಮಾಡಿರ್ತೀರಿ. ನಿಮ್ಮ ತಲೆಯಲ್ಲಿದ್ದಂಥ ಆ ಕಲ್ಪನೆ ಹೊರಗೆ ಬರೋದು ಗಾಯಕರ ಮೂಲಕ, ಗಾಯಕಿಯರ ಮೂಲಕ. ಆ ನಮ್ಮ ಗಾಯಕಿಯರು ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ಕೇಳಿ. ಅಣ್ಣವರೇ ನಮಸ್ಕಾರ. ದೀನಾಯಿಂದ ಶುರುವಾದಂಥ ನಮ್ಮ ಮ್ಯೂಸಿಕಲ್ ಜರ್ನಿ ಏನಿದೆ, ಮೊನ್ನೆಯ ಪಟಾಕಿ ಸಿನಿಮಾದ ಸಾಂಗ್ ತನಕ ಕಂಟಿನ್ಯೂಸ್ ಆಗಿ ಹೋಗ್ತಾ ಇದೆ. ಎಲ್ಲ ವಿಭಿನ್ನವಾದಂಥ ಸಾಂಗ್ಸ್ನ ಹಾಡೋದಕ್ಕೆ ಅವಕಾಶ ಮಾಡಿಕೊಟ್ರಿ. ಒಂದು ಮೆಲಡಿ ಇರ್ಬೋದು, ಟಪಾಂಗುಚಿ ಇರ್ಬೋದು, ಫೋಕ್ ಇರ್ಬೋದು, ನೀರಿಗೆ ಬರೆ, ಜಯ ಜಯ ಜಾಕೆಟು ಅಂತ ಸಾಂಗ್ ಇರ್ಬೋದು, ಮಧುರ ಪಿಸುಮಾತಿಗೆ ಅಂತೂ ಯಾವತ್ತಿಗೂ ಮರೆಯೋಕ್ಕಾಗಲ್ಲ. ನನ್ನ ಕೆರಿಯರ್ಗೆ, ನಿಮ್ಮ ಸಿನಿಮಾಗಳಿಗೆ ಹಾಡಿದಂಥ ಹಾಡುಗಳು ತುಂಬಾ ಸ್ಪೆಷಲ್, ತುಂಬಾ ಹೆಸರು, ಖ್ಯಾತಿ, ಗೌರವ ಮತ್ತು ಸಾಕಷ್ಟು ಅವಾರ್ಡ್ಸ್ಗಳನ್ನ ತಂದುಕೊಟ್ಟಿದೆ. ನೀವು ಮಾತು ಕಮ್ಮಿ ಸರ್, ಕೆಲಸ ಜಾಸ್ತಿ. ನಿಮ್ಮ ಬಗ್ಗೆ ನೀವೇನು ಹೇಳ್ಕೊಳ್ಳಲ್ಲ. ನಿಮ್ಮ ಕಂಪೋಸಿಷನ್ ಸ್ಟೈಲ್ ಆಗಿರ್ಬೋದು, ನಿಮ್ಮ ರೆಕಾರ್ಡಿಂಗ್ ಸ್ಟೈಲ್ ಆಗಿರ್ಬೋದು, ನೀವು ಸಿಂಗರ್ಸ್ನ ಅಪ್ರೋಚ್ ಆಗೋ ಸ್ಟೈಲ್ ಆಗಿರ್ಬೋದು, ಎಲ್ಲವುದು ಬಹಳನೇ ಯುನೀಕ್ ಆಗಿರ್ತಿತ್ತು.
ಭಜರಂಗಿ ಚಿತ್ರದ ಶ್ರೀಕೃಷ್ಣ ಇರ್ಬೋದು, ವರದನಾಯಕ ಬೇಟೆ ಬೇಟೆ, ಮುಂಗಾರು ಮಳೆ 2 ಅಲ್ಲಿ ಹಾಡು ಬಹಳ ಒಳ್ಳೆ ಹಾಡು ಕೊಟ್ರಿ. ಅಪ್ಪ ಐ ಲವ್ ಯು, ಬಹಳಷ್ಟು ಹಿಟ್ಸ್ ನಿಮ್ಮಿಂದಾನೇ ನನಗೆ ಸಿಕ್ಕಿದೆ. ಜನ ನನ್ನನ್ನು ಹೆಚ್ಚಾಗಿ ಗುರುತಿಸಿದ್ದು ಕೂಡ ನಿಮ್ಮ ಹಾಡುಗಳ ಮೂಲಕ. ಸೊ ಐ ಓವ್ ಯು ಅ ಲಾಟ್ ಅರ್ಜುನ್ ಸರ್. ಯಾವ ರೀತಿಯಾಗಿ ಒಬ್ಬ ಸಿಂಗರ್ ಯೋಚನೆ ಮಾಡ್ತಾನೆ, ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಅಂದರೆ ಹೀಗಿರಬೇಕು ಅಂತ, ಐಡಿಯಲ್ ಮ್ಯೂಸಿಕ್ ಡೈರೆಕ್ಟರ್ ನೀವು. ವಾವ್. ಮುಕುಂದ ಮುಕುಂದ ನಂದ ನಂದನ ನೀನು ಶ್ರೀಕೃಷ್ಣ, ನನ್ನ ಬಂಧುವೇ ನೀನು ಶ್ರೀಕೃಷ್ಣ. ಬೇಡಿದೆ ನಿನ್ನ ಆಸರೆಯ, ಆಲಿಸು ಬಾರಯ್ಯ ಈ ಮೊರೆಯ. ಹನುಮನ ಉಸಿರಲಿ ನೀನೇನೆ ನಿಜ ಪ್ರಾಣ ಕೃಷ್ಣ, ನಿನ ಪ್ರಾಣ ಹನುಮಾನೆ ಕೃಷ್ಣ. ಶ್ರೀರಾಮನವತಾರ ಕೃಷ್ಣ, ವೇದಾಂತದ ಸಾರ ಕೃಷ್ಣ. ನಂದನಂದನ ನೀನು ಶ್ರೀಕೃಷ್ಣ, ನನ್ನ ಬಂಧುವೇ ನೀನು ಶ್ರೀಕೃಷ್ಣ. ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ ಅಪ್ಪ. ಹಗಲು ಬೆವರಿನ ಕೂಲಿಕಾರ, ರಾತ್ರಿ ಮನೆಯಲ್ಲಿ ಚೌಕಿದಾರ, ಎಲ್ಲ ಕೊಡಿಸುವ ಸಾಹುಕಾರ ಅಪ್ಪ. ಗದರೋ ಮೀಸೆಕಾರ, ಮನಸ್ಸೇ ಕೋಮಲ, ನಿನ್ನ ಹೋಲೋ ಕರ್ಣ ಯಾರಿಲ್ಲ ಅಪ್ಪ. ಐ ಲವ್ ಯು ಪಾ ಅಪ್ಪ, ಐ ಲವ್ ಯು ಪಾ ಅಪ್ಪ, ಐ ಲವ್ ಯು ಪಾ ಅಪ್ಪ, ಐ ಲವ್ ಯು ಪಾ. ನಾನು ಹಾಡ್ತೀನಿ ಈಗ ಮ್ಯೂಸಿಕ್. ಯಾವ ಹಾಡು ಹಾಡಲಿ ಅರ್ಜುನ್ದು? ಲೈಟಾಗೆ ನಿನ್ಮ್ಯಾಲೆ ಮನ್ಸಾಗಿದೆ ಮನ್ಸಾಗಿದೆ, ಸ್ಟ್ರಾಂಗ್ ಆಗಿ ನಾನ್ಯಾರೋ ಮತ್ತೋಗಿದೆ ಮತ್ತೋಗಿದೆ. ನಿನ್ನ ಬಿಟ್ಟು ಯಾವತ್ತೂ ಬಾಳಲಾರೆ ನಂಗೊತ್ತು, ತುಟಿ ಮೀರೆ ಇಡಲೇನೆ ಮುಗುನತ್ತು. ತಿಂಕು ಮಾಡುವ ಜೊತೆ ಕುಳಿತು ಲೈಟಾಗಿ ನಂಗ್ ಲೈಟಾಗಿ ಲೈಟಾಗಿ ನಿನ್ಮ್ಯಾಲೆ ಮನ್ಸಾಗಿದೆ ಮನ್ಸಾಗಿದೆ. ಮಧುರ ಪಿಸು ಮಾತಿಗೆ ಅದರ ತುಸು ಪ್ರೀತಿಗೆ, ಇರುವಲ್ಲಿಯೂ ಇರಲಾರದೆ ಬರುವಲ್ಲಿಯೂ ಬರಲಾರದೆ.
ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಆಲ್ ತ್ರೀ ಆಫ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ರೈಟ್, ನಿಮ್ಮ ಮಾತುಗಳು ಅರ್ಜುನ್ ಅವ್ರ ಬಗ್ಗೆ ಒಬ್ಬ ಕಂಪೋಸರ್ ನೀವು ಆಲ್ರೆಡಿ ಹೇಳಿದ್ದೀರಿ ಅಫ್ಕೋರ್ಸ್. ಇಲ್ಲ ಸರ್, ಆ್ಯಸ್ ಅ ಕಂಪೋಸರ್ ನಾನು ಹೇಳೋಕ್ಕೆ ಹೋಗಲ್ಲ, ಬೇಕಂದರೆ ನಮ್ಮ ಕರ್ನಾಟಕ ಜನ ಗೊತ್ತು ಅದು ಆ್ಯಸ್ ಅ ಕಂಪೋಸರ್ ವಾಟ್ ಈಸ್ ಹಿ ಅಂತ. ಬಟ್ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ನಾನು ನೋಡಿರೋ ಹಾಗೆ ಬಹುಶಃ ಒಂದು 10 ವರ್ಷ ಆಗಿರ್ಬೋದು, ದೀನಾ ಸಿನಿಮಾದ ಏ ಹುಡುಗ ಸಾಂಗ್ಗೆ ಅವರು ಬರಕ್ಕೆ ಹೇಳಿದಾಗ ಹೇಗಿದ್ರೋ, ಏನು ಸಿಂಪ್ಲಿಸಿಟಿ ಇತ್ತೋ, ಯಾವ ಸಂಕೋಚ ಕೂಡ ಹಾಗೆ ನೋಡೋಕೆ ಹೋದರೆ ಯಾರಿಗೂ ಬೈದನ್ನ ನೋಡಿಲ್ಲ. ಅಷ್ಟು ಒಳ್ಳೆ ಮನಸ್ಸಿನ ಒಬ್ಬರು. ನಾನು ಅವ್ರನ್ನ ಬ್ರದರ್ ಅಂತಲೇ ಟ್ರೀಟ್ ಮಾಡೋದು, ನಾಟ್ ಆ್ಯಸ್ ಅ ಅದೇ ಹೇಳಿದ್ನಲ್ಲ ಮ್ಯೂಸಿಕ್ ಡೈರೆಕ್ಟರ್ ಅಂತ ಇಲ್ಲ, ಹ್ಯೂಮನ್ ಬೀಯಿಂಗ್ ಆಗಿ ಅವ್ರು ಯಾವತ್ತಿಗೂ ಒಂದೇ ಥರ ಇದ್ದಾರೆ. ಅದು ನಂಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಪರ್ಸ್ನಲಿ ನನಗೊಬ್ಬ ಅಣ್ಣ ಅಥವಾ ತಮ್ಮ ಒಬ್ಬರು ಬ್ರದರ್ ಇದ್ದರೆ ಎಷ್ಟು ಕೇರ್ ಮಾಡ್ತಾರೋ ಅಷ್ಟು ಅವ್ರ ಕಡೆಯಿಂದ ನನಗೆ ಯಾವಾಗಲೂ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸ ಇದೆ. ಎನಿ ಟೈಮ್ ನಾನು ಯಾವ ಟೈಮ್ ಬೇಕಾದ್ರೂ ಅವ್ರಿಗೆ ಕಾಲ್ ಮಾಡಿದ್ರು ಅವ್ರು ನನಗೆ ಇದ್ದಾರೆ, ಈಸ್ ದೇರ್ ಅನ್ನೋ ಒಂದು ಫೀಲಿಂಗ್ನ ಯಾವಾಗಲೂ ಕೊಡೋರು. ರೈಟ್, ಅನುರಾಧ ಅವರೇ, ನಿಮ್ಮ ಮತ್ತು ಅರ್ಜುನ್ ಅವರ ಮೊದಲನೇ ಭೇಟಿ ಬಹಳ ರೋಚಕವಾಗಿತ್ತಂತಲ್ಲ, ಏನದು? ಓಕೆ, ಇದನ್ನ ಹೇಳೋಕ್ ಮುಂಚೆ ನಾನೊಂದು ಡಿಸ್ಕ್ಲೈಮರ್ ಕೊಟ್ಬಿಡಿ. ನಾನು ಫ್ರಾಮ್ ಚೈಲ್ಡ್ಹುಡ್ ಗುಂಡು ಹುಡುಗಿ. ಓಕೆ ಓಕೆ, ಸೊ ಇನ್ಮೇಲೆ ಸ್ಟಾರ್ಟ್ ಮಾಡ್ತೀನಿ. ನಾನು ಫಸ್ಟ್ ಟೈಮ್ ಭೇಟಿಯಾಗಿದ್ದು ಒಂದು 8 ವರ್ಷದ ಹಿಂದೆ ಬಿರುಗಾಳಿ ಚಿತ್ರದ ಒಂದು ಹಾಡಿನ ಟ್ರ್ಯಾಕ್ ಹಾಡೋದಕ್ಕೆ ಹೋಗಿದ್ದೆ. ಅವ್ರ ಅಸಿಸ್ಟೆಂಟ್ ಒಬ್ರು ನನ್ನ ಕರೆಸಿದ್ರು. ಸೊ ನನಗೆ ಅಲ್ಲಿ ಮುಂಚೆ ಅರ್ಜುನ್ ಸರ್ ಗೊತ್ತಿಲ್ಲ, ಅವ್ರಿಗೂ ನನ್ಗೆ ಗೊತ್ತಿಲ್ಲ. ಹಲೋ ಅಷ್ಟೇ ಆಯಿತು, ಹಾಡಿ ಹೋಗಿದ್ದೆ. ಆ್ಯಂಡ್ ನೆಕ್ಸ್ಟ್ ಟೈಮ್ ಅವ್ರಿಗೆ ಇನ್ನೊಂದು ಸಾಂಗಿಗೆ ನನ್ನ ಕರೆಸ್ಬೇಕಾಗಿತ್ತು. ಅವರು ನನ್ನ ಇದು ಹೆಸರು ಮರೆತು ಬಿಟ್ಟಿದ್ರು. ಅವರು ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ, ಅವ್ರ ಅಸಿಸ್ಟೆಂಟ್ನ ಕರೆದ್ಬಿಟ್ಟು ಅವತ್ತು ಒಬ್ಬರು ಬಂದಿದ್ರಲ್ಲ, ಅವ್ರನ್ನ ವಾಪಸ್ ಕರೆಸ್ಬೇಕಾಗಿತ್ತು. ಯಾವ ಸಿಂಗರ್ ಸರ್? ಅದೇ ಅವರು ಪ್ರೆಗ್ನೆಂಟ್ ಲೇಡಿ. ಆ ಗರ್ಭಿಣಿನ ಕರೀರಿ ಅಂತ ಹೇಳಿದಿರಾ? ಅದಕ್ಕೆ ಅವರು ಯಾವ ಪ್ರೆಗ್ನೆಂಟ್ ಲೇಡಿಗೆ ನನಗೆ ಗೊತ್ತಿಲ್ವಲ್ಲ ಅಂತ ಅವ್ರು ಫುಲ್ ತಲೆ ಕೆಡ್ಸ್ಕೊಂಡು ಆಮೇಲೆ ಅದೇ ಹೂವಿನ ಬಾಣದಂತೆ ಟ್ರ್ಯಾಕ್ ಹಾಡಿದ್ರಲ್ಲ ಅಂತ. ಅಯ್ಯೋ. ಸೊ ಆವಾಗ ಇದಕ್ಕಿಂತ ದಪ್ಪ ಇದ್ದೆ ನಾನು. ಸೊ ದಟ್ ಇಸ್ ವೆನ್ ಐ ಡಿಸೈಡೆಡ್ ಇಲ್ಲ ಸಣ್ಣ ಆಗಬೇಕು. ಆದರೂ ಆಗಲಿಲ್ಲ ಅವ್ರ ಥರ. ಅವರಿಂದ ಕಲ್ತ್ಕೊಳ್ಳೋದು ತುಂಬ ಇದೆ ಸರ್. ತಾಳ್ಮೆ, ಆ ತಾಳ್ಮೆ ಇದೆಯಲ್ಲ, ಅಷ್ಟು ಪೇಷನ್ಸ್ ಇಟ್ಕೊಂಡು ಕೆಲಸ ಮಾಡೋದು ಬಹಳ ಕಷ್ಟ ಇದೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಪ್ಲೀಸ್. ಥ್ಯಾಂಕ್ಸ್. ರೈಟ್, ಅರ್ಜುನ್ ಜನ್ಯ ಅವರ ಜೀವನವನ್ನ ರಿವೈಂಡ್ ಮಾಡಿ ನೋಡ್ತಾ ಇದೀವಿ. ಟೇಪ್ ರಿಕಾರ್ಡರ್ ಕಾಲದವರೆಗೂ ಈಗ ಬಂದಿದ್ದೀವಿ. ಸೊ ಸೈಡ್ ಎ ಮುಗಿದಿದೆ, ಸೈಡ್ ಬಿ ನಾಳೆ ಕೇಳೋಣ. ಕ್ಯಾಚ್ ಯು ಬ್ಯಾಕ್ ಅಗೇನ್ ಆನ್ ದ ಸೇಮ್ ಪ್ರೋಗ್ರಾಮ್. This is Oppo Camera Phone Weekend with Ramesh Season 3. Fragrance partner Fog Perfume Deodorant. Associate sponsors Vasu Agarbattis, GRB Tuppa, Ummudi Bangaru Jewelers ಹಾಗೂ ವಾಕ್ಮೇಟ್ ಫುಟ್ವೇರ್ ಮತ್ತು ಪ್ರೋಟಿನೆಕ್ಸ್.